ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ಗುರುರಾಜ್ ಹೊಸಕೋಟೆ ಅವರು ಬಂದಿದ್ದಾರೆ. ಖ್ಯಾತ ಗಾಯಕರು, ಬರಹಗಾರರು ಮತ್ತು ಅದ್ಭುತ ನಟರು ಕೂಡ. ಎಸ್, ಅವರಿಗೆ ನಮ್ಮ ಎಸ್ ವಿ ಬಿ ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಬಯಸೋಣ. ನಮಸ್ಕಾರ ಗುರುರಾಜ್ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಬಹಳ ಅದ್ಭುತವಾಗಿ ಕಾಣ್ತಿದ್ದೀರಾ. ಹೌದು. ಎಸ್, 77 ವರ್ಷದ ಯಂಗ್ ಹುಡುಗ. ಯಂಗ್ ಹುಡುಗ ಅಲ್ಲ, ಆ ಯಂಗ್ತನ ಅನ್ನೋದು ಆ ಯೌವನ ಒಳಗಡೆ ಇದೆ, ಅದು ಜೀವಂತವಾಗಿ ತಾವು ಉಳಿಸಿದ್ರ. ಹೌದು, ಲವಲವಿಕೆ ಅಲ್ವಾ? ಇರೋದ್ರಿಂದ ಒಂಥರ Yes. ಚೈತನ್ಯದಾಯಕವಾಗಿರ್ತಕ್ಕಂಥ Okay. ಕೆಲಸಗಳನ್ನ ಮಾಡೋದ್ರಿಂದ ವಯಸ್ಸಿನ ಅಡ್ಡ ಅದಕ್ಕೆ ಬರಲ್ಲ ರೀ. ಅದು ವ್ಯೋಮತಿ ಅದು ಬಂದಿಲ್ಲ. ಓಕೆ, ಸೊ ಬಹಳ ಖುಷಿ ಆಗ್ತಿದೆ ತಾವು ಇವತ್ತು, ಅಂದ್ರೆ ಸಾಕಷ್ಟು ಸರಿ ಅದು ಮಿಸ್ ಆಗ್ತಾ ಬಂತು, ಇವತ್ತು ಅದು ಕೂಡಿ ಬಂದಿದೆ ಅಂತ ಹೇಳ್ಬೋದು. ಅದಕ್ಕೆ ಯೋಗ ಅಂತಾರೆ. ಯೋಗ ಅಲ್ವಾ? ಯೋಗ ಕರೆಕ್ಟ್. ಜೊತೆಗೆ ಒಂದಿಷ್ಟು ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಕ್ಕಂಥದ್ದು ಭಗವಂತ ಬರೆದು ಬಿಟ್ಟಿದ್ದಾನೆ. ಆಗಿದೆ. ಲೀಸ್ಟ್ ಕಳಿಸ್ಬಿಟ್ಟಿದ್ದಾನೆ. ಲೀಸ್ಟ್ ಯಾವಾಗ ನಮ್ ಕೆಲಸ ಬರುತ್ತೋ ಅವಾಗ ನಾವು ಸೇರ್ತೇವೆ ಅಷ್ಟೇ. ನಿಜ ಅದ್ಭುತ ಮಾತು ಸರ್. ಸೊ ಎಲ್ಲರೂ ವೀಕ್ಷಕರಿಗೆ ಒಂದು ವಿಶೇಷ ಏನಂದರೆ 8050608951ಗೆ ಕರೆ ಮಾಡಿ ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ನೀವು ತಾವು ಕರೆ ಮಾಡಿದರೆ ನಿಮಗೆ ನಿಮ್ಮ ಏನು ಪ್ರಶ್ನೆಗಳಿದ್ದರೂ ಕೂಡ ಅವರು ಉತ್ತರ ಕೊಡ್ತಾರೆ, ಹೇಳ್ತಾರೆ, ಅವರ ಅನುಭವಗಳನ್ನು ಹಂಚ್ಕೋತಾರೆ. ಎಸ್ ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಮೊದಲಿಗೆ ನಿಮ್ಮ ಹುಟ್ಟೂರು ಸರ್. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮಹಾಲಿಂಗಪುರ ಹುಟ್ಟೂರು. ಓಕೆ, ಮುಧೋಳ ಅಂದ್ರೆ ನಾಯಿ ಬಹಳ ಪಾಪ್ಯುಲರ್. ನಾಯಿಕ್ಕಿಂತ ರನ್ನನ ಸ್ಥಳ ಅದು, ರನ್ನ ಹುಟ್ಟಿದ ಸ್ಥಳ. ವಾವ್, ಸೂಪರ್. ರನ್ನ, ಪಂಪ, ಹರಿಹರ, ರಾಘವಾಂಕ, ಈ ಮಹಾನ್ ಚೇತನಗಳು ಕರ್ನಾಟಕದಲ್ಲಿ ಅದು ಬಹಳ ನೆನಪಿಟ್ಕೊಳ್ಳುವಂತ ಒಂದು. ಅದರಲ್ಲಿ ರನ್ನ ಹುಟ್ಟಿರ್ತಕ್ಕಂಥ ಜಾಗ ನನ್ನದು. ಹೌದು, ನನ್ನ ಊರಿನಿಂದ 3 ಕಿಲೋಮೀಟರ್ ಮೇಲೆ 2 ಕಿಲೋಮೀಟರ್ ಮೇಲೆ ಬೆಳಗಲಿ ಅಂತಿದೆ. ಅದು ರನ್ನ ಹುಟ್ಟಿದ ಜಾಗ ಅಂತ ಹೇಳ್ತಾರೆ, ಇತಿಹಾಸ ಹೇಳುತ್ತೆ. ಆ ಜಾಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು. ನೇಕಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಜೊತೆಗೆ ನನ್ನ ತಂದೆ ಒಳ್ಳೆ ಗಾಯಕ ಮತ್ತೆ ಕೀರ್ತನಕಾರರು. ರುದ್ರಪ್ಪ ಹೊಸಕೋಟೆ ಅಂತ ಹೇಳಿ. ರುದ್ರಪ್ಪ ಹೊಸಕೋಟೆಯವರ 8ನೇ ಪುತ್ರ ನಾನು. ಟೋಟಲಿ 9 ಜನ ಮಕ್ಕಳು ನಾವು. 9 ಜನರಲ್ಲಿ ನಾನು 8ನೇ ಅವನು ರೀ. ಬಹುಶಃ ಶ್ರೀಕೃಷ್ಣಗೆ 8ನೇ ಪುತ್ರ ಹೇಗಿದ್ರು ಅಂತಾರೆ ರೀ. ಯಾಕಂದ್ರೆ ಶ್ರೀಕೃಷ್ಣ ರೀ, ಗುರುರಾಜ್ ಹೊಸಕೋಟೆ. ಯಾಕಂದ್ರೆ ಅಂತ ದೇವರುಗಳಿಗೆ ನಮ್ಮನ್ನು ಹೋಲಿಸ್ಕೊಳ್ಳೋದು ಅಪರಾಧ ಆದೀತೇನೋ ಅಂತ ಇಲ್ಲ. ದೇವರ ಸ್ವರೂಪನೇ ತಾವು. ಭಯ ಭಕ್ತಿ ಅಂತಕ್ಕಂಥದ್ದು ಇರುತ್ತಲ್ರಿ. ಖಂಡಿತ ಹೌದು. ಏನೇ ಮಾತಾಡಿದ್ರು ಕೂಡ ಯಾವ ದೈವಕ್ಕೂ ಯಾವ ಮನುಷ್ಯಗೂ ಪೆಟ್ಟಾಗಬಾರ್ದು ಅಂತಕ್ಕಂಥ ಇಷ್ಟ. ಖಂಡಿತ ಹೌದು. ಸೊ ಹುಟ್ಟೂರು ನಿಮ್ಮ ಮಹಾಲಿಂಗಪುರ. ಓಕೆ, ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ವಿಷಯ ತಿಳಿಸಿ. ನನ್ನ ತಂದೆ ಒಳ್ಳೆಯ ಕೀರ್ತನಕಾರರು. ಇಲ್ಲಿ ಈ ಕಡೆ ಬೆಂಗಳೂರು ಸೈಡು ಹರಿಕಥಾ ವಿದ್ವಾಂಸತರ. ಹಂಗೆ ಕೀರ್ತನಕಾರರು. ಓಕೆ, ತಂದೆ ಕೀರ್ತನೆ ಮಾಡೋಕ್ಕಿಂತ ಮುಂಚೆ ಅವರು ರಂಗಭೂಮಿ ಕಲಾವಿದರು. ಜೊತೆಗೆ ಒಳ್ಳೆ ತತ್ವ ಪದಗಳನ್ನು ಹೇಳ್ತಕ್ಕಂಥ, ತತ್ವ ಪದಗಳನ್ನು ರಚನೆ ಮಾಡತಕ್ಕಂಥ ತಾಕತ್ತು ಅವ್ರಿಗಿತ್ತು ರೀ. ಅವರು ಮಾಡ್ತಿದ್ರು. ಹೌದು, ಅವ್ರ ಮಗ ನಾನು. ಅದರ ಆ ಬಳುವಳಿಯಲ್ಲಿ ನಿಮ್ಗೆ ಬಂದಿದೆ ಅಂತ. ಹೌದು, ಹೇಳ್ಬೋದು. ರಕ್ತ ಅಂತಾರಲ್ಲ, ರಕ್ತದಲ್ಲಿ ಅಲ್ವಾ, ಬೀಜದಂತೆ ಬೆಳೆ. ಹಂಗೆ ತಂದೆ ತಾಯಿಗಳ ಒಂದು ಬಳುವಳಿ ನಮಗಿರುತ್ತೆ ರೀ. ಆ ಉದ್ದೇಶದಿಂದ ನನ್ನ ತಂದೆ ಒಳ್ಳೆ ಕೀರ್ತನಕಾರರು. ಜೊತೆಗೆ ತಾಯಿ ಕೂಡ ಗೌರಮ್ಮ ಅಂತ ಹೇಳಿ, ಅವರು ಒಳ್ಳೆ ಜನಪದ ಹಾಡುಗಾರ್ತಿರಿ. ಹಿಂಗಾಗಿ ಆ ಒಂದು ಅಂಶ ಗುರುರಾಜ್ ಹೊಸಕೋಟೆಗೆ ಬಂದಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಖಂಡಿತ, ಹೌದು, ಸಂದೇಹವಿಲ್ಲ. ಮತ್ತೆ ನಿಮ್ಮ ವಿದ್ಯಾಭ್ಯಾಸ? ನಾನು ಮಹಾಲಿಂಗಪುರದಲ್ಲಿ SSLC ಅವರಿಗೆ, ಅಂದ್ರೆ ನನ್ನ ಹುಟ್ಟೂರಲ್ಲಿ SSLC ಮಾಡಿದೆ ರೀ. ನನ್ನ PUCಯನ್ನು ನಾನು ಮುಧೋಳದಲ್ಲಿ, ಯಾಕಂದ್ರೆ ನಮ್ಮಲ್ಲಿ
ಮುಂದಿನ ಶಿಕ್ಷಣ ಇರಲಿಲ್ಲ. Okay. ಆ ಉದ್ದೇಶದಿಂದ ಹೈಯರ್ ಎಜುಕೇಶನ್ ಇದು ನಾನು ಹೇಳೋದೀಗ 66ರಲ್ಲಿ ನಂದು SSLC ಆಯಿತು. 66ರಲ್ಲಿ? ಹೌದು, 66ರಲ್ಲಿ SSLC ಆಯಿತು. Okay. 67ಕ್ಕೆ ಒಂದು ವರ್ಷ ನಾನು KEB ಇರಲಿಲ್ಲ ಅವಾಗ, MSEB ಇತ್ತು. MSEB? ಮೈಸೂರು ಸ್ಟೇಟ್ ಎಲೆಕ್ಟ್ರಿಕ್ ಬೋರ್ಡ್ ಅಂತೇಳಿ. ಓಕೆ ಓಕೆ ಓಕೆ. ಒಂದು ವರ್ಷ ಕೆಲಸ ಮಾಡಿದೆ ರೀ. ಓಕೆ. ಏನ್ ಕೆಲಸ ಮಾಡಿದೆ ಅಂತಂದ್ರೆ ಈ ಮೀಟರ್ ರೀಡರ್ ಕೆಲಸ. ಓಹೋ, ಮೀಟರ್ ರೀಡಿಂಗ್. ಓಕೆ. ಆವಾಗ ಒಂದಿಷ್ಟು ನಾನು ಜನಪ್ರಿಯ ಹಾಡುಗಾರ ಮತ್ತೆ ಅಷ್ಟನ್ನೋದ್ರೊಳಗಾಗಿ ಹಾಡುಗಳನ್ನ ಕಟ್ಟತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಿದ್ದ. ಆವಾಗ ನಾನು ಸ್ವಲ್ಪ ಪ್ರಚಾರಕ್ಕಾಗಿ ನನ್ನನ್ನು ಇಲೆಕ್ಷನ್ ಪ್ರಚಾರಕ್ಕಾಗಿ ನನ್ನನ್ನು ಬಳಸಿದ್ರು. ಓಕೆ. ರಾಷ್ಟ್ರದ ಉಪ ರಾಷ್ಟ್ರಪತಿ ಜತ್ತಿಯವರು BD ಜತ್ತಿಯವರು ಅಲ್ಲಿ ಜಮಖಂಡಿ ಕ್ಷೇತ್ರಕ್ಕೆ ನಿಂತಾಗ ನನ್ನನ್ನು ಪ್ರಚಾರಕ್ಕಾಗಿ ಕರ್ಕೊಂಡು ಹೋದ್ರು. ಆ ಕೆಲಸಕ್ಕೆ ರಾಜೀನಾಮೆ ಕೊಡಿಸಿ ಕೆಲಸಕ್ಕೆ ಕರ್ಕೊಂಡು ಹೋದ್ರು. ಮುಂದೆ ಅವರು ಏನೇನೋ ಆಮಿಷಗಳನ್ನ ಹೇಳಿದರು. ಆದರೆ ಅವರಿಗೆ ಯೋಗ ಕೂಡಿ ಬರಲಿಲ್ಲೇನೋ, ಅವರು ನನ್ನನ್ನು ಅಷ್ಟಕ್ಕೆ ಕೈ ಬಿಟ್ರು. ನಾನು ಕರ್ನಾಟಕದ ಒಬ್ಬ ಹಾಡುಗಾರನಾಗಿ ಬೆಳೆದೆ ರೀ. ವಾವ್. ನಿಮ್ಮ ಹಾಡು ಎಲ್ಲಿಂದ ಅದು ಪ್ರಾರಂಭವಾಗಿದ್ದು? ಅಂದ್ರೆ ಮೊದಲಿಗೆ ಅದು? ಹೌದು, ಬಾಲ್ಯದಿಂದಲೂ ನಾನು ಹಾಡುಗಾರ. ಬಾಲ್ಯದಿಂದಲೂ ರಚನೆ ಮಾಡತಕ್ಕಂಥ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾರೆ ಮೊದಲಿಂದಾನೆ. ಹೌದು, 4ನೇ ಕ್ಲಾಸ್. ಯಾವ? ಓಕೆ, 4ನೇ ಕ್ಲಾಸ್ನಿಂದ ನಾನು ಹಾಡ ಬರಲಿಕ್ಕೆ. ಹೌದು, 4ನೇ ಕ್ಲಾಸ್ನಿಲ್ಲ ಪ್ರಪ್ರಥಮ ಹಾಡ ಬರೆದದ್ದು ನಯಾ ಪೈಸ ಇಲ್ಲ. ನಯಾ ಪೈಸ ಇಲ್ಲ ಕೈಯೊಳು, ನಯಾ ಪೈಸ ಇಲ್ಲ, ಹಾಡು ಮಾಡಿದೆ ಜೀವನವೆಲ್ಲ, ಕುಡುಕುತನದಿ ಬಾಳನೆಲ್ಲ. ಇದನ್ನೇ ಯಾಕೆ ಬರದೆ ಅಂತಂದ್ರೆ ರೀ, ನನ್ನ ಮನೆ ಪಕ್ಕಕ್ಕೆ ಒಬ್ಬ ಕುಡುಕ ಇದ್ದಾರೆ. ಈ ನಯಾ ಪೈಸಾ ಯಾಕೆ ಶಬ್ದ ಯೂಸ್ ಮಾಡಿದೆ ಅಂತಂದ್ರೆ, ಅವಾಗ ಹಳೆ ಚೌಲಿ 4 ಆಣೆ 8 ಆಣೆ ಅದು ಉಳಿತು, ಹೊಸದಾಗಿ ನಯಾ ಪೈಸಾ ಬಂತು. ಆ ಹೊಸದಾಗಿ ನಯಾ ಪೈಸಾ ಬಂದಿರತಕ್ಕಂತ ಯುಗ ನನ್ನ ಕಾಲಕ್ಕೆ ಬಂತು. ಆಡಿಯೋ ಮುಖಾಂತರ ರಿಲೀಸ್ ಮಾಡಿದ ತಾವೇ ನಯಾ ಪೈಸಾ ಶಬ್ದ ಹಾಡಿನ ಮುಖಾಂತರ ಹೊರಗಡೆ ಬಂತು. ಆ ನಂತರ ನನ್ನನ್ನ ಸ್ಕೂಲ್ನಲ್ಲಿ ನೋಡಿ ಮೇಷ್ಟ್ರು ಒಂದಿಷ್ಟು ಮಕ್ಕಳಿಗಾಗಿ ಹಾಡುಗಳನ್ನ ಹೇಳಿಸೋದು, ನನ್ನಿಂದ ಹಾಡುಗಳನ್ನ ಬರೆಸೋದು, ಅದು ಅಲ್ಲಿಂದ ಮುಂದುವರಿತು. ತಮ್ಮ ವಯಸ್ಸು ಒಂದು 10 ವಯಸ್ಸು ಇರ್ಬೋದು. ನಾನು 4ನೇ ಕ್ಲಾಸ್ ನೋಡ್ರಿ, 48ರಲ್ಲಿ ಹುಟ್ಟಿದೆ ರೀ. 48ರಲ್ಲಿ ಹುಟ್ಟಿ 4ನೇ ಕ್ಲಾಸ್ ಬಂದಾಗ ಮೋಸ್ಟ್ಲಿ 55-56 ಇರ್ಬೇಕು ನನ್ನ ಅಂದಾಜ್ ಪ್ರಕಾರ. ಆವಾಗಿನಿಂದ ಬರೀತಕ್ಕಂತ ಶಕ್ತಿಯನ್ನ, ಆವಾಗಿನಿಂದ ಕಲಿಸ್ತಕ್ಕಂತ ಶಕ್ತಿಯನ್ನ ದೇವರು ದಯಪಾಲಿಸಿರೋದ್ರಿಂದ ನಾನು ಆ ಕಲಿಯುವ ಎಲ್ಲಾ ವಿಧಾನಗಳನ್ನ ಬಾಲ್ಯದಿಂದಲೇ ಕರಗತ ಮಾಡ್ಕೊಂಡೆ. ವೆರಿ ಗುಡ್, ವೆರಿ ಗುಡ್ ಸರ್. ಸೊ ವಿದ್ಯಾಭ್ಯಾಸ ಈ ತರ ಅಂದ್ರೆ ಅದೇ ಅಷ್ಟೇ SSLC ಆದ್ಮೇಲೆ ತಾವು ಮತ್ತೆ ಮುಂದೆ ನಾನು ಹೈಯರ್ ಎಜುಕೇಶನ್ ಇಲ್ಲ, PUCಗೆ SSLC ಆದ ನಂತರ 1 ವರ್ಷ ಕೆಲಸ ಮಾಡಿದೆ ರೀ. ಗ್ಯಾಪ್ ಬಂತು, 68ಕ್ಕೆ ಗ್ಯಾಪ್ ಆಯ್ತು. 69ಕ್ಕೆ ನಾನು PUC ಕಂಟಿನ್ಯೂ ಮಾಡಿದೆ, ಮೊದಲೊಳಗೆ ಹೋದೆ. 69 ಮುಗೀತು. 70ನೇ ಕಾಲಿಟ್ಟಾಗ 71ಕ್ಕೆ ಒಂದು 5-6 ತಿಂಗಳು ಖಾಲಿ ಇದೆ ರೀ. 71ಕ್ಕೆ ನಮ್ಮಲ್ಲಿ ಸೋಮಯ್ಯ ಸಕ್ಕರೆ ಕಾರ್ಖಾನೆ ಸಮೀರ್ವಾಡಿ ಅಂತ ಹೇಳಿ ನನ್ನ 5 ಕಿಲೋಮೀಟರ್ ಮೇಲೆ ಸೈದಾಪುರದಲ್ಲಿ, ಅವಾಗ ಅವಿಭಾಜಿತ ಬಿಜಾಪುರ ಜಿಲ್ಲೆ ಇದೆ. ಇವಾಗ ಬಿಜಾಪುರ ಜಿಲ್ಲೆ ಡಿವೈಡ್ ಆಗಿ ಬಾಗಲಕೋಟೆ ಜಿಲ್ಲೆ, ಈಗ ನಾನು ಬಾಗಲಕೋಟೆ ಜಿಲ್ಲೆಗೆ ಬಂದಿರ್ತಕ್ಕಂಥ. ಅವಾಗ ಬಿಜಾಪುರ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಸೋಮಯ್ಯ ಸಕ್ಕರೆ ಕಾರ್ಖಾನೆ. ಅದರಲ್ಲಿ ನಾನು ಮೊದಲು ಕಾರ್ಮಿಕನಾಗಿ ಜಾಯಿನ್ ಆದೆ ರೀ. ನನ್ನನ್ನ ಆ ಕೆಲಸ ಕೊಡ್ಬೇಕಾದ್ರೆ ನನ್ನ ಹಾಡುಗಾರಿಕೆಯನ್ನು ಮೆಚ್ಚಿ ಅಲ್ಲಿ ನನಗೆ ಕೆಲಸ ಕೊಟ್ಟಿದ್ರು. ನೀವು ಪಾಪ್ಯುಲರ್ ಸಿಂಗರ್? ತುಂಬಾ ಪಾಪ್ಯುಲರ್ ಸಿಂಗರ್. ಅದು ಆ ಹಾಡನ್ನು ಮೆಚ್ಚಿಕೊಟ್ಟಾಗ
ಆ ಕಾರ್ಮಿಕ ಸಕ್ಕರೆ ಮಾಡ್ತಕ್ಕಂಥ ಕಾರ್ಮಿಕಾರಿ ನಾನು. ಅಚ್ಚಾ. ಸೆಂಟ್ರಿಫಿಕಲ್ ಆಪರೇಟರ್ ಅಂತ. ಓಕೆ. ಆ ಸೆಂಟ್ರಿಫಿಕಲ್ ಮಷೀನ್ ಏನ್ ಮಾಡ್ತದೆ ಅಂದ್ರೆ ರೀ, ಆ ಸಕ್ಕರೆ ಮಾಡುವಾಗ ಗಂಧಕವನ್ನ, ಗಂಧಕ ಅದರಲ್ಲಿ ಆಡ್ ಆಗುತ್ತೆ. ಆ ಗಂಧಕದ ಹೊಗೆ ನನ್ನ ಗಂಟ್ಲ ಕೆಡಿಸ್ಲಿಕ್ಕಾಯ್ತು, ಧ್ವನಿಯನ್ನ ಕೆಡಿಸ್ಲಿಕ್ಕಾಯ್ತು. ಅದು ಒಂದು ಕಾರ್ಯಕ್ರಮದಲ್ಲಿ ಆ ಕೆಟ್ಟದಾಗಿರ್ತಕ್ಕಂಥ ಧ್ವನಿ ನೋಡಿದಾಗ ಇಲ್ಲಿ ಜನರಲ್ ಮ್ಯಾನೇಜರ್ ಮಂಗಲ್ ಸಿಂಗ್ ಅಂತಿದ್ರು. ಮಂಗಲ್ ಸಿಂಗ್, ಹೌದು. ಆ ಮಂಗಲ್ ಹೆಸರೇ ಕಡಕು. ಹೌದು. ಅವರು ನೋಡಿ ನನಗೆ ಗುರಾಜ್ ಕಲಸೆ ತುಂಬ ಭಾರ ಅಂದ್ಬಿಟ್ರು. ಅಂದ್ರೆ ಒಳಗಡೆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಹೊರಗಡೆ ಬಾ ಅಂತ ಹೇಳಿ ಅವರ ಒಂದು ಆದೇಶದ ಮೇರೆಗೆ ನನಗ ಒಂದು ಅಲ್ಲಿ ಲೈಬ್ರರಿಯನ್ನ ಕೊಟ್ಟರು. ಒಂದು ಕರೆ ಬರ್ತಿದೆ, ಮಾತಾಡೋಣ ಮತ್ತೆ ಆ ಅನುಭವನ ಮುಂದುವರ್ಸೋಣ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ರಾಜು ಅವರೇ, ಹೇಗಿದ್ದೀರಾ? ಎಸ್, ನಾನ್ ಸೂಪರ್ ಆಗಿದ್ದೇನೆ. ನಮ್ಮೊಂದಿಗೆ ಇವತ್ತು ದಿಗ್ಗಜ ಗಾಯಕರು, ನಟರು, ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಗುರುರಾಜ್ ಹೊಸಕೋಟೆ ಇರ್ತಾರೆ. ಹಾ ಹಾ, ಉತ್ತರ ಕರ್ನಾಟಕದಿಂದ ಬಂದ ಶ್ರೇಷ್ಠವಾದ 7 ಧ್ವನಿಯ ಗಾಯಕರ ಪೈಕಿ ಹೌದು ನಮ್ಮ ಶಿವಮೊಗ್ಗ ಸುಬ್ಬಣ್ಣನವರವರು, ಓಕೆ, ಅಶ್ವಥ್ ಸಾಹೇಬ್ರವರು, ಹೌದು, ಮತ್ತೆ ನಿಮ್ಮೊಂದಿಗೆ ಕುಂತಿರ್ತಕ್ಕಂಥ ಲೆಜೆಂಡರಿ ಸಿಂಗರ್ ಗುರುರಾಜ್ ಹೊಸಕೋಟೆ ಅವರು. ಹೌದು. ಜಾನಪದ ಸಾಹಿತ್ಯವನ್ನ, ಜಾನಪದ ಹಾಡುಗಳನ್ನ ಇಷ್ಟು ಅದ್ಭುತವಾಗಿ ಆಡ್ತಾರೆ. ನಾನು ಚೈಲ್ಡ್ಹುಡ್ ಅಲ್ಲಿ ಅವ್ರ ಹಾಡುಗಳನ್ನ ಕೇಳಿದ್ದೀನಿ ಸರ್. ನಾವು ಬೆಳೆದಿರೋದೇ ಅವ್ರ ಹಾಡುಗಳು ಕೇಳ್ತಾ. ಚೈಲ್ಡ್ಹುಡ್ ಅಲ್ಲಿ ಹೊಸಕೋಟೆ ಸರ್, ಗುರುರಾಜ್ ಹೊಸಕೋಟೆ ಸರ್, ನಮಸ್ಕಾರ ಸರ್. ನಮಸ್ತೆ 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 ಸರ್, ನಾನು ಬಾಲ್ಯದಿಂದ ನೀವು ಬಹಳಷ್ಟು ಹಾಡುಗಳನ್ನ ಕೇಳಿದ್ದೀನಿ ಸರ್. ನಾನು ತುಂಬಾ ಧನ್ಯವಾದ, ತುಂಬಾ ಥ್ಯಾಂಕ್ಸ್ ರೀ. ಅದರಲ್ಲೂ ನೀವು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಹಾಡ್ತಕ್ಕಂಥ ಕೆಲವು ಹಾಡುಗಳಂತೂ ಅಲ್ಲ, ಮನಸ್ಸನ್ನ ಮುಟ್ಟುತ್ತೆ ಸರ್. ಮಣ್ಣಿನ ಗುಣ ಅಲ್ರಿ. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದ್ದೇನೆ. ಉತ್ತರ ಕರ್ನಾಟಕದ ಒಂದು ಅಲ್ಲಿಯ ಒಂದು ಮಣ್ಣಿನ ಸೊಗಡು ಏನಿರ್ತೋ ಅದೇ ನನ್ನ ಬಾಯಿಂದ ಹೊರಬಿತ್ತಟ್ಟೆ. ಸರ್, ಒಂದು 25-30 ವರ್ಷದಿಂದ ಕೇಳಿರ್ತಕ್ಕಂಥ ಒಂದು ಹಾಡು ಇವತ್ತು ಕೂಡ ನನ್ನ ಮನಸ್ಸನ್ನು ತಿಳಿತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಹಾಡಿದ ಶಕ್ತಿ ಯಾವ ರೀತಿ ಇದೆ ಅಂತ. ಹಾಡು ಕೇಳಿದ್ದೆ ತಮ್ಮದನ್ನ ನಾನು. ಹೌದ್ರಿ. ಮದುವೆಯಾಗ ಒಂದೇ ತಡ ಮಗ ಬ್ಯಾರೆ ಆಗಿ ಹೋದ ಸೊಸಿ ಬಂದ 1 ವರ್ಷದಾಗ ನನ್ನ ಮಗ ಬ್ಯಾರೆ ಆದ. ಹೌದು, ಅಂದ್ರೆ 1 ತಿಂಗಳಲ್ಲಿ ಮಗ ಬೇರೆ ಆಗ್ತಾನೆ ಅಂತ ಹೇಳಿದ್ರೆ ಅವನು ಅಷ್ಟು ಸಾಕು ಸಲಿದ ತಾಯಿ ಮನಸ್ಸಿನ ಎಂತ ಪರಿಣಾಮ ಆಗ್ತದೆ ಅಂತ ಹಾಡನ್ನ ತುಂಬಾ ಅರ್ಥಗರ್ಭಿತವಾಗಿ ಹಾಡಿದ್ರು ಸರ್ ನೀವು. ಹೌದು ಸರ್, ಹೌದು ಸರ್, ಹೌದು ಸರ್, ನಿಜ. ತುಂಬಾ ಸಂತೋಷ ಆಯ್ತು ಸರ್. ಅದ್ಭುತವಾದ ಹಾಡನ್ನ ಹಾಡಿದ್ರಿ. ತುಂಬಾ ಥ್ಯಾಂಕ್ಸ್. ಮತ್ತೊಂದು ಅದೇ ರೀತಿ ಇನ್ನೊಂದು ಹಾಡು ಹೇಳಿದ್ರು ಸರ್, ಅದು ಕೂಡ ಜ್ಞಾಪಕ ಇದೆ ನನಗೆ. ತುಂಬಾ ಅದ್ಭುತವಾಗಿ ಹಾಡಿದ್ರಿ. ನನ್ನ ಒಂದು ಅಭಿಲಾಷೆ ಏನಂತ ಹೇಳಿದ್ರೆ, ಹೇಳಿ ಸರ್, ಈ ಜಾನಪದ ಬಿಟ್ಟು ನಿಮ್ಗೆ ತುಂಬಾ ಇಷ್ಟವಾದ ಗಾಯನ ಶೈಲಿ ಯಾವುದು ಸರ್? ಇಲ್ಲ, ಜಾನಪದ ಯಾಕಂತಂದ್ರೆ ರೀ, ಅದು ನಮ್ಮ ಫೌಂಡೇಶನ್. ಅದು ಸಾಮಾನ್ಯರಿಗೆ ಡೈರೆಕ್ಟ್ ಆಗಿ ಮುಟ್ಟತಕ್ಕಂಥದ್ದೇ ನಮ್ಮ ಆಡು ಭಾಷೆ. ನಮ್ಮ ಆಚಾರ ವಿಚಾರಗಳು ಮೊದಲು ನಮ್ಮನ್ನು ಅಟ್ಯಾಕ್ ಮಾಡ್ತವೆ ರೀ. ಆ ಅಟ್ಯಾಕ್ ಮಾಡತಕ್ಕಂಥ ಶಬ್ದ ನಾವೇನು ಆಡು ಭಾಷೆಯನ್ನು ಮಾತಾಡ್ತೀವಲ್ಲ ಅದರಲ್ಲಿಯೇ ಹಾಡುಗಳು ಉತ್ಪನ್ನ ಆದರೆ ಅದು ಬೇಗ ನಮಗೆ ಅಪೀಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಜನಪದವನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಅಷ್ಟೇ. ಭಾವಭಕ್ತಿ ಏನಾಗುತ್ತೆ ಅಂತಂದರೆ ಅದರಲ್ಲಿ ನಾಟಕೀಯತೆ ಬರುತ್ತೆ ರೀ. ನಾಟಕೀಯತೆ ಬಂದರೆ ಅದು ಮೂಲ ಸೊಗಡವನ್ನು ಕಳ್ಕೊಳ್ಳುತ್ತೆ ರೀ. ಆ ಉದ್ದೇಶದಿಂದ ಡೈರೆಕ್ಟ್ ಆಗಿ ಒಂದೇ ಕಾಲಕ್ಕೆ ಒಂದೇ ಹೊಡ್ತಾ ಇರ್ತಾರೆ. ಡೈರೆಕ್ಟ್ ವಿಷಯ ತುಕಡ ಆ ಜನಪದದಲ್ಲಿ ಇರೋದ್ರಿಂದ ನಾನು ಜನಪದವನ್ನು ಆಯ್ಕೆ ಮಾಡ್ಕೊಂಡೆ. ಬಹುತೇಕ ನಿಮ್ಮ ಗಾಯನದಲ್ಲಿ 7 ಧ್ವನಿಯ ಗಾಯನ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಸರ್. ಕಾರಣ ಏನಂತಂದ್ರೆ ರೀ, ಯಾವುದೇ ಹೈ ಪಿಚ್ದಲ್ಲಿ ಹೇಳಿರ್ತಕ್ಕಂಥ ವಸ್ತು ಬೇಗ ಮುಟ್ಟುತ್ತೆ ಅನ್ನೋ ಒಂದೇ ಉದ್ದೇಶ ಅಲ್ಲಿ. ಹಳ್ಳಿಯ ಮನುಷ್ಯ ಅಲ್ರಿ ನಾನು, ಹಳ್ಳಿಯ ಸೊಗಡು, ಹಳ್ಳಿ ಸೊಗಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಾಗಾಗಿ ಅಪ್ಪಟ ಗ್ರಾಮೀಣ ಸೊಗಡಿನ ಬಂದಿದ್ದೀರಿ ಸರ್. ನಿಮ್ ಜೊತೆ ಮಾತಾಡ್ತಿರ್ತಕ್ಕಂಥದ್ದು ನಮ್ಮ ಜನರೇಷನ್ ಅವ್ರಿಗೆ ನೀವು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಸರ್. ನಿಜವಾಗ್ಲೂ ಅಲ್ಲ, ಈ ಜನರೇಷನ್ ಅಲ್ಲಿ ನಾವು ಅವ್ರನ್ನ ಇವತ್ತಿಗೂ ನಾವು ಬಾಲ್ಯದ ನೆನ್ಪು ಮಾಡ್ಕೊಂಡು ಆ ಹಾಡುಗಳನ್ನು ಇವತ್ತು ಕಿವಿಯಲ್ಲಿ ಗುಣಗುಣಿಸ್ತೇವೆ. ನನಗೆ ನೋವೇನಂತ ಹೇಳಿದ್ರೆ, ಇತ್ತೀಚಿನ ಚಲನಚಿತ್ರ ಮಾಧ್ಯಮದಲ್ಲಿ ಹೌದು ಜಾನಪದ ಗೀತೆಗಳನ್ನ ಬಳಸ್ಕೊಡ್ತಕ್ಕಂಥದ್ದು ತುಂಬಾನೇ ಕಡಿಮೆ ಆಗಿದೆ.
ನಮ್ಮ ಮೌಲ್ಯವನ್ನ ನಾವೇ ಬಿಟ್ಕೊಡ್ತಾ ಇದೀವಿ ಸರ್. ಎಲ್ಲ ಬ್ಯಾಕ್ ಟು ರೂಟ್ಸ್ ಅಂತ ಹೇಳ್ತಾ ಇದಾರೆ ಎಲ್ಲ. ನಾನು ಪಬ್ಲಿಕ್ ಯಾತಿಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಜಾನಪದಕ್ಕೆ ಹೆಚ್ಚು ಒತ್ತಡ ಕೊಡ್ತಾ ಇಲ್ಲ ಸರ್? ರಾಜು ಅವರೇ, ಒಂದು ನಾನು ಮಾತು ಹೇಳ್ರಾ, ಈ ಸಿನಿಮಾ ಕ್ಷೇತ್ರ ಅಂತಕ್ಕಂಥದ್ದು, ಆ ಸಿನಿಮಾ ಕ್ಷೇತ್ರ ಬಲ್ಲವರಿದ್ರೇ ಆ ಸಿನಿಮಾದ ಬಗ್ಗೆ ಒಂದಿಷ್ಟು ಹಿಡಿತ ಇದ್ರೇ ಈ ಎಲ್ಲವನ್ನೂ ನೀವು ಕೇಳಿರ್ತಕ್ಕಂಥ ವಿಧಾನಗಳು, ನೀವು ಕೇಳಿರ್ತಕ್ಕಂಥ ವಿಷಯಗಳು ಅಡಕಾಗ್ತಾವೆ. ಅಲ್ಲಿ ದುಡ್ಡು ಜೊತೆಗೆ ಹೆಸರು ಮಾಡ್ತಕ್ಕಂಥವ್ರು ಯಾರು ಸೇರ್ತಾರೋ ಅವ್ರಿಗೆಲ್ಲ ಇವತ್ತಿನ ದಿನಮಾನಗಳಲ್ಲಿ ಏನು ನಡೆಯುತ್ತೋ ಅದನ್ನು ಯೂಸ್ ಮಾಡ್ತಾರೆ ಹೊರತಾಗಿ ಜನಪದದಿಂದ ಅವ್ರಿಗೆ ಆಗೋದೇನಿದೆ? ಜನಪದದಿಂದ ದುಡ್ಡು ಬರುತ್ತಾ ಅಂತ ಲೆಕ್ಕಾಚಾರ ಅವ್ರದ್ದು. ಆ ಜನಪದವನ್ನು ದುಡ್ಡು ಬರುತ್ತಾ ಬಳಸಿದ್ರೆ ಆ ಜನಪದದಿಂದ ದುಡ್ಡು ಬರುತ್ತೆ ಅಂತೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ಅಲ್ಲ, ನಾವು ಮೇಲ್ಗಡೆ ಬಂದಿರೋದೇ ಜನಪದ ಫೌಂಡೇಶನ್. ಹೌದೌದು ಅದರಲ್ಲಿ ಏನು ಅರ್ಥ? ನಾವು ನಿಂತಿರ್ತಕ್ಕಂಥ ನೆಲಗಟ್ಟೆ ರಂಗಭೂಮಿ ಎರಡು ಮಾತಿಲ್ಲ ರೀ. ಅದಾದ ನಂತರನೇ ಚಿತ್ರರಂಗ. ಹೌದು ಮೂಲ. ನಾನೇನದು ಜಾನಪದ ಕಥೆಗಳನ್ನು ತಗೊಳ್ತಾ ಇದ್ದಾರೆ, ಆದ್ರೆ ಅಲ್ಲಿ ಗೀತೆಗಳು ಜಾನಪದಕ್ಕೆ ಆಸ್ಪದ ಕೊಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು. ಇನ್ನೊಂದು ದುರಂತ ಹೇಳ್ತೇನೆ ನಿಮಗೆ. ಇನ್ನೊಂದು ದುರಂತ, ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಯುವಕರಿಗೆ ದೇವರಾಣೆ ಮಾಡಿ ಒಳ್ಳೇದನ್ನು ಕೊಡ್ತಕ್ಕಂಥ ಚಿತ್ರಗಳು ಬರ್ತಾ ಇಲ್ಲ. ಬರೀ ಅಪರಾಧ, ರಕ್ತಪಾತ, ಮಚ್ಚು ಲಾಂಗು, ಕೆಟ್ಟ ಏನು ಉದ್ರೇಕಗೊಳ್ಳತಕ್ಕಂಥ ಡೈಲಾಗ್ಗಳು, ಕೆಟ್ಟದಾಗಿರ್ತಕ್ಕಂಥ ಸಂಗೀತ, ಕೆಟ್ಟದಾಗಿರ್ತಕ್ಕಂಥ ಸಾಹಿತ್ಯ, ಇದನ್ನು ಬಿಟ್ಟರೆ ನಮ್ಮ ಅಪ್ರಾಣಿಗೆ ಒಳ್ಳೆಯದನ್ನು ಕೊಡ್ತಕ್ಕಂಥ ಕಾಲಮಾನ ಹೋಯಿತು. ಒಂದು ಕಾಲಕ್ಕೆ ರಾಜ್ಕುಮಾರ್ ಅವರ, ಒಂದು ಕಾಲಕ್ಕೆ ವಿಷ್ಣುವರ್ಧನ್ ಅವರ ಕೆಲವು ಹಾಡುಗಳನ್ನ, ಕೆಲವು ಚಿತ್ರಗಳನ್ನ ನೋಡಿದಾಗ ನಾವು ಅದನ್ನು ಅಳವಡಿಸಬೇಕು ಜೀವನದಲ್ಲಿ ಅಂತ ಹೇಳಿ ಮನಸ್ಸು ಬರ್ತಾ ಇತ್ತು. ಈಗ ಎಲ್ಲಿ ಬರ್ತಾ ಇದ್ದಾರೆ ಮಕ್ಕಳು? ಹೌದೌದು ಸತ್ಯವಾದ. ನನ್ನದೊಂದು ಕೋರಿಕೆ ಸರ್. ಹೇಳಿ ಸರ್. ಹೇಳಿ ಸರ್. ಒಂದು ಹಾಡನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ. ಜಾನಪದ ಬೇಕಿರ್ತದೆ ಸರ್. ನಾನು ಹೇಳೋದೇ ಜನಪದ ರೀ. ನಾನು ಹೇಳೋದೇ ಜನಪದ. ಒಂದು ಬೆಂಗಳೂರು ಸಂಬಂಧಪಟ್ಟ ಒಂದು ಜಾನಪದ ಗೀತೆ ಬಂದಿತ್ತು. ಇಲ್ಲ, ಅದ ಆವಾಗಿನ ಕಾಲಕ್ಕೆ ಆವಾಗ ಬರೆದು ಹೇಳ್ತೇವೆ ಹೊರತಾಗಿ. ನೀನು ಮುದುಕಿಯನ್ನ ಸೆರಗು ಹಾಕೊಂಡು ನಾಲ ಒಂದು ಕಂಬಳಿ ಹೊಚ್ಕೊಂಡು. ಅಲ್ಲ, ಅದು ಸಿನಿಮಾಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು. ನಾನು ಇಲ್ಲಿ ಜನಪದವನ್ನು ಬಳಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ರೀ. ನನ್ನ ಏನು ಕೇಳಿದ್ರಿ ಜನಪದದ ಬಗ್ಗೆ ಕೇಳ್ರಿ, ಜನಪದ ಹಾಡು ಕೇಳ್ರಿ. ಅದು ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಗಿರ್ತಕ್ಕಂಥ ಒಂದು ಹಾಡನ್ನ ದಯವಿಟ್ಟು ಹೇಳಿ ಸರ್. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗಳ ಕೋತ ಕುಂತ್ಯಾಕ, ಕೊಟ್ಟ ಹೆಣ್ಣೈತಿ ಕುಲಿದ್ ಹೊರತ ಬಿಡು ಬ್ಯಾಡವ್ವ ನೀ ಮರುತ, ಅನುಗಾಲ ನಡೆದಂತ ಹೆಣ್ಣು ಜನ್ಮದ ಈ ಮಾತ, ನನ್ನ ಕರುಳಿನ ಕುಡಿ ನೀನು ಹಿಂಗಳ ಕೋತ ಕುಂತ್ಯಾಕ, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನ, ಕುಡಿಬಿಟ್ಟು ಹೊರಗ ಬಂದು ಹೂ ಹಣ್ಣು ಕೊಡದೇನ, ಹಿಡಿ ಮನದಾಗ ನನ್ನವ್ವ ನಗುತ್ತಾ ಹೋಗ್ಯವ್ವ, ನಾ ಎಷ್ಟು ದಿನದಾಕ್ಯವ್ವ ಕಡಿತನಕ ನಿನ ಗಂಡವ್ವ, ನನ್ನ ಕರುಳಿನ ಕುಡಿ ನೀನು ಹಿಂಗೆ ಎಳ್ಕೋತ ಕುಂತ್ಯಾಕ. ಬಹಳ ದೊಡ್ಡ ಹಾಡುಗಳು ರೀ ನಂದು. ಹೌದು, ಅದೇ ದನಿ, ಅದೇ ವಾಯ್ಸ್ ವೇರಿಯೇಷನ್, ಅದೇ ಅರ್ಥಪೂರ್ಣತೆ, ಅದೇ ಇನ್ವಾಲ್ವ್ಮೆಂಟ್ ಅಲ್ಲಿ ಏನೂ ಬದಲಾವಣೆ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಯಸ್ಸಾಗಿದೆ ಸರ್, ನನಗೆ ವಯಸ್ಸಾಗಿದೆ. 25 ವರ್ಷಗಳು ಕಳೆದಿದ್ರಿ ಹಾಡನ್ನ ಕೇಳಿ, ಅದು ಇವತ್ತು ಹಾಡಿನಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ ಸರ್. ರಾಜು ಸರ್, ಒಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಬಾಲ್ಯದಿಂದನೇ ಇವ್ರ ಹಾಡುಗಳನ್ನ ಕೇಳ್ತಾ ಬಂದಿರೋದು. ಒಂದು ಇವ್ರದ ಸಂದೇಶನ ನಾನು ಮಾಡ್ತೀನಿ ಅನ್ನೋದು ನನ್ನ ಕನಸಲ್ಲೂ ಗೊತ್ತಿರಲಿಲ್ಲ ಮೊದಲು. ಸೊ ಅದು ನಂಗೆ ಬಹಳ ಇವತ್ತು ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಗೆ ಭಗವಂತ ಆಯುಷ್ ಆರೋಗ್ಯವನ್ನು ಮತ್ತೆತ್ತಿಕೊಳ್ಳಿ. ನಮ್ಮ ದನಿನಲ್ಲಿ ಇನ್ನೂ ಅದ್ಭುತವಾದ ಹಾಡುಗಳನ್ನು ಕೇಳ್ತಕ್ಕಂಥ ಭಾಗ್ಯ ಕನ್ನಡ ನಾಡಿ ಬರಲಿ ಅಂತ ಸಿಗಲಿ. ತುಂಬಾ ಧನ್ಯವಾದಗಳು. ತುಂಬಾ ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಇವರು ರೈಟರು ಆ್ಯಕ್ಚುಲಿ.
ಸಾಹಿತ್ಯ ಬರೆಯೋರು. ಸೊ ಹಾಗಾಗಿ ಅವರು ತುಂಬ ಆಸಕ್ತಿಯಿಂದ ಕೇಳಿದ್ದಾರೆ. ಸರ್, ಈಗ ಮೊದಲನೇ ಅದಕ್ಕೆ ಸಕ್ಕರೆ ಕಾರ್ಖಾನೆಯಲ್ಲಿ ತಾವು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಹೌದು, ಸಕ್ಕರೆ ಕಾರ್ಖಾನೆಯಲ್ಲಿ ಆ ಸಕ್ಕರೆ ಕಾರ್ಖಾನೆಯವರು ನನ್ನ ಕಲೆಗೂ ಕೂಡ ಬಹಳ ಒತ್ತು ಕೊಟ್ಟು ಬಹಳ ಒಂಥರ ಆಶ್ರಯದಾತರೇನ್ರಿ ಅವರು. ಎಸ್, ಆ ಹಾಡು ರಿಲೀಸ್ ಬಗ್ಗೆ ಹೇಳ್ತಿದ್ದೀರಿ ತಾವು. ನಯಾ ಪೈಸಾ ಅದು ಹಳೆಯದ್ರಿ, 4ನೇ ಕ್ಲಾಸ್. ಅದು ಅವಾಗ 4ನೇ ಕ್ಲಾಸ್ಗೂ ಈಗ ನಾನು ಬಂದಿರತಕ್ಕಂಥದ್ದು 69 ಮುಗಿದು 71ಕ್ಕೆ ಕಾಲಿಟ್ಟಿದ್ದೇನೆ. 71ರಲ್ಲಿ ನಾನು ಬೆಳೆದ ಮರ ಆಗಿದ್ದೆ ರೀ. ಇದರಲ್ಲಿ ನಾನು ಸಿಕ್ಕಾಪಟ್ಟೆ ಅವಾಗಲೇ ನನ್ನ ಸಿಕ್ಕಾಪಟ್ಟೆ ಹಾಡುಗಳನ್ನ ಬರೆದ ರಚನೆ ಮಾಡಿ ಸುಮಾರು ಸಮಾಜಕ್ಕೆ, ಸಮಾಜದ ಓರೆಕೋರೆಗಳಿಗೆ ತಿದ್ದತಕ್ಕಂಥ, ಹೇಳತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೆ ಅವಾಗ. ಅದಕ್ಕಿಂತ ಮುಂಚೆ ಮಕ್ಕಳಿಗಾಗಿ ಕೆಲವು ಹಾಡುಗಳನ್ನ ರಚನೆ ಮಾಡ್ತಿದ್ದೆ. ಆ ಮಕ್ಕಳ ಈ ಶಾಲಾ ಇದರಲ್ಲಿ ವಾರ್ಷಿಕೋತ್ಸವ, ಆ ನಂತರ ಪಂದ್ಯಾಟಗಳಲ್ಲಿ ನನ್ನ ಹಾಡುಗಳನ್ನ ಯೂಸ್ ಮಾಡ್ತಿದ್ರಿ. ಅವಾಗ ಒಂದು ಜನಪದ ಒಂದು ಹಾಡು ಇದ್ದೇ ಇರ್ತಾ ಇತ್ತು ಅವಾಗ. ಅದನ್ನ ಕಲಿಸ್ಲಿಕ್ಕೆ ನನ್ನನ್ನೇ ಕರ್ಕೊಂಡು ಹೋಗ್ತಿದ್ರು. ಹೌದು, ನನ್ನ ಬರವಣಿಗೆಯ, ನನ್ನ ಧ್ವನಿಯ, ನನ್ನ ಆಕ್ಷನ್, ನಾನು ಒಂದು ಚೂರು ಹಾಡಿನ ಜೊತೆಗೆ ಡಾನ್ಸರ್ ಕೂಡ. ಹೌದು, ಮಕ್ಕಳಿಗೆ ಡಾನ್ಸ್ ಕೂಡ ಕಲಿಸಿರ್ತಕ್ಕಂಥ ವ್ಯಕ್ತಿ. ಅವಾಗ ನಾನು ಕೆಲವು ಹಾಡುಗಳನ್ನ ಮೊದಲು ಯಾಕೆ ಚಿತ್ರ ಧ್ವನಿಯನ್ನ ಅನುಕರಣ ಮಾಡಿದೆ ಅಂತಂದ್ರೆ, ಜನಪ್ರಿಯತೆ ಆ ಚಿತ್ರದಲ್ಲಿ ಇತ್ತು ಅಂತ ಹೇಳಿ ಒಂದು ಹಾಡು ಮೊದಲು ಬರೆದಿರ್ತಕ್ಕಂಥದ್ದು. ಸಾಯೋನಾರ ಸಾಯೋನಾರ ವಾದಾನಿ ಭಾವುಂಗಿ ಸಾಯೋನ, ಈ ಇದನ್ನ ಜನಪ್ರಿಯ ಹಾಡುಗಳು ಅವಾಗ ನಾನು ಹೋಗುನು ಬಾರ ಹೋಗುನು ಬಾರ ಹರುಷದಿ ಹೊಲಕ ಹೋಗುನು ಬಾರ ದುಡಿತದಿ ದೇಶದ ಉದ್ಧಾರ ಸೊಗಸಾಗಿ ಸೇವೆ ಮಾಡುನು ಬಾರ ಹೋಗುನು ಬಾರ ಹೋಗುನು ಬಾರ. ಈ ಹಾಡ ಇದ್ರ ಜೊತೆಗೆ ಎನ್ನಲ್ಲಿಗೆ ಕಿಂತು ಆನಂದ ಕಾಣೆ ಮನಸ್ಸೇನಿ, ಈ ಹಾಡಿನ ಒಂದು ಟ್ಯೂನ್ಗೆ ಕೋಟಿ ವಿದ್ಯಾದಾಗ ಮೇಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದಾರ ಬಂಗಾರಾಗೋದು ಬಾಳೆಲ್ಲ. ಇದು ಇನ್ನೊಂದು ಹಿಂದಿ ನಮ್ಮ ಯಾವುದಂತಂದ್ರೆ ಪಂಕ್ ಹೋತಿ ತೋಡು ಆತಿರೇ, ಇದ್ರ ಮೇಲೆ ಕಷ್ಟಗಳಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ವಾಲಿ ಬುಗಡಿ ವಜ್ರ ಟಿಕ್ಕಿ ಬೇಡೇತಿ ಮನಸ ರಾಶಾದ ಮ್ಯಾಲ ಮಾಡಿಸೋ ಡಿವೆಟು ಮಾಡಿಸೋ ನನ್ನ ರಸ ಹೊಸ ರೀತಿ ಬೇಸಾಯ ಮಾಡೇ ನೀ ವರ್ಷ ಬರ್ತತಿ ಕಾಳು ಬರದಿಂದ ಬರಸ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ. ಈ ತರ ಹಾಡುಗಳನ್ನ ಮತ್ತೆ ಒಂದು ಪಲ್ಲವಿಗೆ ಒಂದು ಟ್ಯೂನು, ಆನಂತರ ಸೇಮ್ ರಾಗದಲ್ಲಿ ಇನ್ನು ಬೇರೆ ಬೇರೆ ಹಾಡುಗಳು ಇರ್ತಾವಲ್ಲ ಅದನ್ನ ಅಟ್ಯಾಚ್ ಮಾಡತಕ್ಕಂತ ಹೌದು. ಪಲ್ಲವಿ ಒಂದು ಸಿನಿಮಾದ ಹಾಡು, ಅದ್ರ ಚರಣ ಇನ್ನೊಂದು ಸಿನಿಮಾದ ಹಾಡು. ಹಿಂಗಾಗಿ ಬಹಳ ಜನಪ್ರಿಯತೆ ಅವಾಗಲೇ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಬಂದು ಯಾವಾಗ್ಲೂ ಮಾಡಿದಿರ ತಾವು ಜನ ನನ್ನ ಹಾಡನ್ನ ಕೇಳ್ತಾರೆ, ನಾನು ಬರೆದದ್ದನ್ನು ಕೇಳ್ತಾರೆ ಅಂತ ಹೇಳಿ ಅವಾಗಿನಿಂದ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಹಾಡುಗಳನ್ನ ಬರೀತಾ ಪಬ್ಲಿಕ್ ನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ 1969ಕ್ಕೆ ನಾನು ಸ್ವಂತಕ್ಕೆ ಕಾರ್ಯಕ್ರಮವನ್ನ ಅಂದ್ರೆ ಕಮರ್ಷಿಯಲ್ ಆಗಿ ದುಡ್ಡು ತಗೊಂಡು ಕಾರ್ಯಕ್ರಮ 69ರಿಂದ ಕಮರ್ಷಿಯಲ್ ಆಗಿ ಪ್ರೊಫೆಷನಲ್. ಹೌದು, 71ಕ್ಕೆ ನಾನು ಇದರಲ್ಲಿ ಜಾಯಿನ್ ಆದೆ ರೀ, ಶುಗರ್ ಫ್ಯಾಕ್ಟರಿಯಲ್ಲಿ. 69ರಿಂದ ಜನಪ್ರಿಯ ಹಾಡುಗಾರ ನಾನು. ಹಿಂಗಾಗಿ ಬೆಳವಣಿಗೆ ಆ ತರ ಆಯ್ತು. ಜೊತೆಗೆ ನಾನು ಹಾಡು ರಚನೆ ಮಾಡ್ತಾ ನಾನು ಬೇರೆಯವರ ಹಾಡನ್ನು ತಗೊಳ್ಳೇ ಇಲ್ಲ ರೀ. 73ರಲ್ಲಿ ಒಂದು ಏನಾಯ್ತು ಅಂತಂದ್ರೆ ರೀ, ನನ್ನನ್ನ
ಈ ಫ್ಯಾಮಿಲಿ ಪ್ಲಾನಿಂಗ್ ಸಂಸ್ಥೆಯವರು ಯೂಸ್ ಮಾಡಿದ್ರು. ಅಚ್ಚಾ. ಅವಾಗ ಅದರದ್ದು ಬಹಳ ಪ್ರಖರವಾಗಿತ್ತು. ಒಂದು ಗಂಡು ಒಂದು ಹೆಣ್ಣು, ಒಂದೇ ಗಂಡು ಒಂದೇ ಹೆಣ್ಣು, ಅಂದ್ರೆ ಆರತಿಗೊಬ್ಬಳು ಕೀರ್ತಿ ಒಬ್ಬ ಅಂತ ಹೇಳಿ ಅವಾಗ ಆನಂತರ ಬರ್ತಾ ನೀವಿಬ್ರು ನಿಮಗೆ ಒಬ್ರು ಅಂತ ಹೇಳಿ ಅದು ಆ ತರ ಬಂತು. ಅವಾಗ ನಾನು ಕಾರ್ಯಕ್ರಮ ಜನ ಕೇಳ್ತಿತ್ತಲ್ಲ, ಅವರು ನನ್ನನ್ನು ಒಂದು ಹಳ್ಳಿಗೆ 70 ರೂಪಾಯಿ ಒಂದು ಅರ್ಧ ಗಂಟೆ ಯೂಸ್ ಮಾಡ್ತಿದ್ದೆ ನಾನು. ಅಂದ್ರೆ ಒಂದು ದಿನಕ್ಕೆ 4-5 ಹಳ್ಳಿ ತಿರುಗ್ತಿದ್ದೇವ್ರಿ. ಅವಾಗ ಒಂದಿಷ್ಟು ವಿಷಯಗಳು, ಆವಾಗ ಅಲ್ಲಿ ನಡೀತಕ್ಕಂಥ ಘಟನೆಗಳು ನನಗೆ ಹಾಡುಗಳನ್ನ ಬರೀಲಿಕ್ಕೆ ಅನುಕೂಲ ಆಯ್ತು. ಆವಾಗಲೇ ರಚನೆ ಆದದ್ದು 73ರಲ್ಲಿ. ಅದನ್ನ ಕಂಡು ನಮ್ಮ ಹಳ್ಳಿ ಮಂದಿ ದಂಗಾಗಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರುತ್ತೀತ. ಉಟ್ಟ ಸೀರಿ ತೆಳಗಿನ ಧಡಿಯು ಕಸ ಹೊಡಿಯತಿತ್ತ, ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತ. ಜುಲ್ಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ, ಭರ್ರಂತ ನಡೆಯುವಾಗ ಬಾಬ್ಬಿ ರಿಬ್ಬನ್ನ ಡುರುಕಿ ಹೊಡಿತಿತ್ತ. ಕಲಿತ ಹುಡುಗಿ. ಈ ಹಾಡನ್ನು ನಾನು ಒಬ್ಬಕ್ಕೆ ಹೆಣ್ಮಗಳು ಜನರನ್ನ ಹೆಂಗ ಆಕರ್ಷಣೆ ಮಾಡ್ತಾಳು, ಜೊತೆಗೆ ಅವರು ಆಕರ್ಷಿತರಾಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಕೆಲಸ ಕಾರ್ಯಗಳಿಗೆ ಹೆಂಗ ವಿಘ್ನ ತಂದುಕೊಳ್ತಾರೋ ಈ ಹಾಡಿನ ತಾತ್ಪರ್ಯನೇ ಕಲಿತ ಹುಡುಗಿ. ಮೇನ್ ಅದೇ. ಹೌದು. ಈ ಕಲಿತ ಹುಡುಗಿಯಲ್ಲಿ ಹುಡುಗಿಗಿಂತ ಹೆಚ್ಚು ಬರ್ತಕ್ಕಂಥದ್ದು ನಮ್ಮ ಕೆಲಸಗಾರರು, ಆಯಗಾರರು ಅಂತಾರೆ ನಮ್ಮ ಕಡೆ. ಆಯಗಾರರು ಬರ್ತಾರೆ. ಮತ್ತೆ ಹೆಚ್ಚು ತಾವು ಹೆಣ್ಣಿನ ಮೇಲೆ ಕೇಂದ್ರಿತ ಭಾಗವಾಗಿ ತಾವು ಹಾಡನ್ನ ಬರೆದ ಕಾರಣ, ಯಾವತ್ತು ಜಗತ್ತು ಹುಟ್ಟೈತಿ ಅವತ್ತಿನಿಂದ ಹೆಣ್ಣಿನ ಶೋಷಣೆ ನಾವು ಕೇಳ್ತಾನೆ ತುಂಬಾನೇ ಕೇಳ್ತೇವೆ. ಗಂಡಸು ಪ್ರಾಧಾನ್ಯವಾಗಿರ್ತಕ್ಕಂಥ ಈ ಸಮಾಜದೊಳಗ ನಾವು ಹೆಣ್ಣನ್ನು ದೇವರಂತೀವಿ, ತಾಯಿ ಪೂಜಿಸ್ತೇವೆ. ಜೊತೆಗೆ ಆರಾಧಿಸರ ಜೊತೆಗೆ ಹೆಣ್ಣು ಎಲ್ಲ ಆಯಾಮಗಳಲ್ಲಿ ಬರ್ತಾಳ್ರಿ. ಹೌದು. ತಾಯಿಯಾಗಿ ಬರ್ತಾಳು, ಅಕ್ಕ ತಂಗಿಯರಾಗಿ ಬರ್ತಾಳು, ಹೆಂಡತಿಯಾಗಿ ಬರ್ತಾಳು, ಅತ್ತೆ, ನಾದ್ನಿ ಎಲ್ಲಾ ವಿಷಯದಲ್ಲಿ ಬಂದ್ರು ಕೂಡ ನಾವು ಸವಾರಿ ಮಾಡ್ಲಿಕ್ಕೆ ಹೋಗ್ತೇವೆ ಹೊರತಾಗಿ ಜನಗಳ ಕಣ್ಣಿಗೆ ನಾವು ಬಹಳ ಪೂಜನೀಯವಾಗಿ ಕಾಣಿಸೋ ತರ ನಡ್ಕೋತೇವೆ. ನಮ್ಮ ಪ್ರಾಣಿಗಳು ನಾವು ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ಏನಂತಂದ್ರೆ ರೀ, ಈ ನಾಟಕ ಮಾಡ್ತಿರ್ತಾರಲ್ಲ ಅವರೆಲ್ಲ ಇಂಥದ್ದೇನೆ ವಿಶೇಷವಾಗಿ ಇವತ್ತಿನ ದಿನಮಾನಗಳಲ್ಲಿ ಈ ಒಂದಿಷ್ಟು ರೇಪು ಗಿಪು ಕೆಟ್ಟದಾಗಿ ಹೆಣ್ಣನ್ನು ಕಾಣ್ತೇವೆ. ಅದು ಅವರು ಹಿಂದೆ ನಾವು ಪುರಾಣ ಕಾಲದಲ್ಲಿ ಪುರಾಣ ಕಥೆಗಳನ್ನ ಕೇಳುವಾಗ ರಾಕ್ಷಸರು ಇದ್ರಂತ ಹೇಳಿ, ಅವ್ರು ರಾಕ್ಷಸರ ಅವ್ರು ಹೆಂಗಿದ್ದು ಅವ್ರ ಸ್ವರೂಪ ಗೊತ್ತಿಲ್ಲ ನಮ್ಗೆ. ಇವತ್ತಿನ ದಿನಮಾನಗಳಲ್ಲಿ ನಾವು ರಾಕ್ಷಸರನ್ನು ಕಾಣ್ತಾ ಇದ್ದೀವಿ. ಹಿಂಗಾಗಿ ಇವತ್ತಿನ ದಿನಮಾನ ಏನು ಈ ಜಗತ್ ನಿಲ್ಲುವವರೆಗೂ ಹೆಣ್ಣಿನ ಶೋಷಣೆ ನಿಲ್ಲುವುದಿಲ್ಲ ಅಂತ ಹೇಳಿ ನನಗನ್ಸುತ್ತೇನೆ. ಯಾರು ಎಷ್ಟೇ ಎಂತ ಕಾಯ್ದೆ ತಂದ್ರು ಕೂಡ ಇಲ್ಲಿ ವಾಂಛೆ ಅಂತಕ್ಕಂಥದ್ದು, ಉಪ್ಪು ಹುಳಿ ಉಂಡಿರ್ತಕ್ಕಂಥ ಜೀವ ಅದು ಒಂದ್ಸಲಾರು ತಪ್ಪು ಮಾಡುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಹಿಂಗಾಗಿ ಇದು ನಿಲ್ಲೋದು ಬಹಳ ಕಷ್ಟ. ಇವತ್ತು ಮಾಧ್ಯಮ ಬಹಳ ಪ್ರಖರವಾಗಿರ್ತಕ್ಕಂಥ ಮಾಧ್ಯಮ ಟಕ್ಕಂತ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಾಗತ್ತೆ ರೀ. ಹಿಂದೆ ಗೊತ್ತೇ ಆಗ್ತಿರ್ಲಿಲ್ಲ, ಎಲ್ಲೋ ಏನೋ ನಡೀತಿತ್ತು. ಅವಾಗ ಸುಮಾರು ಗೌಹಾತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಹೆಣ್ಣಿನ ಶೋಷಣೆ, ಅವಾಗ ವರದಕ್ಷಿಣೆ ಪಿಡುಗಿತ್ತು. ಅವಾಗ ಒಂದು ನಾನು ಹಾಡ ಬರೆದೆ ರೀ. ಹೆಣ್ಣಿನ ಬಾಳೆದಾಗ ಯವ್ವ ಏನು ಕಾಣುದೈತಿ, ಮಣ್ಣಾಗ ಹೋಗು ತನಕ ಕಣ್ಣೀರು ಹಾಕಿ ಸಾಯುದೈತಿ, ಮರ ಮರಗಿ ಸಾಯುದೈತಿ. ಹೆಣ್ಣಿನ ಬಾಳೆದಾಗ ಯವ್ವ ಏನು ಕಾಣುದೈತಿ, ಮಣ್ಣಾಗ ಹೋಗು ತನಕ ಕಣ್ಣೀರು ಹಾಕಿ ಸಾಯುದೈತಿ, ಮರ ಮರಗಿ ಸಾಯುದೈತಿ. ಈ ಹಾಡನ್ನ ರಚನೆ ಮಾಡಿದರೆ ಈ ಹಾಡು ಎಷ್ಟು ಪ್ರಭಾವಯುತವಾಗಿ ಆ ಹಾಡನ್ನ ಮೂಡಿ ಬಂತು ಅಂತಂದ್ರೆ ಈ ಹಾಡನ್ನ ಕೇಳಿ ಹುಬ್ಬಳ್ಳಿಯೊಳಗೊಂದು ಘಟನೆ ಆಗಿಬಿಡ್ತು. ನಾನು
ಈ ವರದಕ್ಷಿಣೆ ಪಿಡುಗು ನಿಲ್ಲಲಿ ಅನ್ನೋ ಉದ್ದೇಶದಿಂದ ಮಾಡಿದ್ರಿ, ಆ ಹಾಡನ್ನ ರಚನೆ ಮಾಡಿದ್ದೇನೆ. ಓಕೆ. ಆದ್ರೆ ನಾನು ಯಾವ ರೀತಿ ಹಾಡಿದನೋ ಅದೇ ರೀತಿ ಮನೆ ಸೊಸೆಯನ್ನ ಸೀಮೆ ಎಣ್ಣೆ ಉಗ್ಗಿ ಬೆಂಕಿ ಹಚ್ಚಿ ಕೊಂದ್ಬಿಟ್ಟು ಮಾಡಿದ್ದಾರೆ. ಓಹೋ, ಆ ಘಟನೆ ನಡೆದಿದೆ. ಅವತ್ತಿನಿಂದ ನಾನು ಈ ಹಾಡನ್ನು ಬಿಟ್ಟುಬಿಟ್ಟೇನೆ. ಓ ಮೈ ಗಾಡ್, ಹಾಡೋದೇ ಬಿಟ್ಟುಬಿಟ್ಟೇನೆ. ಬೇಡವೇ ಬೇಡ ಅಂತ, ಬೇಡವೇ ಬೇಡ ಅಂತೇಳಿ. ಅಲ್ಲ, ಒಬ್ರಿಗೆ ಮೆಸೇಜ್ ಸಿಗ್ಬೇಕಾದ್ ನಿಜ, ಬಟ್ ಅದು ಈ ತರ ಅವರು ಅದನ್ನ ಬಳಕೆ ಬಹಳ ತಪ್ಪು. ನಾನು ಹಿಂಗಾಗಿ ಅಪರಾಧ. ಅದ್ರ ಟ್ಯೂನ್ ಬಹಳ ಚೆನ್ನಾಗಿರ್ತು ಅನ್ನೋ ಉದ್ದೇಶದಿಂದ ಇನ್ನೊಂದಕ್ಕೆ ಯೂಸ್ ಮಾಡಿಬಿಟ್ಟೆ. ಅದೇನಂತಂದ್ರೆ ರೀ, ನನ್ನ ಅತಿ ಆತ್ಮೀಯ ಮಿತ್ರನ ಒಂದು ಹಾಡೋದು, ಅವನ ಒಂದು ವಿಷಯ. ನನ್ನ ಕ್ಲಾಸ್ಮೇಟು ಬಹಳ ಶ್ರೀಮಂತ, ಮದುವೆ ಆದ ತಕ್ಷಣ ಹೆಂಡತಿ ಮಾತು ಕೇಳಿ ತಾಯಿನ ಹೊರಗಾಕಿ ತಾಯಿ ಬೀದಿಯೊಳಗೆ ಸತ್ತು ಬಿಡ್ತಾರೆ. ಆ ಹಾಡು ಬಹಳ ಪಾಪ್ಯುಲರ್ ಆಯ್ತು. ದುಡ್ಡು ಕೊಟ್ಟರ ಬೇಕಾದು ಸಿಗುತ್ತತಿ ಈ ಜಗದಲ್ಲಿ ಕಾಣು, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು, ತಮ್ಮ ಮರಳಿ ಬರುವಳಿ. ಹಾಡು ಅದು ನಿಮ್ಗೆ ಹೇಳ್ತೇನೆ ರೀ, ಯಾವ 81ರಲ್ಲಿ ನಾನು ನಾನು ನೋಡಿ ರೋಮಾಂಚ, ಮೈ ರೋಮಾಂಚ ನಾನು ಬರೆದು ಹಾಡನ್ನ ಲಹರಿ ಸಂಸ್ಥೆಗೆ 81ರಲ್ಲಿ ಅಲ್ಲ 83ರಲ್ಲಿ ಕೊಟ್ಟೇನೆ. 80 ಅವಾಗಲೇ ಕೊಟ್ಟರೆ. ಹೌದು, ನಾನು 84ರಿಂದ ಲಹರಿ ಸಂಸ್ಥೆಗೆ ಹಾಡ್ತಾ ಇದ್ದೇನೆ. ಓಕೆ ಓಕೆ. ಮೊದಲು ಯಾವ್ದು ಕೊಟ್ಟಿದ್ದೀನಿ ಗೊತ್ತಿಲ್ಲ, ಹಿಂಗಾಗಿ ಎಲ್ಲಾ ಸಂಸ್ಥೆಗಳು ಆವಾಗ ಆಡಿಯೋ ಸಂಸ್ಥೆಗಳು ಸುಮಾರಾಗಿ ಕರ್ನಾಟಕದಲ್ಲಿ ಎಷ್ಟು ಸಂಸ್ಥೆಗಳಿವೆ ಎಲ್ಲಕ್ಕೂ ನನ್ನ ಹಾಡುಗಳು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಇದೆ. ಹೌದು, ಬಳಸ್ಕೊಳ್ಳೋದ್ರ ಜೊತೆಗೆ ಆ ಕಂಪನಿಗೆ ಒಂದಿಷ್ಟು ನನ್ನ ಹಾಡುಗಳಿಂದ ಒಂದಿಷ್ಟು ಒಳ್ಳೇದಾಗಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಇಲ್ಲ, ಖಂಡಿತ. ಯಾಕಂದ್ರೆ ಎಷ್ಟು ಜನರಿಗೆ ಅದು ತಾಯಿಯ ಮಹತ್ವ ಗೊತ್ತಾಗಿದೆ. ಹೌದು, ಹಿಂಗಾಗಿ ಎಲ್ಲಿ ತನಕ ಆ ಕಂಪನಿಗಳು ಹಾಡುಗಳನ್ನ ಬೇಕು ಅಂತಂದ್ರು ಅಲ್ಲಿ ತನಕ ಪ್ರತಿ ಕಂಪನಿಯವರಿಗೆ ಹೊಸದ ಹಾಡನ್ನು ರಚನೆ ಮಾಡಿ ಕೊಡ್ತಕ್ಕಂಥ ನಮ್ಮ ಕರ್ತವ್ಯ. ಯಾಕಂದ್ರೆ ಈ ಕಂಪನಿ ಕೊಟ್ಟದನ್ನ ಮತ್ತೊಂದು ಕಂಪನಿ ಕೊಡಾಕ್ ಬರೋದಿಲ್ಲ. ನಿಜ ನಿಜ. ಹೀಗಾಗಿ ಹಾಡುಗಳ ರಚನೆಗಳು ಒಂದೇ ಸವನೆ ಕಮರ್ಷಿಯಲ್ ಶುರುವಾದದ್ದು ಹಂಗೆ ಶುರುವಾಗಿಬಿಡ್ತು. ಯಾಕಂತಂದ್ರೆ ಆ ಕಂಪನಿಯವರು ಆದಾಯ ಬರ್ತಕ್ಕಂಥ ಹಾಡುಗಳನ್ನ ಅಷ್ಟೇ ಬಳಸ್ತಾರೆ ಅಲ್ವಾ. ಅದು ಇನ್ಕಮ್ ಬರಬೇಕು, ಪಾಪ್ಯುಲಾರಿಟಿ ಆಗಬೇಕು, ಆಗೋದ್ರ ಜೊತೆಗೆ ಅದು ತಾವು ಬೆಳೆಯೋದ್ರ ಜೊತೆಗೆ ನನ್ನನ್ನು ಕೂಡ ಬೆಳೆಸಿದ್ರು. ಅದು ಬಹಳ ಮುಖ್ಯ. ಒಬ್ಬರೇ ಬೆಳೆಯೋದಲ್ಲ, ಕೆಲವು ಅದೇ ಹೇಳ್ತಾನಲ್ಲ, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತಂತ. ಹಂಗೆ ಒಬ್ಬ ಕಲಾವಿದ ಒಂದು ಹಾಡನ್ನ ಅದು ಹೊರಗಡೆ ಕಿವಿಗೆ ಬೀಳದೆ ಇದ್ರೆ ಹಾಡು ಹಂಗೆ ಜನಪ್ರಿಯ ಆಗುತ್ತೆ ಅಲ್ವಾ. ಆ ಕಿವಿಗೆ ಬೀಳಿಸೋ ಕೆಲಸ ಸಂಸ್ಥೆಯವರು ಮಾಡಿದ್ರು ಅನ್ನೋ ಉದ್ದೇಶದಿಂದ ಆಡಿಯೋ ಸಂಸ್ಥೆಗಳು ಅವರು ಬೆಳೆದ್ರು, ನಮ್ಮಂತ ಕಲಾವಿದರು ಬೆಳೆದ್ರು. ನಿಜ ಸರ್. ಮನೆಯೇ ಮೊದಲನೇ ಪಾಠಶಾಲೆ ಅಂತಾರೆ. ನಿಮಗೆ ಅಮ್ಮನೇ ಮೊದಲೇ ಗುರು ಅಂತ ನಾವು ಕೇಳ್ಪಟ್ವಿ. ಅದು ಹೇಗೆ? ಅಮ್ಮ ಜನಪದ ಶೈಲಿಯ ಹಾಡುಗಾರ್ತಿ. ಓಕೆ. ನಮಗೆ ಜನಪದ ಶೈಲಿ ಬಂದದ್ದೇ ಮನೆಯ ತಾಯಿ ಹಾಡೋದ್ರಿಂದ. ಅದು ಅವರ ಹಾಡನ್ನು ಕೇಳಿದ ತಕ್ಷಣ ಈ ಹಾಡು ಅಪೀಲ್ ಆಗುತ್ತೆ, ಈ ಹಾಡಿನ ಮೇಲೆ ನಾವು ಒಂದಿಷ್ಟು ಕಮರ್ಷಿಯಲ್ ಆಗಿ ಹಾಡುಗಳನ್ನ ಕೊಟ್ರೆ ಒಂದಿಷ್ಟು ಬೇಗ ರೀಚ್ ಆಗುತ್ತೆ ಕಂಡುಕೊಂಡದ್ದು. ಒಂದು ಏನಂತಂದ್ರೆ ರೀ, ಯಾವುದೇ ವ್ಯಕ್ತಿ ಹೋಗ್ತಾ ನಡೆಯುವನಿ ಎಡುವನಲ್ಲವೇ ಕುಳಿತವನ ಎಡುವನಿ ಅಂದಾರೆ. ನಮ್ಮ ತಪ್ಪುಗಳು, ನಮ್ಮ ಒಳ್ಳೇದು ಕೆಟ್ಟದ್ದು ಹೋಗ್ತಾ ಇರುವಾಗ, ಬರೀತಾ ಇರುವಾಗ, ಕೇಳಿಸ್ತಾ ಇರುವಾಗ ಗೊತ್ತಾಗುತ್ತೆ. ಹಂಗೆ ನನ್ನ ಹಾಡುಗಳು ಕೂಡ ನನ್ನ ತಾಯಿ ಇನ್ಸ್ಪೈರ್, ಅದು ಪ್ರಭಾವ ನನ್ನನ್ನ. ಅದ್ರ ಜೊತೆಗೆ ನನ್ನ ತಂದೆ ದೊಡ್ಡ ಪ್ರಭಾವ. ನನ್ನ ತಂದೆ ಬಹಳ ದೊಡ್ಡ ಗಾಯಕರು. ಗಾಯನದ ಜೊತೆಗೆ ಅವರಲ್ಲಿ ಇರ್ತಕ್ಕಂತ ವಿಷಯಗಳು, ವಸ್ತುಗಳು ಎಲ್ಲ ಪಾರಮಾರ್ಥಿಕ ವಸ್ತುಗಳು. ಯಾಕಂದ್ರೆ ಅದು ಹರಿಕತೆ ಮಾಡ್ಬೇಕಂದ್ರೆ ಎಲ್ಲ ಪಾರಮಾರ್ಥಿಕ ವಸ್ತುಗಳು. ಹೌದು. ಶರೀಫರ ಹೆಸರು ಹೆಂಗ್ ಕೇಳಿದ್ರು, ಹೌದು, ನನ್ನ ತಂದೆ ಕೂಡ ಅಷ್ಟೇ ಪ್ರಭಾವಿ ವ್ಯಕ್ತಿ ರೀ. ಅವರು ನಿರಕ್ಷರಿಗಳಾದ್ರೂ ಕೂಡ ಹಾಡುಗಳನ್ನ ರಚನೆ ಮಾಡತಕ್ಕಂತ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ. ಹೌದು, ಅವರು ಹಂಗೆ ಹೇಳ್ತಿದ್ರು, ಅವ್ರು ಹಂಗೆ ಹಾಡ್ತಿದ್ರು. ಅದನ್ನ ಏನಾದ್ರೂ ನಾವು ಅದನ್ನ ಬರ್ಕೊಂಡು ನಾವು ಅದನ್ನ ಇಟ್ಕೊಂಡಿದ್ರೆ ಅದನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಅವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮಪ್ಪ 66ರಲ್ಲೇ ತೀರೋದು. SSLC ಆದ ತಕ್ಷಣ
ನಾವು ಅದನ್ನ ಬಳಸ್ಕೋಬೇಕು ಅನ್ನೋದ್ರೊಳಗೆ ಅವ್ರು ಹೋಗ್ಬಿಟ್ಟಿದ್ರು. ಅಷ್ಟರೊಳಗಡೆ ಅದ್ರೊಳಗೆ ಇನ್ನೂ ಇದ್ದಿದ್ರೆ ಇನ್ನೂ ಏನೇನೋ ಗುರಾಯಿಸ್ಕೊಟ್ಟೆ ಈ ಗುರಾಯಿಸ್ಕೊಟ್ಟೆ ಇನ್ನೇನೋ ಆಗ್ತದೆ. ಇದೇನೋ ಆಗ್ತದೆ. ಹೌದು, ಖಂಡಿತ ಖಂಡಿತ ಖಂಡಿತ. ಅದು ತಂದೆ ಬಳುವಳಿ, ತಂದೆ ಒಂದು ಭಿಕ್ಷೆನೆ ಅಂದ್ರೆ. ಎಸ್ ಎಸ್ ಎಸ್. ಮತ್ತೆ ತಾಯಿಯ ಒಂದು ಸ್ಫೂರ್ತಿ, ತಾಯಿ ಸ್ಫೂರ್ತಿ ಇಬ್ರು ಅಷ್ಟೇ, ಎರಡು ಕಣ್ಣು. ಯಾಕಂದ್ರೆ ಅವ್ರು ಇಲ್ಲದೆ ಇದ್ರೆ ಏನಿದೆ, ಖಂಡಿತ ಖಂಡಿತ ಇಲ್ಲ. ಹೌದು, ಜಗತ್ತಿನಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಮತ್ತೇನೂ ಇಲ್ಲ ಅಲ್ವಾ? ಸೊ ಇನ್ನು ಮುಂದೆ ತಂದೆ ಬಗ್ಗೆನೂ ತಾವು ಬರ್ದಿದ್ದೀರಾ? ತಾಯಿ ಬಗ್ಗೆನೇ ಹೆಚ್ಚಿದೆ ಮ್ಯಾಕ್ಸಿಮಮ್. ಇದನ್ನ ಇಲ್ಲಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಒಂದು ಬಾರಿ ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ಅವರು, ಈ ಏನು ರಾಜಕೀಯ ಪ್ರಭಾವಿ ವ್ಯಕ್ತಿ, ಜೊತೆಗೆ ಮಾಜಿ ಮಂತ್ರಿಗಳು, ಮತ್ತೆ ಬಿಜೆಪಿಯ ಬಹಳ ದೊಡ್ಡ ನಾಯಕರು ನನಗೆ ಬಹಿರಂಗ ಆಹ್ವಾನ ಕೊಟ್ಟರು. ಗುರುರಾಜು ಹೊಸಕೋಟೆಯವರೇ, ನೀವು ತಾಯಿ ಬಗ್ಗೆ ಸಿಕ್ಕಾಪಟ್ಟೆ ಹಾಡುಗಳನ್ನ ಬರೆದಿರಿ, ತಂದೆ ಬಗ್ಗೆ ಯಾಕೆ ಬರಿಬಾರ್ದು ಅಂತ ಹೇಳಿ ಯಾವುದೋ ಒಂದು ವೇದಿಕೆಯಲ್ಲಿ ಆಹ್ವಾನ ಮಾಡಿದ್ರು. ನಾನು ಅದಕ್ಕೆ ಪ್ರಶ್ನೆ ಆಹ್ವಾನ ಮಾಡಿದ್ರು. ನಾನು ತಂದೆ ತಾಯಿ ಇಬ್ಬರಿಗೂ ಕೂಡ ಬಹಳ ಮಹತ್ವ ಕೊಟ್ಟಿರ್ತಕ್ಕಂಥ ಹಾಡುಗಳನ್ನು ಬರೆದಿದ್ದೇನೆ. ಅದು ಮೊನ್ನೆ ಕೊರೋನಾದಲ್ಲಿ ನನಗನ್ಸಿದ ಮಟ್ಟಿಗೆ ಹೆಣ್ಣು ಹೇಳ್ತಾಳೆ. ಯಾಕಂದ್ರೆ ತಂದೆ ತಾಯಿ ಅವಶ್ಯಕತೆ ಬರ್ತಕ್ಕಂಥದ್ದು ಹೆಣ್ಮಕ್ಳಿಗೆ, ಗಂಡನ ಮನೆಗೆ ಹೋಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಈ ತವರಿನಲ್ಲಿ ಹೆಣ್ಣು ತಂದೆ ತಾಯಿ ಇದ್ರೇನೆ ಅದು ತವರು ಎರಡು. ಅದ್ರ ಮೇಲೆ ನಾನು ಅವಾಗ ಇನ್ನೂ ಹೊರಗಡೆ ಬಂದಿಲ್ಲ, ರಿಲೀಸ್ ಆಗಿಲ್ಲ ಅದು. ಏನ್ ಹಾಡಂತಂದ್ರೆ, ಅವ್ವ ಅಪ್ಪ ಇಲ್ಲದ ತವರು ತವರೇ ಅಲ್ಲಯ್ಯವ್ವ, ಅವ್ವ ಅಪ್ಪ ಇಲ್ಲದ ತವರು ತವರೇ ಅಲ್ಲಯ್ಯವ್ವ, ದೇವರಿಲ್ಲದ ಹಾಳು ಗುಡಿಗೆ ಬಂದಂಗಾಗುದೆವ್ವ, ಅವ್ವ ಅಪ್ಪ ಇಲ್ಲದ ತವರು ತವರೇ ಅಲ್ಲಯ್ಯೋ. ಹೊಟ್ಟೆಗ ಹೊತ್ತ ಹುಟ್ಟಿಸಿ ಬೆಳೆಸಿದ ಖರೆ ದೇವರವರು, ಭೂಮಿ ಮ್ಯಾಲಿನ ಅಂದ ಚಂದ ತೋರಿಸಿದವರವರು, ನಡ್ಯಾಕ ಕಲಿಸಿ ನಡತಿ ಕಲಿಸಿದ ಮೊದಲ ಗುರು ಅವರು, ನಡ್ಯಾಕ ಕಲಿಸಿ ನಡತಿ ಕಲಿಸಿದ ಮೊದಲ ಗುರು ಅವರು, ಸಾಯು ತನಕ ತೀರಿಸಲಾರದ ಋಣ ಹೊರಿಸಿದವರು, ಅವ್ವ ಅಪ್ಪ ಇಲ್ಲದ ತವರು ತವರೇ ಅಲ್ಲಯ್ಯವ್ವ. ಇದನ್ನ ನಾನು ಪಬ್ಲಿಕ್ ನಲ್ಲಿ ಇನ್ನೂ ಹಾಡಿಲ್ಲ. ಅದ್ಭುತ ಸಾಹಿತ್ಯ. ಹೌದು, ಇಂಥದ್ದನ್ನ ಬಹಳ ಬರೆದಿದ್ದೇನೆ ರೀ. ಅವಾಗ ಒಂದಿಷ್ಟು ಆಡಿಯೋ ಸಂಸ್ಥೆಗಳಿತ್ತು, ಅವಾಗ ಪಟ್ಟಂತ ಹೊರಗಡೆ ಹೋಗ್ತಿತ್ತು. ಇವಾಗ ಆ ಸಂಸ್ಥೆಗಳು ಆ ಕಾಲನೇ ಹೋಯ್ತು. ಇವತ್ತಿನ ಸಂಸ್ಥೆ ಏನೇನೋ ಸಂಸ್ಥೆ ಮತ್ತೆ ಆ ಹಾಡಿಗೆ ನಿಜವಾಗ್ಲೂ ನ್ಯಾಯ ದೊರಕ್ತಾ ಇಲ್ಲ ರೀ ಈಗ. ಹೌದು ಹೌದು ಹೌದು. ಬರ್ದಿರ್ತಕ್ಕಂಥವ್ರು ಯಾರೋ, ಅದನ್ನ ಯೂಸ್ ಮಾಡ್ಕೊಳ್ತಕ್ಕಂಥವ್ರು ಯಾರು, ಹೆಸರು ಯಾರದು, ಏನೋ ಬರ್ದಿ. ನಮ್ಮಂತ ಬರಹಗಾರರು ನಾವು ನಂದು ಹಾಡೆಲ್ಲ ಜನಪದ ಆಗ್ಲಿ ಅಂತ ಹೇಳಿ ನಾನು ನನ್ನ ಅಂಕಿತವನ್ನ ಬಳಸಿಲ್ಲ ರೀ, ಎಲ್ಲೂ ಹಾಕಿಲ್ಲ ರೀ. ಅಂಕಿತ ಬಳಸದೇ ಇರತಕ್ಕಂತ ಹಾಡುಗಳಿಗೆ ಕೆಲವೊಂದು ದಿನ ಏನಾಗುತ್ತಂತಂದ್ರೆ ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ತಂದೆ ತಾಯಿ ಇಲ್ಲ ಅಂತ ಹೇಳಿ ಯಾರ್ಯಾರು ಅದಕ್ಕೆ ಅದು ನಾವು ಬರ್ದದ್ದು ಅಂತ ಹೇಳಿ ಹೇಳ್ತಕ್ಕಂಥ ಕಾಲಮಾನ ಇವತ್ತು ಗೊತ್ತಿದೆ. ಮನುಷ್ಯನೇ ಹಂಗೆ, ಮನುಷ್ಯನಿಗೆ ಅದು ಯಾಕ ಆ ಭಾವನೆ ಭಗವಂತ ಕೊಟ್ಟಿದ್ದಾನೋ, ಒಳ್ಳೇದು ಕೊಟ್ಟಿದ್ದಾನೆ, ಕೆಟ್ಟದ್ದು ಕೊಟ್ಟಿದ್ದಾನೆ. ಈ ಸಾಹಿತ್ಯದ ವಿಚಾರದಲ್ಲಿ ಬಂದಾಗ ಈ ಸಾಹಿತ್ಯ ಪ್ರಿಯರಿಗೆ, ಅದ್ರ ಹುಚ್ಚಿದ್ದವರಿಗೆ ಇಂಥದ್ದೆಲ್ಲ ಬಳಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಡೆದೇ ನಡೀತದೆ. ಹಿಂಗಾಗಿ ಒಂದಿಷ್ಟು ಹಾಡುಗಳನ್ನ ಹೊರಗಡೆ ಬಿಡುವಾಗ ಬಹಳ ನಾನು ಬರೆದಂತ ಎಲ್ಲಿ ಹೇಳಿಲ್ಲ, ಇನ್ನು ಮೇಲೆ ಅದ್ರ ಪ್ರಕಟ ಪರಿಸ್ಥಿತಿ ಬಂದಿದೆ. ಸುಮಾರು 4,500 ಹಾಡು. ಮೈ ಗಾಡ್ 4,500 ಅಂದ್ರೆ ತಮಾಷೆ ಅಲ್ಲ. ಇಟ್ಸ್ ನಾಟ್ ದಟ್ ಈಸಿ. ಆ್ಯಂಡ್ ಈಗ ಬಹುಶಃ ಅಶೋಕ್ ಅವ್ರು ಹೇಳಿದ ಕಾರಣ ಅಂದ್ರೆ ತಂದೆ ಬಗ್ಗೆ ಯಾಕೆ ಬರ್ದಿಲ್ಲ ಅಂದ್ರೆ ಬಿಕಾಸ್ ತಾಯಿ ಪ್ರತಿಯೊಂದು ಹಂಚ್ಕೋತಾಳೆ, ಪ್ರತಿಯೊಂದು ವ್ಯಕ್ತಪಡಿಸ್ತಾಳೆ. ತಂದೆ ಹಾಗಲ್ಲ. ತಂದೆ ಪ್ರತಿಯೊಂದು ಒಳಗಡೆನೆ ಇಟ್ಕೊಂಡಿರ್ತಾನೆ. ಅವನು ಜೀವನ ಪರ್ಯಂತ ಅವನು ಬರೀ ಫ್ಯಾಮಿಲಿನ ನೋಡ್ಕೊಳ್ಳೋದು ಮಾಡೋದು ಅಷ್ಟೇ ಆಗಿರುತ್ತೆ ಹೊರತು ಅದು ಒಂದು ಬಂಡಿ ಎರಡು ಗಾಲಿ. ಅದು ತಂದೆನೂ ಬೇಕು, ತಾಯಿನೂ ಬೇಕೇ ಬೇಕು. ಒಂದು ಗಾಲಿ ಏನಾದ್ರೂ ಹೋಗ್ಬಿಟ್ರೆ ಬಂಡಿ ಮುಂದೆ ಹೋಗಲ್ಲ. ಹೌದು, ತಂದೆ ಯಾಕೋ ಹಿಂದೆ ಉಳಿಬಿಟ್ಟ ಆತರ ಒಂದು ಮನುಷ್ಯನ ಎರಡು ಕಣ್ಣಿದ್ದಂಗೆ. ಎಸ್.
ಭಾಳ ಖುಷಿ ಆಯಿತು. ಸೊ ತಂದೆ ತಾಯಿ ಬಗ್ಗೆ ಹಾಡುಗಾರಿಕೆ ಬಳವಳಿಗೆ ಬಂದಿದೆ, ಅದು ಬಹಳ ನಮಗೆ ಖುಷಿ ಕೊಟ್ಟಿರುತ್ತೆ. ಯಾಕಂದರೆ ಒಂದು ಸಾಮಾನ್ಯವಾಗಿ ನೋಡಬೇಕಾದ್ರೆ SPB ಅವರ ತಂದೆ ಕೂಡ ಹರಿಕತೆ ಹೇಳ್ತಿದ್ರು. ಸೊ ಆ ಥರ ನಿಮ್ಮ ತಂದೆ ಅಲ್ಲ, ಹಂಗೆ ನೋಡ್ರಿ, ಆ ರಕ್ತ ಇದ್ರೇನೆ ಆ ವ್ಯಕ್ತಿಯಲ್ಲಿ ಆ ಟ್ಯಾಲೆಂಟ್ ಬರೋದು ಅಲ್ವಾ? ಇಲ್ದೇ ಇದ್ರೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಅಂತ ಹೈ ಪಿಚ್ ಎಲ್ಲ ಹಾಡು ನೀವು ಹಾಡೋದಂದ್ರೆ ಒಳ್ಳೆಯದು. ಯಾಕಂದ್ರೆ ದುಡ್ಡು ಕೊಟ್ಟರೆ ಅದು ಆ ಹೈ ನೋಟಲ್ಲಿ ಕೇಳಿದಾಗೆ ಅದು ಆನಂದವಾಗೋದು. ಇಲ್ಲ ರೀ, ಇನ್ನೊಂದು ರೀ, ಜನಪದವನ್ನ ಹೈ ನೋಟ್ನಲ್ಲೇ ಕೇಳಬೇಕು. ನಿಜ. ಅದು ಜಾಣತನದ ಹಾಡುಗಾರಿಕೆ ಇದ್ದಾಗ ಜಾಣತನದ ಹಾಡುಗಾರಿಕೆಗೆ ಅಲ್ಲಿ ವಸ್ತುಗಳೇ ಬೇರೆ ಇರ್ತವೆ, ಅಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯನೇ ಬೇರೆ ಇರುತ್ತೆ. ಹೌದು ಸರ್. ಈಗ ಉತ್ತರ ಕರ್ನಾಟಕದ ಭಾಷಾ ಸೊಗಡನ್ನು ಸಾಹಿತ್ಯ ಸಂಗೀತದ ಮೂಲಕ ನೀವೇ ಹಾಡಿದ್ರೆ, ಅಷ್ಟೆಲ್ಲ ಕಲೆ ನಿಮ್ಮೊಂದರಲ್ಲಿ ಹೇಗೆ ಸಾಧ್ಯ ಆಯ್ತದ್ದು ಅಂತ? ಅದೇ ಮಣ್ಣಿನ ಗುಣ. ಅದು ಮಣ್ಣಿನ ಗುಣ ನಮ್ಮನ್ನ ಬೆಳೆಸಿದ್ರ ಜೊತೆಗೆ ಉಳಿಸ್ತಾ ಇರುತ್ತೆ. ಉಳಿಸ್ಲಿಕ್ಕೆ ಕಾರಣ ನಾನು ಕೊಟ್ಟಿರ್ತಕ್ಕಂಥ ಹಾಡುಗಳೇ. ಅದು ಒಂದು ಕೊಡುಗೆ. ನಾವು ನಿತ್ಯ ನೂತನವಾಗಿ ಮನೆಯಲ್ಲಿ ಬಳಸ್ತಕ್ಕಂಥದ್ದೇ ನನ್ನ ಹಾಡಿನ ರೂಪದಲ್ಲಿ ಬಂದಿರೋದು. ಅದಕ್ಕೆ ಅದು ನನ್ನ ಹಾಡುಗಳೆಲ್ಲ ಒಂದಿಷ್ಟು ಆಡು ಭಾಷೆಯಲ್ಲಿರೋದ್ರಿಂದ ಅದೇ ಜನಪದ. ಜನರ ಪದನೇ ಜನಪದ. ಮತ್ತೆ ಇದಕ್ಕೆ ಟಚ್ಚು ಜಾನಪದ ಅಂತ ಹೇಳಿ. ಜಾನಪದ ಅದು ಬಾಯಿಂದ ಬಾಯಿಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಒಬ್ಬ ಲೇಖಕ ಇಲ್ಲ ಅಂತ ಹೇಳಿ ವ್ಯಾಖ್ಯೆಯನ್ನು ಮಾಡಿದರು. ಯಾರು ಮಾಡಿದರೋ ಗೊತ್ತಿಲ್ಲ, ಪುಣ್ಯಾತ್ಮರು. ಆದ್ರೆ ಹಾಡಾಗ್ಬೇಕಾದ್ರೆ ಅದ್ರ ರಚನೆಕಾರ ಇಲ್ಲದೆ ಇದ್ರೆ ಹಾಡಾಗಲ್ಲ. ಸುಮ್ಮನೆ ಹಾಡಾಕ್ ಬರಲ್ಲ ರೀ. ಆಗಲ್ಲ. ಆ ರಚನೆಕಾರ ಯಾರು ಅನ್ನೋದು ಗೊತ್ತಿಲ್ಲದಕ್ಕೆ ಅದು ಜಾನಪದ ಅಂತ ಹೇಳಿ ಕೌಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಸ್ವಲ್ಪ ನನಗೆ ಸ್ವಲ್ಪ ಗೋಜಲ ಇದೆ ರೀ. ಅದು ಇಲ್ಲಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ. ಆ ಉದ್ದೇಶದಿಂದ ನಾನು ಜನರ ಪದವನ್ನೇ ನಾನು ಹಾಡಿನ ರೂಪದಲ್ಲಿ ತಂದಿರೋದ್ರಿಂದ ನಾನು ಜನಪದ ಗಾಯಕ. ಹಾಡಿನ ರೂಪದಲ್ಲಿ. ಹೌದು. ಓಕೆ. ಸೊ ಆ ರೀತಿ ಅದು ಬಂದಿರೋದು. ಹೌದು. ಸೊ ಬಹಳ ಖುಷಿ ಆಯ್ತು. ಸೊ ಉತ್ತರ ಕರ್ನಾಟಕ ಆ ಭಾಷೆಯಲ್ಲಿ ಇರೋದಕ್ಕೆ ಅದು ಬೇಗ ರೀಚ್ ಆಗಿದೆ. ಅಲ್ಲ, ಬೇಗ ರೀಚ್ ಅಂದ್ರೆ ನಾನು ಹುಟ್ಟಿರೋದೇ ಉತ್ತರ ಕರ್ನಾಟಕದಲ್ಲಿ. ನನ್ನ ಸ್ಟೈಲ್ ಅನ್ನ ಬೇರೆಯವರು ಮೆಚ್ಕೊಂಡ್ರು. ಆ ಉದ್ದೇಶದಿಂದ ಅದು ಬೆಳೀತು, ಕ್ಲಿಕ್ ಆಯ್ತು. ಎಸ್. ಸೊ ಸಿನಿಮಾ ಹಾಡುಗಳಿಗೆ ತಮಗೆ ಅದು ಸ್ವಲ್ಪ ದೂರನೇ ಅಲ್ವಾ? ಅಲ್ಲ, ಸಿನಿಮಾ ದೂರ ಏನಿಲ್ಲ ರೀ. ಕಾರಣ ಸಿನಿಮಾದಲ್ಲಿ ಆಯಾ ಸಿನಿಮಾಗಳ ವಿಷಯಕ್ಕನುಗುಣವಾಗಿ ಹಾಡುಗಳನ್ನ ಬರೀತಾರೆ. ಓಕೆ. ಮತ್ತೆ ಈ ನಾನು ತಪ್ಪು ಇಲ್ಲಿ ಹೇಳೋದು ತಪ್ಪು ಇದಾಗುತ್ತೆ ರೀ. ಏನಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಇಲ್ಲಿ ತನಕ ಎಲ್ಲಾ ಭಾಷೆ ಸಿನಿಮಾಗಳ ಹಾಡುಗಳನ್ನ ನೋಡ್ರಿ. ಹೌದು. ಪ್ರೀತಿ ಪ್ರೇಮ ಬಿಟ್ರೆ ಇಲ್ಲೊಂದು ಒಂದಿಷ್ಟು ಸಮಾಜಕ್ಕೆ ಒಳಿತ ಮಾಡತಕ್ಕಂಥ ಬರ್ತವೆ. ಒಂದಿಷ್ಟು ತಾತ್ವಿಕ ವಿಚಾರಗಳನ್ನ ಇಟ್ಟುಕೊಂಡು ಹಾಡುಗಳನ್ನು ಮಾಡ್ತಾರೆ. ಅಂಥದ್ರಲ್ಲಿ ಈ ಹಾಡುಗಳೆಲ್ಲ ಬರೀ ಹುಡುಗಿ ಬರೀ ಮರ ಸುತ್ತೋದು ಇದೇ ಇರೋದ್ರಿಂದ ಅದರಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಬಳಸ್ತಕ್ಕಂಥದ್ದು, ಮೆಸೇಜ್ ಕೊಡುವಂತ ಹಾಡೇ ಪಾಪ್ಯುಲರ್ ಆಗಿದೆ. ಅದೇ ಮೆಸೇಜ್ ಕೊಡ್ತಕ್ಕಂಥ ಹಾಡುಗಳು ಪಾಪ್ಯುಲರ್ ಆಗಲೇಬೇಕು. ಯಾಕಂತಂದ್ರೆ ಮೆಸೇಜ್ ಕೊಟ್ಟಾಗ ಅದನ್ನ ಅಳವಡಿಸ್ತಕ್ಕಂಥದ್ದು ಮನುಷ್ಯನ ಗುಣ. ಈ ಮೆಸೇಜ್ ಕೊಟ್ಟಿರ್ತಕ್ಕಂಥ ಹಾಡುಗಳು ಕಾಲಾಂತರವಾಗಿ ಮನುಷ್ಯ ಯಾವಾಗ ಹುಟ್ಟಿದಾನೋ ಇಲ್ಲಿ ತನಕ ಆ ಮೆಸೇಜ್ ಬೇಕೇ ಬೇಕು ಅಲ್ವಾ? ಮೆಸೇಜ್ ಮೇಲೆ ಮನುಷ್ಯ ಅಡಿ ಇಡ್ತಾನೆ. ಅಣ್ಣವ್ರ ಸಿನಿಮಾಗಳು ನೋಡಿ ಅದನ್ನೇ ಹೇಳ್ತೇನೆ ರೀ. ಇಲ್ಲಿ ರಂಗಭೂಮಿ ಆಗ್ಲಿ, ಈ ಸಿನಿಮಾ ಜಗತ್ತಾಗ್ಲಿ, ಅದರ ಅನುಕರಣೆ ಆಗುತ್ತೆ ಅಂತ ಹೇಳಿ ಆ ಸಿನಿಮಾ ಹೆಚ್ಚು ಜನಪ್ರಿಯ ಆಗುತ್ತೆ ರೀ. ಜನಪ್ರಿಯತೆ ಆಗಿರ್ತಕ್ಕಂಥ ಸಿನಿಮಾದ ಅನುಕರಣೆ. ಈಗ ಅಣ್ಣವರ ಹಾಡು ಬಂಗಾರದ ಮನುಷ್ಯ ನೋಡಿ ಎಷ್ಟೋ ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಸೇತ್ಕಿ ಮಾಡಾಕತ್ತಿದ್ರು, ಒಕ್ಕಲ್ತನ ಮಾಡಾಕತ್ತಿದ್ರು, ರೈತರ. ಹಂಗೆ ಎಷ್ಟೋ ಸಿನಿಮಾಗಳು ನೋಡಿ, ಬ್ಯಾಂಕ್ ರಾಬರಿ ಸಿನಿಮಾ ನೋಡಿ, ಬ್ಯಾಂಕ್ ರಾಬರಿಗಳದು ಎಷ್ಟೋ ನೋಡ್ರಿ. ನಿಮಗೆ ಅದು ಸಿನಿಮಾ ಅನುಕರಣೆ ಮಾಡತಕ್ಕಂಥದ್ದು. ಆ ಅನುಕರಣೆ ಆಗ್ತಕ್ಕಂಥ ಕೆಲಸ
ಸಿನಿಮಾದಲ್ಲಿ ಆಗೋದ್ರಿಂದ ಸಿನಿಮಾ ತೆಗಿಯೋರು ಕೂಡ ಸಮಾಜಕ್ಕೆ ಕಳಕಳಿ ಇಟ್ಕೊಂಡು ಸಿನಿಮಾ ಮಾಡಿದರೆ ಒಂದಿಷ್ಟು ಒಳ್ಳೇದು ಅಂತೇಳಿ ನನ್ನ ಭಾವನೆ. ಮತ್ತು ದುಡ್ಡು ಹಾಕ್ತಕ್ಕಂಥವನು ದುಡ್ಡು ಬರಲಿ ಇಲ್ಲ, ಅಲ್ಲಿ ಅವ್ರಿಗೇನು ಲಾಸ್ ಆಗಲ್ಲ, ಖಂಡಿತ ಲಾಸ್ ಆಗಲ್ಲ. ವರ್ಧನ್ ಸರ್, ಒಂದು ಮಾತು ಹೇಳ್ತೇನೆ, ಯಾರ ಮನಸ್ಸಿದ್ರು ಕೂಡ ದುಡ್ಡು ಹಾಕ್ತಕ್ಕಂಥವನು ದುಡ್ಡು ವಾಪಸ್ ಬರ್ತಿದ್ರೇನೆ ದುಡ್ಡು ಹಾಕ್ತಾನೆ, ಇಲ್ಲರ ಹಾಕಲ್ಲ ರೀ. ಖಂಡಿತ ದುಡ್ಡು ಕಳೆದು ಹೋಗ್ತೈತಪ್ಪ ಅಂದ್ರೆ ಹುಚ್ಚೇನ್ರಿ ಅಲ್ವಾ? ಅದಕ್ಕೆ ಹಾಕಲ್ಲ. ಹಿಂಗಾಗಿ ಇವತ್ತಿನ ಡೈರೆಕ್ಟರ್ ಆಗ್ಲಿ, ಇವತ್ತಿನ ಬರಹಗಾರರಾಗ್ಲಿ ಹೆಚ್ಚು ಆದಾಯ ವಾಪಸ್ ಬರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಹೊರತಾಗಿ ಸಾಮಾಜಿಕ ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಹಲೋ. ಹಾ, ಖಂಡಿತ ಮಾತಾಡಿ. ಹೇಳಿ. ನಮಸ್ತೆ. ಹೇಳಿ. ಎಲ್ಲಿಂದ ಮಾತಾಡ್ತಾ ಇರೋದು? ತಮ್ಮ ಹೆಸರು ಏನು ಗೊತ್ತಾಗಿಲ್ಲ. ಹೇಳ್ರಿ ಗೀತಾ. ಏನಂದ್ರೆ ನಾವು ತಣ್ಣನೆ ಹಾಡ್ದ ಅಂತ ಹೇಳ್ತಾ ಇದ್ವಿ. ಹೌದು, ನಿಮ್ಮನ್ನ ನೇರವಾಗಿ ನೋಡುವಂತೆ ಆಯ್ತು. ತುಂಬಾ ಥ್ಯಾಂಕ್ಸ್. ಏನಂದ್ರೆ ಜೀವನದ ಸತ್ವಗಳ ಹಾಡುಗಳಲ್ಲಿದೆ, ನಿಮ್ಮ ಹಾಡುಗಳಲ್ಲಿ ಜೀವನದ ಸತ್ವ ಇದೆ. ಹೌದ್ರಿ. ಹೇಗೆ ಏನು ಅದನ್ನ ಹಾಡು ಕೇಳ್ಬಿಟ್ರೆ ಜೀವನ ಬದಲಾದ. ಹೌದ್ರಿ. ನಮ್ಮ ನಡೆಯೇ ನಮ್ಮ ನುಡಿರಿ. ನಮ್ಮ ನಡೆಯೇ ನಮ್ಮ ನುಡಿ. ನಾವು ಏನು ನಿತ್ಯ ನೂತನವಾಗಿ ಮನೆಯೊಳಗೆ ಏನು ನಡೀತಾ ಇರುತ್ತೋ ಅದೇ ವಿಷಯವನ್ನ ನಾನು ಹಾಡಿನ ರೂಪದಲ್ಲಿ ತಂದಿರೋದ್ರಿಂದ ಇದು ಹಾಡಿನ ರೂಪದಲ್ಲಿ ತಂದಿರೋದ್ರಿಂದ ಏನಾಗತ್ತಂದ್ರೆ ಹೌದ್ರಿ. ಅದನ್ನ ಕೇಳಿದಾಗ ಕೆಲವರಿಗೆ ಅರಿವಾಗತ್ತೆ. ಹೌದ್ರಿ. ಆ ರೀತಿ ಎಷ್ಟೋ ಒಂದು ಬದಲಾವಣೆ ನಿಮ್ಮಿಂದ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್ ರೀ. ಬದಲಾವಣೆ ಆಗುತ್ತೋ ಬಿಡುತ್ತೋ ಹೇಳೋದು ನಮ್ ಕರ್ತವ್ಯ ಅಲ್ರಿ, ಹೇಳಿಬಿಡ್ತೀವಿ. ನಿಮ್ಮಿಂದ, ನಿಮ್ಮ ಹಾಡಿನಿಂದ ಎಷ್ಟೋ ಮನೆಯಲ್ಲಿ ಬದಲಾವಣೆಗಳಾಗಿದೆ. ಹೌದ್ರಿ. ನಾನು ಕೇಳಿದ್ದೀನಿ ತುಂಬಾ ಹಾಡುಗಳನ್ನ. ಅತ್ತಿಗೆ ಬಂದ ಮೇಲೆ ಇಂಥವೆಲ್ಲ ಹಾಡುಗಳನ್ನ ಕೇಳಿದಾಗ ಅದನ್ನ ಹಾಕಿದಾಗ ಅವ್ರ ಮನಸ್ಸಲ್ಲಿ ಅಯ್ಯೋ ನಾನು ಈ ತರ ತಪ್ಪು ಮಾಡಬಾರ್ದು. ಹೌದ್ರಿ. ಒಂದು ಎಚ್ಚರಿಕೆಯನ್ನು ಗಂಟೆ ಬಾರಿಸಿದಂಗೆ. ಎಚ್ಚರಿಕೆ ಗಂಟೆ. ಹೌದ್ರಿ. ಈ ತರ ಹಾಡುಗಳು ಇನ್ನೂ ಬರೀರಿ ಸರ್. ಇಲ್ಲಾಂದ್ರೆ ಈಗಿನ ಜನತೆಗೆ ಬೇಕಾಗಿದೆ ಈ ಹಾಡುಗಳು. ಅವರು ಬೇರೆ ಯಾವುದೋ ಒಂದು ರೂಟಲ್ಲಿ ಹೊರಟ್ಬಿಟ್ಟಿದ್ದಾರೆ. ಹೌದು ಗೀತಾ, ಮತ್ತೆ ಸರಿದಾರಿಗೆ ತರಬೇಕು. ಹೌದ್ರಿ. ತುಂಬಾ ಥ್ಯಾಂಕ್ಸ್. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ಅವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ಈಗ ನಾವು ನೋಡ್ತೀವಿ ಧಾರಾವಾಹಿಗಳು, ಎಷ್ಟು ಧಾರಾವಾಹಿಗಳು ಮನೆ ಹೊಡೆಯುವಂಥ ಕೆಲಸಗಳು ಮಾಡ್ತಿದ್ದಾವೆ ಆ ಕಥೆಗಳಲ್ಲಿ. ಇಲ್ಲಿ ವರ್ಧನ್ ಬಾಲು ಅವರೇ, ಒಂದು ಮಾತು ಹೇಳ್ತೇನೆ. ಈಗ ಒಬ್ಬ ಲೇಖಕ ದಿಢೀರ್ ಅಂತ ಹೇಳಿ ಅವನಿಗೆ ಹೆಸರು ಬರಬೇಕು ಅಂತ ಹೇಳಿ ಮಾಡ್ತಾನೆ. ಯಾವ ಲೇಖಕನು ಕೂಡ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ತಿನ್ಕಾಟವನ್ನು ಮಾಡಲ್ಲ ರೀ. ಒಮ್ಮೆಲೆ ಹೆಸರು ಹೆಂಗ್ ಬರುತ್ತೆ ಅಂದ್ರೆ ಕೆಟ್ಟದನ್ನ ಕೊಟ್ಟಾಗಲೇ ಹೆಸರು ಒಳ್ಳೆ ಒಂದು ನೇಮ ದೊಡ್ಡ ಪ್ರಕಟ ಆಗೋದು. ಹಂಗೆ ಕೂಡ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿ, ಒಳ್ಳೇದನ್ನ ಮಾಡ್ತಕ್ಕಂಥ ವ್ಯಕ್ತಿ ಬೇಗ ಬೆಳಕಿಗೆ ಬರಲ್ಲ ರೀ ಅಲ್ವಾ? ಕೆಟ್ಟದನ್ನ ನೋಡ್ರಿ, ಕೆಟ್ಟದ್ದು ಒಂದೇ ಗಳಿಗೆಯಲ್ಲಿ ಇಡೀ ಜಗತ್ತನ್ನೇ ಆಕರ್ಷಣೆ ಹೈಲೈಟ್ ಮಾಡ್ತಕ್ಕಂಥದ್ದು ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಕೆಟ್ಟದ್ದೇ ಅಲ್ವಾ? ಒಳ್ಳೇದು ಬರೋದು ಕಮ್ಮಿ ರೀ. ಮತ್ತೆ ಒಳ್ಳೇದು ಬಂದ್ರು ಕೂಡ ನೋಡೋದು ಕಮ್ಮಿ. ಕೆಟ್ಟದನ್ನೇ ಹೆಚ್ಚು ಅದ್ರ ಮೇಲೆ ಹೆಚ್ಚು ಲಕ್ಷ ಕೊಟ್ಟು ಹೆಚ್ಚು ನಿಗಾ ಕೊಟ್ಟು ನೋಡ್ತಾರೆ. ಹೆಚ್ಚು TRP. ಹಿಂಗಾಗಿ ಅದು ಆ ಕೆಟ್ಟದ್ರ ಪ್ರಭಾವ ಒಳ್ಳೇದಕ್ಕಿಂತ ಪ್ರಭಾವ ಜಾಸ್ತಿ ಇದೆ ರೀ. ಬಟ್ ಅದು ಶಾಶ್ವತ ಅಲ್ಲ. ಯಾವ್ದಾದ್ರು ಕೆಟ್ಟದೇ ಅಲ್ರಿ. ದುಷ್ಪರಿಣಾಮ ಅಲ್ಲ ಪರಿಣಾಮ ಅದೇ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಉಪ್ಪು ತಿನ್ನೋ ನೀರು ಕುಡ್ಲೇಬೇಕು ಅಂತ ನೀವೇ ಹೇಳ್ಬಿಟ್ಟಿರಲ್ಲ. ಅದ್ಭುತ. ಸೊ ಗೀತೆಗಳಲ್ಲಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರ್ದವ ಅಂತ ಅನ್ನೋ ಹಾಡನ್ನ ನಾವು ಕೇಳ್ತಿದ್ವಿ. ಈಗಲೂ ಕೂಡ ಫಿಮೇಲ್ಸ್ ಅಂದ್ರೆ ಹೆಣ್ಮಕ್ಳೆಲ್ಲ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಇಂಥ ಸಾಹಿತ್ಯ ಹೇಗೆ ನಿಮ್ಮಲ್ಲಿ ಮೂಡಿ ಬರ್ತಿದ್ದದು? ಯಾವ್ದಾರ ಅನುಭವಗಳು ತಾವು ನೋಡ್ತಿದ್ರ ಅಥವಾ ಹೇಗೆ? ಈ ಹಾಡು ಹುಟ್ಟಿದ ಸಮಯ ಅಂತ ಹೇಳಿ ಯಾವುದೋ ಒಂದು ಚಾನೆಲ್ ನಲ್ಲಿ ಕೇಳ್ತೀರಿ ನೀವು. ಹಾಡು ಹುಟ್ಟಿದ ಸಮಯ. ಹಂಗೆ ಕೂಡ ನನ್ನ ಜೀವನದಲ್ಲೂ ಕೂಡ ಆ ಹಾಡು ಇನ್ಸ್ಪೈರ್ ಅಂತಕ್ಕಂಥದ್ದು ಇರ್ತೈತಿ. ಒಂದು ಯಾವುದೋ ಪಬ್ಲಿಕ್ ಪ್ರೋಗ್ರಾಮ್ನಲ್ಲಿ ಒಂದು ಹೆಣ್ಣು ಮಗು
ಒಂದು ಹಾಡುಗಳನ್ನ ಕೇಳಿರ್ತಕ್ಕಂಥ ಫರ್ಮಾಯಿಸಿ ಹಾಡುಗಳನ್ನ ಕೇಳಿ ಮಾಡಿ ಬರ್ತಾರೆ. ಒಂದು ಹೆಣ್ಮಗು ಒಂದು 10-12 ವರ್ಷದ ಹೆಣ್ಮಗು ಒಂದು ತಮ್ಮ ಅವ್ರ ಒಂದು 5-6 ವರ್ಷದ ತಮ್ಮನ ಕರ್ಕೊಂಡು ಒಂದು ಹಾಡಿನ ಚೀಟಿ ಕೊಟ್ಲು ರೀ. ಅದು ಏನ್ ಹಾಡಿತ್ತಂದ್ರ, ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಅಂತ ಹೇಳಿ. ತಾಯಿ ಸತ್ತ ಮೇಲೆ ಹಾಡ ಬರೆಯೋದ್ರಕ್ಕಿಂತ ಮುಂಚಿನ ಹಾಡದು, ಮೊದಲಿನ ಹಾಡದು. ಅದನ್ನ ನನ್ನ ಕೈ ಕೊಟ್ಟಾಗ ನನ್ಗೆ ಈ ದುರಂಕಾರ ಐತಿರೋ ಅಥವಾ ಸ್ವಾಭಿಮಾನ ಐತಿರೋ ನನಗೆ ಗೊತ್ತಿಲ್ಲ. ನಾನು ಬೇರೆಯವರ ಹಾಡನ್ನ ಪಬ್ಲಿಕ್ ನಲ್ಲಿ ಹಾಡಲ್ಲ. ಬೇಕು ಅಂದ್ರೆ ನಾನು ಸಂತೋಷ ನಾ ಕಲಿತೇನೆ ರೀ, ಆದ್ರೆ ಪಬ್ಲಿಕ್ ನಲ್ಲಿ ಆ ಪರ್ಫಾರ್ಮ್ ಮಾಡಲ್ಲ, ಇಲ್ಲ ಹೇಳಲ್ಲ. ಯಾಕಂತಂದ್ರೆ ರೀ, ಆ ಹಾಡಿಗೆ ಪರ್ಯಾಯವಾಗಿ ಬರೀತಕ್ಕಂತ ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನ್ರಿ ನನಗೆ ಅಲ್ವಾ. ಅದನ್ನ ಹಾಡ ನೋಡಿ ಆ ಮಗುಗೆ ಹೇಳಿದೆ ನಾನು, ಕಂದ ಮುಂದಿನ ಜಾತ್ರೆಯಲ್ಲಿ ಈ ಊರಿಗೆ ಈ ವೇದಿಕೆಗೆ ಮತ್ತೆ ನಾ ಬರ್ತೇನೆ, ಮತ್ತೆ ನನ್ನ ಕರೆಸ್ತಾರೆ, ಆವಾಗ ಬಂದಾಗ ಮತ್ತೆ ಇದನ್ನ ಚೀಟಿ ಕೊಡುವ, ನಾನು ಹಾಡ ಹೇಳಿದೆ ನಾನು. ಹೌದು, ನೆಕ್ಸ್ಟ್ ಇಯರ್ ಹೋದಾಗ ಅದು ಆ ಚೀಟಿ ತಗೊಂಡು ಮನೆಗೆ ಬಂದೆ ರೀ ನಾನು. ಮನೆಗೆ ಬಂದ ಅದೇ ನನ್ ಗುಂಗ್ ಅಂತಾರೆ, ನಾನು ಹಾಡಿಲ್ಲ. ಹಾಡು ತಲೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಗಿರಿಕಿ ಹೊಡಿತಾ ಇತ್ತು ರೀ. ಅದಕ್ಕೆ ಪರ್ಯಾಯವಾಗಿ ತಾಯಿ, ತಂಗಿ, ಅಣ್ಣ, ತಮ್ಮ ಇವರಿದ್ದಾಗ ಅಲ್ಲಿ ನಡೆಯತಕ್ಕಂತ ಘಟನೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯತಕ್ಕಂತ ಘಟನೆಗಳೇ. ಹೌದು. ಹಿಂಗಾಗಿ ನಾನು ನಮ್ಮ ಮನೆಯದೇ ಮೊದಲು ವಿಚಾರ ಮಾಡತಕ್ಕಂತ ವಿಷಯ ಬಂದಾಗ ಈ ತಾಯಿ ಬಗ್ಗೆ ಒಂದಿಷ್ಟು ಆಜಿಟಿಸ್ ನಡೆದಿರ್ತಕ್ಕಂಥ ಘಟನೆಗಳನ್ನ ನಾನು ತಾಯಿ ಸತ್ತು ಮೆಲ್ಲುತ್ತ ಊರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳುವ, ನಾಯಿಗಿಂತ ಕಡಿಯಾಗಿ ಹೋಯಿತು ನನ್ನ ಬಾಳು ಕೇಳುವ. ಆ ಹಾಡನ್ನ ಬರೆದು ನೆಕ್ಸ್ಟ್ ಜಾತ್ರೆಗೆ ಹೋದಾಗ ಈ ಹಾಡನ್ನ ನಾನು ಹಾಡಿದೆ ರೀ. ಹಾಡಿದಾಗ ನನ್ನನ್ನ ಜಾತ್ರೆಗೆ ಕರೆಸಿರ್ತಕ್ಕಂಥ ಸ್ವಾಮೀಜಿಗಳು ಮೇಲೆ ಕೂತಿ ಹಾಡ ಕೇಳ್ತಾ ಇದ್ರು. ಅಂದ್ರೆ ಸ್ವಾಮಿಗಳು ಜನಗಳ ಮಧ್ಯಕ್ಕೆ ಬಂದು ಜನಪದವನ್ನು ಕೇಳೋದು ಸ್ವಲ್ಪ ಆಕ್ವರ್ಡ್ ಆಗುತ್ತೆ ರೀ. ಯಾಕಂದ್ರೆ ನಾವು ಉಪಯೋಗ ಮಾಡತಕ್ಕಂಥ ಶಬ್ದಗಳಾಗ್ಲಿ, ನಾವು ಉಪಯೋಗ ಮಾಡತಕ್ಕಂಥ ವಿಷಯಗಳಾಗ್ಲಿ, ಕೆಲವೊಂದು ಅದನ್ನ ಅವ್ರಿಗೆ ಪಾಯಿಂಟ್ ಮಾಡಿದಾಗ ಆಗ್ಬೋದು ಅಂತ ಅಲ್ಲಲ್ಲ, ಏನಾರ ಇವರು ಅವರೇ ಅಂತ ಹೇಳಿ ಜನ ಆಡ್ಕೊಳ್ತಾರಲ್ಲ. ಯಾವ ಹುಳಿ ಉಪ್ಪು ಉಂಡಿರ್ತಕ್ಕಂಥ ಯಾವುದೇ ತತ್ವಜ್ಞಾನಿ ಇರಲಿ, ಸಾಮಾನ್ಯ ಮನುಷ್ಯ ಇರಲಿ, ಅಥವಾ ಇನ್ನೂ ಗ್ರೇಟ್ ಭಗವಂತನೇ ಆಗಿರ್ಲಿ ಕೂಡ, ಅವನಿಗೆ ಆ ಟೈಮ್ನಲ್ಲಿ ಆ ವಿಷಯ ಒಂಚೂರಾದ್ರೂ ಅವನಿಗೆ ಚುಚ್ಚುತ್ತೆ. ಹಂಗೆ ಈ ಹಾಡನ್ನ ಹಾಡಿದ ತಕ್ಷಣ ನನಗೆ ಗೊತ್ತಿರಲಿಲ್ಲ ರೀ ಹಾಡು ಹಿಂಗಾಗುತ್ತೆ ಅಂತ. ಸಾವಳಗಿ ಊರಲ್ಲಿ ಸಾವಳಗಿ ಜಾತ್ರೆಯಲ್ಲಿ ನಾನು ಈ ಹಾಡನ್ನ ಹಾಡಿದೆ. ಆವಾಗ ಸ್ವಾಮೀಜಿಗಳು ಕಣ್ತುಂಬಾ ನೀರು. ಮೈ ಗಾಡ್ ನೋಡಿ ಎತ್ತ ಶಕ್ತಿ ಆ ಸಾಹಿತ್ಯಕ್ಕೆ. ಅಷ್ಟು ಬರೆದಾಗ ನನಗೆ ಆ ಹಾಡನ್ನೇ ಹೊರಗೆ ಹಾಕ್ಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಆ ಕಂಠ. ಅಷ್ಟು ಧ್ವನಿ ಗದ್ಗದಿತ ಆಗಿಬಿಡ್ತು ರೀ. ಅಂತ ಹಾಡು ಬರೆದಿರ್ತಕ್ಕಂಥ ವ್ಯಕ್ತಿ, ಹಾಡಿರ್ತಕ್ಕಂಥ ವ್ಯಕ್ತಿ ಇವತ್ತಿರ್ಬೋದು, ನಾಳೆ ಇರದೇ ಇರ್ಬೋದು. ಆದ್ರೆ ಹಾಡು ಮಾತ್ರ ಎಲ್ಲಿ ತನಕ ತಾಯಿ ಇರ್ತಾರೆ, ಎಲ್ಲಿ ತನಕ ಅಕ್ಕ ತಂಗಿರಿರ್ತಾರೆ, ಎಲ್ಲಿ ತನಕ ಅಣ್ಣ ತಮ್ಮಂದಿರಿರ್ತಾರೆ, ಚಂದ್ರಾರ್ಕವಾಗಿ ಹಾಡಿರುತ್ತೆ. ಅದ್ಭುತ ಸರ್. ನೀವು ಚಿತ್ರರಂಗಕ್ಕೆ ಬರಲು ಪ್ರೇರಣೆ ಮತ್ತು ಕಾರಣ ಹೇಗೆ, ಅದು ಹೇಗೆ ಶುರು ಆಯ್ತು? ಪ್ರೇರಣೆ ಕ್ಯಾಮ್ರಾ ಫೇಸ್ ಮಾಡುವಂಥದ್ದು, ಏನೇ ಇದ್ರು ಎಲ್ಲ ಹಿನ್ನೆಲೆ ಇತ್ತು ಅಲ್ವಾ? ಬರೀ ಆಡಿಯೋ ಮುಖಾಂತರ ತಾವು ತಮ್ಮ ಹಾಡನ್ನ ಜನ ಕೇಳ್ತಿದ್ರು. ಬಟ್ ಆಮೇಲೆ ತಾವು ಚಿತ್ರರಂಗ ಹೆಂಗಿದೆ ಅಂತಂದ್ರೆ ಎಲ್ಲರನ್ನೂ ಹೇಳ್ಕೊಳ್ಳುತ್ತೇನೆ. ನನಗೂ ಕೂಡ ಆಸೆ ಇತ್ತು, ನಾನು ಕೂಡ ಚಿತ್ರರಂಗದಲ್ಲಿ ಒಂದಿಷ್ಟು ನಾನು ಮುಖ ತೋರಿಸ್ಬೇಕಂತಕ್ಕಂಥ ವ್ಯಕ್ತಿ ಅಲ್ಲ, ನಾನು ಹಾಡಬೇಕು ಅಂತೇಳಿ. ಇನ್ನು ಹಾಡನ್ನ ಈ ಚಿತ್ರರಂಗದಲ್ಲಿ ಟಕ್ಕಂತ ಹಾಡಪ್ಪ ಅಂತ ಹೇಳಿ ಯಾರು ಕೊಡಲ್ಲ ರೀ. ಆವಾಗ ನಾನು ಇಲ್ಲಿ ಈ ಬೆಂಗಳೂರಲ್ಲಿ ಕಾಲಿಟ್ಟ ತಕ್ಷಣ ನನ್ನಲ್ಲಿ ಚಿತ್ರ ಮಾಡತಕ್ಕಂಥ ಶಕ್ತಿ ಇರದೇ ಇದ್ರೂ ಕೂಡ
ಆದಾಯಗಳು ಬರ್ತಿತ್ತು ರೀ. ನಾವು ಸಿಕ್ಕಾಪಟ್ಟೆ ಜನಪ್ರಿಯ, ಇವತ್ತು ನನಗೆ ಆದಾಯ ಬಂದಿಲ್ಲ ಅಂತಕ್ಕಂಥ ದಿನಗಳೇ ಇಲ್ಲ ರೀ. ಅಷ್ಟು ಆದಾಯ ಬರ್ತಿತ್ತು. ನಾನೇ ಹಾಡಿರ್ತಕ್ಕಂಥ, ನಾನೇ ಕಷ್ಟಪಟ್ಟಿರ್ತಕ್ಕಂಥ, ನಾನೇ ಬೆವರು ಹರಿಸಿ ದುಡಿದಿರ್ತಕ್ಕಂಥ ಹಾಡನ್ನ, ಆ ದುಡ್ಡನ್ನ ಆ ಒಂದು ಸಿನಿಮಾ ಮಾಡಿದೆ ರೀ. ಅದು ಅದರ ಹೆಸರು ಅಲ್ಲೇ ಇರೋದು ನೋಡಿ. ಅಲ್ಲೇ ಇರೋದು ನೋಡಿ. ಗುರುರಾಜ್ ಹೊಸಕೋಟೆ ಅವರೇ, ಅಲ್ಲೇ ಇರೋದು ನೋಡಿ ಅಂತ ಹೇಳಿ ಏನು ಸಂದೇಶ ಹೇಳ್ತೀರಿ ನೀವು ಅಂತ ಕೇಳ್ಬೇಕು. ಈ ಪಡ್ಡೆ ಹುಡುಗರನ್ನ ಕೇಳಿದ್ರೆ ಡಬಲ್ ಮೀನಿಂಗ್ ಅನ್ಸುತ್ತೆ ರೀ. ಆದ್ರೆ ಅದನ್ನ ನೀವು ಪಾರಮಾರ್ಥಿಕ ದೃಷ್ಟಿಯನ್ನು ಇಟ್ಕೊಂಡ್ರೆ, ಇಲ್ಲಿ ಲೌಕಿಕ ಪಾರಮಾರ್ಥಿಕ ಎರಡು ವಿಷಯಗಳಿವೆ. ಈಗ ನಾವು ಮಾಡತಕ್ಕಂಥದ್ದೆಲ್ಲ ಲೌಕಿಕ. ಈ ಲೌಕಿಕದಲ್ಲಿ ನಾವು ಪಾರಮಾರ್ಥಿಕ ವಿಷಯವನ್ನು ಬೆಳೆಸಿದಾಗ ಅದು ಡಬಲ್ ಮೀನಿಂಗ್ ಅನಿಸುತ್ತೆ. ಅದೇ ನಾನು ಅಲ್ಲೇ ಇರೋದು ನೋಡಿ ಅಂತಂದಾಗ ಕೆಟ್ಟ ಮನಸ್ಸು, ಕೆಟ್ಟ ಯೋಚನೆ ಮಾಡತಕ್ಕಂಥದ್ದು ಕೆಳಗೆ ನೋಡುತ್ತೆ. ಆದ್ರೆ ತತ್ವಜ್ಞಾನಿ, ತಾತ್ವಿಕ ವಿಚಾರಗಳನ್ನ ಮಾಡತಕ್ಕಂಥ ವ್ಯಕ್ತಿ ಮೇಲೆ ನೋಡ್ತಾನವ. ನೀ ಏನೇ ನಿರ್ಧಾರ ಮಾಡು, ಏನೇ ಲೆಕ್ಕ ಹಾಕು, ಅದರ ಆಗು ಹೋಗುಗಳು ಅಲ್ಲಿ ಇವೆ ಅಂತಾನ. ಅಲ್ಲೇ ಇರೋದು ನೋಡಿ. ಅದು ಆ ತತ್ವ ಬಿಟ್ಕೊಂಡು ಮರಾಠಿ ರಂಗ ಸಿನಿಮಾ ಜಗತ್ತಿನ ದಾದಾ ಕೊಂಡಕೆ ಅವರ ಹೆಸರನ್ನು ನೀವು ಕೇಳಿರೋ, ನಾನು ಅವ್ರ ಫ್ಯಾನ್. ಮತ್ತೆ ನಾನು ರಂಗಭೂಮಿ, ಬೆಳಗಾವಿಯ ಹತ್ತಿರ ನನ್ನ ಊರಿರೋದ್ರಿಂದ ಆ ಸಿನಿಮಾಗಳ ಪ್ರಭಾವ ನನಗೂ ಕೂಡ ಬಿತ್ತು. ಅವ್ರು ತೆಗಿತಕ್ಕಂತ ಪ್ರತಿಯೊಂದು ಸಿನಿಮಾ ಅದು ಫ್ಯಾಮಿಲಿ ಓರಿಯೆಂಟ್ ಇರೋದ್ರ ಜೊತೆಗೆ ಅವರು ಬಳಸ್ತಕ್ಕಂತ ರೀತಿ ಸಾಮಾನ್ಯರನ್ನ ಎಳ್ಕೊಳ್ತಿತ್ತು. ಜೊತೆಗೆ ಹಾಸ್ಯ ಮಿಶ್ರಿತ ಸಿನಿಮಾ ಅದು. ಖಂಡಿತ ಹೌದು. ಹಿಂಗಾಗಿ ಆ ಪ್ರಭಾವ ನನ್ನ ಮೇಲೆ ಇರೋದ್ರಿಂದ ಅದನ್ನ ಆ ಒಂದು ನಿಟ್ಟಿನಲ್ಲಿ ಅಲ್ಲೇ ಇರೋದು ನೋಡಿ ಸಿನಿಮಾ ಮಾಡಿದಿರಿ. ಒಂದು ದುರಂತ ಏನಂತಂದ್ರೆ, ನಾನು ಕಟ್ಕೊಂಡಿರ್ತಕ್ಕಂಥ ಬಳಗ, ಸಿನಿಮಾ ಮಾಡಬೇಕು ಅಂತಕ್ಕಂಥ ಬಳಗ, ಅವ್ರಿಗೆ ಆ ಪರಿಜ್ಞಾನನೇ ಇಲ್ಲ ರೀ. ಅದನ್ನ ಮೊದಲನೇದಾಗಿ ಇಲ್ವೇ ಟೀಮ್ಗಿಂತ ಆ ತಿಳುವಳಿಕೆ, ನಾನ್ ನನ್ನಲ್ಲಿ ಇರ್ತಕ್ಕಂಥ ಒಳಗಿನ ತುಡಿತ ಆ ಸಿನಿಮಾದಲ್ಲಿ ಬರಲಿಲ್ಲ. ಹಿಂಗಾಗಿ ನಾನು ಅದು ಅವಾಗಲೇ ನಾನೇ ಹಾಡಿದೆ, ನಾನೇ ಸಂಗೀತ ಕೊಟ್ಟೆ, ನಾನೇ ಡೈರೆಕ್ಷನ್ ಮಾಡಿದೆ. ಆವಾಗ ಸಾಧು ಕೋಕಿಲ್ ಅವರು ನನಗೆ ಅಸಿಸ್ಟೆಂಟ್ ಆಗಿ ಈ ಸಿನಿಮಾ ಸಪೋರ್ಟ್ ಮಾಡಿದ್ರು. ಆವಾಗ ನಾನೇ ಯಾವ ಇಸ್ವಿಯಲ್ಲಿ ಇದು ಆಗಿರೋದು? 87ರಲ್ಲಿ ಪ್ರಾರಂಭ ಮಾಡಿದೆ ರೀ. 89ಕ್ಕೆ ಮುಗಿಸಿದೆ ರೀ. 91ಕ್ಕೆ ರಿಲೀಸ್ ಮಾಡಿದೆ. ಅವಾಗ ಹೊಸಬರಿಗೆ ಅಷ್ಟೊಂದು ಬೆನ್ನು ತಟ್ಟತಕ್ಕಂತ ಚಿತ್ರರಂಗದಲ್ಲಿ ಕೆಲಸ ಇರಲಿಲ್ಲ. ಹಿಂಗಾಗಿ ನನಗೆ ಬಹಳ ಕಷ್ಟ ಆಯ್ತು ರೀ, ಯಾಕಪ್ಪ ಸಿನಿಮಾ ಮಾಡಿದೆ ಅಂತ ಹೇಳಿ. ಅದನ್ನ ಮಾಡಿದ ನಂತರ ನಾನು ಅದರ ಸವಾಸನೆ ಬೇಡ ಅಂತ ದೂರ, ಒಂದು ಆಸೆ ಇತ್ತು, ಮುಗೀತು, ಆಯ್ತು. ಸಿನಿಮಾ ಮಾಡಿದೆ, ಸಿನಿಮಾ ನೋಡಿದೆ, ಸಾಕಪ್ಪ ದೂರ. ತೃಪ್ತಿ ಆಗಿಲ್ಲ ತಮಗೆ? ಆವಾಗಲೇ ಕೆಲವು ಸಿನಿಮಾಗಳು ಅಂದ್ರೆ ಸಂಗ್ಯಾಬಾಳ್ಯ ಬಂತು. ಬಹಳ ಅದ್ಭುತ. ಸಂಗ್ಯಾಬಾಳ್ಯ ಬಂತು. ಉತ್ತರ ಕರ್ನಾಟಕದ ಅದು ವಸ್ತು. ಅದನ್ನ ಸುಂದರ್ ಕೃಷ್ಣ ಅರಸ್ ಅವರು ಡೈರೆಕ್ಷನ್ ಮಾಡಿದ್ರು. ಸುಂದರ್ ಕೃಷ್ಣ ಅರಸ್ ಅವರು ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಬರ್ತಿದ್ರು. ನಾನು ಇಲ್ಲಿದ್ದೆ ರೀ. ಉತ್ತರ ಕರ್ನಾಟಕದ ಸಿಕ್ಕಾಪಟ್ಟೆ ಎತ್ತರದ ವ್ಯಕ್ತಿ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತದು. ನನ್ನನ್ನ ಕೊಟ್ಟಿದ್ರು, ದಯವಿಟ್ಟು ಈ ಸಿನಿಮಾ ಮಾಡುವಾಗ ನನಗೆ ಸಹಕಾರ ಮಾಡ್ರಿ ಅಂದಾಗ ಅದರಲ್ಲಿ 2 ಸಾಂಗ್ಗಳನ್ನ ಬರೆದು. ಹೌದು, ಅದು 2 ಸಾಂಗ್ಗಳನ್ನ ಬರೆದು ಅದಕ್ಕೆ ಸಂಗೀತ ನಿರ್ದೇಶಕರು ಮರ್ತು ಬಿಟ್ಟರಿ. ಸಂಗ್ಯಾಬಾಳ್ಯ ಅವರ ಸಂಗೀತ ನಿರ್ದೇಶಕ ಬಹಳ ದೊಡ್ಡ ಹೆಸರು ಅದು. ಅದು ಅದರಲ್ಲಿ ಒಂದು ಲಾವಣಿ ಗೀತೆ, ಗೆಣತನ ಗಮ್ಮತ್ತು ಹಿಂಗ ಐತಿ ಅಂತ ತಿಳಿಯುವುದಿಲ್ಲ ತಮ್ಮ ಸರಳ. ಈ ಹಾಡನ್ನ ಬರೆದಾಗ ವಿಜಯ ಭಾಸ್ಕರ್ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತಿದ್ರು.
ಅಲ್ಲೇ ಬರ್ದೆ ನಾನು ಟಕ್ ಅಂತ ಒಂದು ಸ್ಪಾಟ್ ನಿಮ್ಮಲ್ಲಿ ಅದಿತ್ತು ಬಿಡಿ. ಆ ಸ್ಪಾಟ್ ಅವ್ರು ನೀವು ಮದುವೆ ಬರ್ದಿದ್ದೀರೇನು ಅಂತಕ್ಕಂಥ ಭಾವನೆ ಬಂದ್ಬಿಡ್ತಾವ. ಹಂಗೆ ಒಂದು ಇಲ್ಲಿ ಐಟಮ್ ಸಾಂಗ್ ಐತಿರಲ್ಲ ನೀವು, ಅಲ್ಲಿ ಆಗ ಸಂಖ್ಯಾಬಾಳ್ಯದಲ್ಲಿ ಬೆಳೆಸಿರ್ತಕ್ಕಂಥದ್ದು. ಅವಾಗ ಹಳೆ ಕಾಲದ ಈ ಇದನ್ನ ಏನನ್ನ ಹಾಡ್ತಿರಲ್ರಿ, ಅದಕ್ಕೇನೋ ಅಂತ ವೇಶ್ಯರು ಬಳಸ್ತಕ್ಕಂಥ ಹಾಡುಗಳು, ಆ ಸ್ಟೈಲ್ ನಲ್ಲಿ ಒಂದು ಹಾಡ ಬರೆದೆ. ಲಾವಣಿ ಲಾವಣಿ ಅಲ್ಲ, ಇದು ನೀವು ಹೇಳ್ತಾ ಇರೋದು ತವಾಯಿಫ್ ಹಾಡುಗಳು. ತವಾಯಿಫ್ ಹಾಡು ಮುಜರಾ ಅಂದ್ರೆ ಕನ್ನಡದಲ್ಲಿ ಏನಂತಿರೋ ಗೊತ್ತಿಲ್ಲ. ಮುಜರಾ ಸಾಂಗ್ ಅನ್ನ ಒಂದು ಬರೆದೆ, ಐಟಮ್ ಸಾಂಗ್ ಮುಜರಾ ಸಾಂಗ್. ಬರೆದಾಗ 2 ಹಾಡುಗಳು ತುಂಬಾ ಜನಪ್ರಿಯ ಆಯ್ತು. ಅದು ಫಸ್ಟ್ ಸಂಖ್ಯಾಬಾಳ್ಯ. ನೆಕ್ಸ್ಟ್ ಇವರು ನಮ್ಮ ಲಹರಿ ಸಂಸ್ಥೆಯವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಮಹಾಕ್ಷತ್ರಿಯ ಸಿನಿಮಾ ಮಾಡಿದ್ರು. ಆ ಮಹಾಕ್ಷತ್ರಿಯ ತೆಗೋಕ್ಕಿಂತ ಮುಂಚೆ ನಾನು ಜನಪ್ರಿಯ ಅವರ ಸಂಸ್ಥೆ ಹಾಡುಗಾರ. ಸಿಕ್ಕಾಪಟ್ಟೆ ಕ್ಯಾಸೆಟ್ಗಳನ್ನು ಕೊಟ್ಟಿದ್ದೆ. ಅವರೇ ಸಿನಿಮಾ ಮಾಡಿದ್ರು. ಅವರಿಗೆ ಗುರುರಾಜ್ ಕೊಟ್ಟವ್ರು ನೀವು ಹಾಡೋದ್ರ ಜೊತೆಗೆ ಒಂದು ಪಾತ್ರ ನಟನೆ ಮಾಡಿ ಅಂತ. ಅವಾಗ ಮಹಾಕ್ಷೇತ್ರದಲ್ಲಿ ಅದರ ಸಂಗೀತ ಹಂಸಲೇಖ ಅವರು ಕೊಟ್ಟದ್ದು. ಏನೈತಿ ಒಳಗ ಏನೇನೈತಿ, ಹುಬ್ಬಳ್ಳಿಯಾಗಿಲ್ಲದ್ದು, ದುರ್ಗದಾಗಿಲ್ಲದ್ದು, ಹಾಸನದಾಗಿಲ್ಲದ್ದು, ಈ ಸೀಮೆಯಾಗೆ ಇಲ್ಲದ್ದು ಅಂತದೇನೈತಿ, ತಿನ್ನಲಾಕೇನೈತಿ, ಉಣಲಾಕೇನೈತಿ. ಈ ಹಾಡನ್ನ ನಾನು ಶುಭಾ ಮಲ್ಗುಡಿ ಅವರು ಹಾಡಿದ್ರು. ಬಹಳ ಅದ್ಭುತ, ಸಿಕ್ಕಾಪಟ್ಟೆ ಜನಪ್ರಿಯ ಆಯ್ತು. ಅದರ ಜೊತೆಗೆ ರಾಜಕೀಯನೂ ನಡೀತು. ಅದು ಡಬಲ್ ಮೀನಿಂಗ್ ಅಂತ ಹೇಳಿ ಅದನ್ನ ಕಟ್ ಮಾಡ್ಲಿಲ್ಲ ರೀ, ಸಿನಿಮಾದಲ್ಲಿ ಕಟ್ ಮಾಡ್ಲಿಲ್ಲ, ಇದು ಮಾಡಲಿಲ್ಲ. ಪ್ರಸಾರ ಗೀತೆ ಪ್ರಸಾರ ಮಾಡತಕ್ಕಂತ ಕೆಲಸ ನಿಂತೋಯ್ತು. ಪ್ರಸಾರನೇ ಮಾಡ್ಲಿಲ್ಲ ರೀ. ಅಂದ್ರೆ ಎಲ್ಲೋ ಹಾಡೋ ಹಾಗಿಲ್ಲ, ಅಲ್ಲೆಲ್ಲ ಹಾಡಬಹುದು, ಪ್ರಸಾರಕ್ಕಿಲ್ಲ. ಅವಾಗಲೇ ಟಿವಿ ಅದೇ ಇದು ಆಗ್ತಾ ಇತ್ತು. ಅವಾಗ ಟಿವಿ ಇನ್ನೂ ಬಂದಿರಲಿಲ್ಲ, 1984. ಅವಾಗ ಟಿವಿಗಾಗ್ಲಿ ರೇಡಿಯೋಕ್ಕಾಗ್ಲಿ ಅದು ಹಾಡು ಬರಲಿಲ್ಲ. ಆದ್ರೆ ಕ್ಯಾಸೆಟ್ ಲೋಕ ಅದೇ ಕೇಳುತ್ತೀರಿ. ಅದು ಆಡಿಯೋ ಸಂಸ್ಥೆ ಅವರು ತಮ್ಮ ಹಾಡನ್ನ ತಾವು ಅದನ್ನ ಸಿನಿಮಾದಿಂದ ತೆಗಿಲಿಕ್ಕೆ ಯೋಚನೆ ಮಾಡಿದ್ರು. ಅವ್ರು ಯಾಕೆ ತೆಗಿತಾರೆ, ದುಡ್ಡು ಕೊಟ್ಟು ಮಾಡಿದ್ರು. ಅದು ನಾನು ಬೇಕಂತ ಹೇಳಿ ನನ್ನಿಂದ ಬರೆಸ್ಬೇಕು, ನನ್ನಿಂದ ಆಡಿಸ್ಬೇಕಂತ ಹೇಳಿ ಆ ಹಾಡನ್ನ ಹೊರಗಡೆ ತಂದಿದ್ರು. ಹಿಂಗಾಗಿ ಅದು ಅವಾಗ ಕೂಡ ತೃಪ್ತಿ. ಅವಾಗ ಕೂಡ ಸಿನಿಮಾ ಲೋಕದ ಈ ಹಾಡುಗಾರಿಕೆಗೆ ನನ್ನ ಕೂಡ ಅಲ್ಲಿ ಬಿಡ್ಲಿಲ್ಲ ಮುಂದೆ. ಅಲ್ಲೂ ಕೂಡ ಇಲ್ಲಿ ನಾ ತುಳಿತ ಅಂತ ಹೇಳಬಾರ್ದು, ನನಗೆ ಯೋಗ ಬರಲಿಲ್ಲ. ನನಗೆ ಅದು ಆಗತ್ತೆ, ಬಂದಿದ್ರೆ ಆಗ ಹಂಗೆ ಮುಂದೆ ಅದು ಕರ್ಮಧರ್ಮ ಸಂಯೋಗದಿಂದ ಕರಿಯ. ಆವಾಗ ನಾನು ಅಶ್ವಿನಿ ಸಂಸ್ಥೆಗೆ ಒಂದಿಷ್ಟು ಹಾಡುಗಳನ್ನ ಕೊಟ್ಟೆ. ಆವಾಗ ಬರಿತಾ ಇರುವಾಗ ಪ್ರೇಮ್ ಅವರು ನನಗ ಪರಿಚಯ ಆದ್ರು. ಪ್ರೇಮ್ ಅವರು ನನ್ನ ಜನಪದವನ್ನು ಕೇಳಿದ್ರು. ಅವರು ಕೂಡ ಒಳ್ಳೆಯ ಹಾಡುಗಾರ. ಹಿಂಗಾಗಿ ಈ ತರ ಹಾಡುಗಳು ಇಷ್ಟ, ಹೌದು, ಬಹಳ ಇಷ್ಟ ಅವ್ರಿಗೆ. ಅದರಲ್ಲಿ ನನ್ನನ್ನು ಬಹಳ ಮೆಚ್ಕೊಳ್ತಿದ್ರು. ಆವಾಗ ಬಂದು ದಯವಿಟ್ಟು ಗುರುರಾಜ್ ಕೊಟ್ಟವರ ನನ್ನ ಸಿನಿಮಾದಲ್ಲಿ ಒಂದು ಹಾಡಬೇಕು, ಇದೇ ಕರಿಯಾದಲ್ಲಿ ಗುರು ಕಿರಣ್ ಅವರ ಸಂಗೀತ. ಚಾಲು ಮಚಾಲು ಎಂಗೌಲ ನಿಂಡವುಗಳು, ಗೋವಿಂದ ಜಡ್ರಳ್ಳಿ ಎಂಗೌಲ ನಿನ್ ಕನಸುಗಳು, ಹೆಂಗಂತ ಹೇಳಿ ಸುತ್ತ ಮುತ್ತ ಮಚ್ಚು, ಬ್ಯಾಡಂದ್ರೂ ಹೋಗುದಿಲ್ಲ ಪ್ರೀತಿ ಹುಚ್ಚು. ಚಾಲು ಈ ಹಾಡನ್ನ ನಾನು ನಾಡಿನ ಹೆಸರಾಂತ ಗಾಯಕರಾಗಿರ್ತಕ್ಕಂಥ ದಿವಂಗತ ಅಶ್ವಥ್ ಅವರು ಜೊತೆಗೆ ಇನ್ನೊಂದು ಹೆಣ್ಣು ಧ್ವನಿ ಬಂತದು, ಎಲ್ಲಿ ನನ್ನವನು ಪ್ರೀತಿ. ಯಾರು ಹಾಡಿರೋ ಗೊತ್ತಿಲ್ಲ ನನಗೆ. ಅದನ್ನ ನಾನು ಮತ್ತು ಅಶ್ವಥ್ ಅವರು ಹಾಡುವುದನ್ನ, ಈ ಹಾಡಿನ ರಚನೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಆ ಟೈಮ್ನಲ್ಲಿ ನಾಗೇಂದ್ರ ಪ್ರಸಾದ್ ಅವ್ರಿ, ನಾಗೇಂದ್ರ ಏನ್ರಿ ಹಾಡಿದ್ರು ಅಂತ ಹಾಡಿದೆ. ಅವಾಗ ನಾಗೇಂದ್ರ ಎಷ್ಟು ಅವ್ರಿಗೆ ಜನಗಳ ನಾಡಿ ಹಿಡಿದಿದ್ರು ಅಂತಂದ್ರೆ,
ಅಣ್ಣ ನೀವು ಹಾಡ್ರಿ ಇದು, ಅಣ್ಣ ನೀವು ಹಾಡ್ರಿ ಹಾಡ್ರಿ ನೀವು ಅಂದ್ರೆ ನನಗೆ ಎಷ್ಟು ವಿಚಿತ್ರ ಆಯ್ತು ಅಂತಂದ್ರೆ, ನಾನೇ ಹಾಡಿರ್ತಕ್ಕಂಥ ಹಾಡು ಯಾರಿಗೂ ಗೊತ್ತಿಲ್ಲ ಅದು ಅಲ್ವಾ, ನನ್ನ ಕಣ್ಣು ಮುಂದೆನೆ ಹುಡುಗರು ಕುಣಿತಾವೆ. ಆವಾಗಲೇ ಸಿಕ್ಕಾಪಟ್ಟೆ ಜನಪ್ರಿಯ ಆಯ್ತು. ಆಮೇಲೆ ನನಗೂ ಬಹಳ ವಂಡರ್ ಅನ್ಸುದು, ಸಿ ಅಶ್ವಥ್ ಅವರು ಕೂಡ ಧ್ವನಿ ಕೊಟ್ಟಿದ್ದಾರೆ. ಅದನ್ನ ಅವರು ಆ ನಂತರ ಅದನ್ನ ಅವ್ರು ಒಪ್ಕೊಂಡಿಲ್ಲ. ಪಬ್ಲಿಕ್ ನಲ್ಲಿ ನಾನು ಹಾಡಿದ ಹಾಡ ನಂದು ಅಲ್ಲ ಅದು ಹೊಸಕೋಟೆ ಹಾಡಿದ್ದು, ಹೋಗ್ರಿ ಅವ್ರನ್ನ ಸ್ವಲ್ಪ, ಯಾಕಂದ್ರೆ ಅವ್ರದ್ದು ಬಹಳ ದುರ್ವಾಸ ಮುನಿಗಳವರು. ಹೌದೌದು. ಇಲ್ಲ, ಅವರು ನೇಟ್ ಕಟ್ಟಾಗಿ ಅವರು ಬಳಸ್ತಕ್ಕಂತ ರೀತಿ, ಅವರು ಬಳಸ್ತಕ್ಕಂತ ಹಾಡು ತುಂಬಾ ಶಿಸ್ತಿನ ಜೊತೆಗೆ. ಹೌದು, ಅವರು ಸಂಗೀತಕ್ಕೊಂದು ಹೊಸ ಆಯಾಮ ಸೃಷ್ಟಿ ಮಾಡಿಕೊಟ್ರು. ಹೌದು. ಭಾವಗೀತೆಗೆ, ಜನಪದ ಗೀತೆಗೆ ಒಂದು ಹೊಸ ನೆಲೆಗಟ್ಟನ್ನು ಕಟ್ಟಿಕೊಟ್ರು. ನಿಜ. ಅವಾಗ ಅನಂತ ಸ್ವಾಮಿ ಅವರು ಇದ್ರು, ಮೈಸೂರು ಅನಂತ ಸ್ವಾಮಿ ಅವರು. ಇಷ್ಟು ಪ್ರಭಾವಿತವಾಗಿ ಆ ಹಾಡುಗಳು ಅವರ ಇದರಿಂದ ಬರ್ಲಿಲ್ಲ, ಗರಡಿಯಿಂದ. ಅದೇನೇನೋ ಗೊತ್ತಿಲ್ಲ ರೀ, ಇವ್ರ ಧ್ವನಿಯಲ್ಲಿ ಅಂತ ಆಯಸ್ಕಾಂತ ಇತ್ತು ಗೊತ್ತಿಲ್ಲ, ಆಕರ್ಷಣೆ ಇತ್ತು ಗೊತ್ತಿಲ್ಲ, ಆ ಶೈಲಿ ಇತ್ತು. ಅದೇ ಜನ ಮೆಚ್ಚೋದು. ಎಲ್ಲಿ ಯಾವ ಟೈಮ್ ನಲ್ಲಿ ಎಂಥ ರೀತಿಯನ್ನ ಜನ ಮೆಚ್ತಾರೆ ಯಾರಿಗೂ ಗೊತ್ತಿಲ್ಲ. ಈ ಗುರುರಾಜ್ ಹೊಸಕೋಟಿ ಅಂತ ಸಾಮಾನ್ಯ ಒಂದು ಹಳ್ಳಿಯ ಒಬ್ಬ ಸೊಗಡನ್ನ ಇವತ್ತು ಕರ್ನಾಟಕದ ಶ್ರೇಷ್ಠ ಹಾಡುಗಾರ ಅಂತೇಳಿ ಮೆಚ್ಕೊಂಡ್ರು, ಮೇಲೆ ಕುಣಿಸಿದ್ರು ರೀ. ದೇವರಾಣೆ ಮಾಡಿ ನನಗೆ ಹಾಡಿನ ಸಂಗೀತದ ಗಂಧನೇ ಗೊತ್ತಿಲ್ಲ ರೀ. ನಿಜ. ಆದ್ರೆ ಹಾಡ್ತಾ ಹಾಡು ನರಳ್ತಾ ರೋಗ ಅಂತೇಳಿ ನನಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಅದೆಲ್ಲ ಕರಗತಾಯ್ತು. ಜೊತೆಗೆ ಒಂದು ಬೇರೆ ಸಿನಿಮಾಕ್ಕೆ ನಾನು ಸಂಗೀತ ಮಾಡುವಷ್ಟು ಒಂದಿಷ್ಟು ಜಾಣತನ ಬಂತು, ಅರ್ಹತೆಗಿಂತ ಜಾಣತನ ಬಂತು, ನಾಲೆಜ್ ಬಂತು. ಅಷ್ಟೇ. ಹಿಂಗಾಗಿ ನಾವೊಂದು 4-5 ಸಿನಿಮಾಗಳಿಗೆ ಸಂಗೀತ ಮಾಡಿದರೆ. ಅತಿ ಜನಪ್ರಿಯವಾಗಿರ್ತಕ್ಕಂಥ ಮೊದಲನೇ ಇದು ಅಂತಂದ್ರೆ ಇದು ಯಾವುದು, ನಾನೊಂದು ನಂದೇ ಕಥೆ ಆಗಿರ್ತಕ್ಕಂಥದ್ದು ಅಣಜಿ ನಾಗರಾಜ್ ಅವರ ಪ್ರೊಡಕ್ಷನ್ದಲ್ಲಿ ನಂದಾದೀಪ ಅಂತ ಹೇಳಿ ನಂದಾದೀಪ. ಅದರಲ್ಲಿ ಒಂದು ಹಾಡನ್ನ ನಾನು ಬರೆದೆ ರೀ, ಪ್ರಾರ್ಥನೆ. ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಒಂದು ಹಾಡನ್ನು ಬರೆದ್ರು. 3 ಹಾಡನ್ನು ನಾನು ಬರೆದಿದ್ದೆ ರೀ. 3 ಹಾಡು ತಾವು ಬರೆದಿದ್ದೆ. ಟೋಟಲ್ 3 ಹಾಡು ಇವೆ. ಅದರಲ್ಲಿ ಈ ಪ್ರಾರ್ಥನೆ ಗೀತೆ ನಾನು ಮಕ್ಕಳಿಗಾಗಿ ಬರೆದೆ ರೀ. ಅದರಲ್ಲಿ ಒಂದು ಕರೆ ಬರ್ತಿದೆ, ಮಾತಾಡೋಣ ಮತ್ತೆ. ನಮಸ್ಕಾರ. ನಮಸ್ಕಾರ ಕೋಟೇಶ್ವರ್, ಹೇಗಿದ್ದೀರಾ? ಎಸ್ ಸರ್, ನಮ್ಮದು ಇವತ್ತು ಅದ್ಭುತ ಮಾಂತ್ರಿಕ ಜಾನಪದ ಮಾಂತ್ರಿಕ. ಹೌದು. ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತಾರೆ. PhD ಮಾಡ್ತಿದ್ದೆ ಜನಪದ ಸಾಹಿತ್ಯನೇ. ಓಕೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ದು ಇವತ್ತುವರೆಗೂ ಕಲಿತ ಹುಡುಗಿ ಅದು ಒಂದು ಹಾಡು. ಕಲಿತ ಹುಡುಗಿ ಮೋಸ್ಟ್ಲಿ ಮುದುಕಿ ಆಗಲ್ಲ ರೀ, ಅದು ಮುದುಕಿ ಆಗಲ್ಲ, ಅದಕ್ಕೆ ವಯಸ್ಸು ಆಗಲ್ಲ. ಅದು ಏನ್ ಸರ್ ಅಂದ್ರೆ, ಈ ರಾಜ್ಕುಮಾರ್ ಅವರು ವಯಸ್ಸಾಗ್ತಾ ಇದ್ರು ಅವ್ರದ್ದು ನಟನೆ ಕಳೆದೋಗ್ಲಿಲ್ಲ. ನೀವು ಹಾಡಿದ ಅವತ್ತಿನ ಹಾಡು ಇವತ್ತದು ಒಂಥರ ಇದೆ ಸರ್. ಇಲ್ಲ ಸರ್, ಅದು ಒಂದು ಅದನ್ನ ನಾವೇ ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಅಂದ್ರೆ ನಮ್ಮ ಆಯಗಾರರು, ನಮ್ಮ ಕೆಲಸಗಾರರು ಅದಕ್ಕೆ ಪ್ರಾಧಾನ್ಯತೆ ಇರೋದ್ರಿಂದ ಹುಡುಗಿ ಹಾಡೇನೋ ಹುಡುಗಿಯಿಂದ ಆರಂಭ ಆಯ್ತು. ಆದ್ರೆ ಅದರಲ್ಲಿ ಬರೋರೆಲ್ಲ ನಾಯಕರು ನಾವೇ. ಹಿಂಗಾಗಿ ಒಂದು ಈ ಹೆಣ್ಮಕ್ಳಿಗೆ ಕೊಟ್ಟ ಗೌರವನ ತೋರಿಸಿದ್ದೀರಾ. ಹೌದ್ರಿ. ಆಮೇಲೆ ಮಕ್ಕಳಿಗೆ ಏನು ಬುದ್ಧಿವಾದ ಹೇಳ್ಬೇಕಂತ ನಮ್ಮ ಜನಪದ ಸಾಹಿತ್ಯದಲ್ಲಿ ನಾವು ಜನಕ್ಕೆ ತೋರಿಸಿದ್ದೀರಾ. ಹೌದು ಸರ್. ಅದನ್ನ ಆಳವಾಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಆಡಿದ್ದೀರಿ ಸರ್. ಒಂದು ದುರಂತ ಇನ್ನೂ ತನಕ ಗುರುರಾಜ್ ಹೊಸಕೋಟೆ ಜಾನಪದ ಗಾಯಕ ಅಂತ ಹೇಳಿ ಒಪ್ಕೊಳ್ಳಿಲ್ಲವಲ್ಲ, ಮಡಿವಂತರು ಒಪ್ಕೊಳ್ಳಿಲ್ಲ. ಅವರಿಗೆ ನೋಡಕ್ಕೆ ಯೋಗ್ಯತೆ ಇಲ್ಲ ಸರ್. ಯೋಗ್ಯತೆ ಬೇಕು ಸರ್. ನೀವು ದೊಡ್ಡವರು, ಅದನ್ನ ಹೇಳೋದು ಬೇಡ ರೀ. ಅದು ಯಾಕಂತಂದ್ರೆ ಯೋಗ ಮುಖ್ಯ. ಯೋಗ ಎಲ್ಲರಿಗೂ
ಬರುತ್ತೆ ಸರ್. ಹೌದು, ಯೋಗ್ಯತೆ ನಿಮ್ಮ ಹತ್ರ ಸಿಗೋದು ಅಪರೂಪ. ಹೌದೌದು ಹೌದು ಸರ್ ಹೌದು ಅದಕ್ಕೆ ಯೋಗ್ಯತೆ ಉಳ್ಳವರು ಯೋಗ್ಯತೆ ಹುಡುಕತ್ತ. ಹೌದು ಸರ್ ಹೌದು ಸರ್ ಸತ್ಯ. ಹೌದು ಸರ್ ಹೌದು ಸರ್. ನಾವು ನಿಮ್ಮ ಹುಡುಕಿದ್ದೆ ಸರ್. ನಾವು ಜನಸಾಮಾನ್ಯರು ತುಂಬಾ ಅರಿವಿದ್ದೀವಲ್ಲ. ತುಂಬಾ ಥ್ಯಾಂಕ್ಸ್ ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ರೀ ಆ ಪ್ರಜ್ಞಾವಂತರು ನನ್ನನ್ನು ಸ್ವೀಕಾರ ಮಾಡಿದ್ರಲ್ಲ ಅದು ಬಹಳ ಮುಖ್ಯ ರೀ. ಸಾಕು, ಅಷ್ಟು ಸಾರ್ಥಕತೆ. ಅದು ಹೆಂಗೆ ಹೇಳಿದಿರಿ, ಹೆಂಗೆ ಅದು ಅದರದ್ದು ವಸ್ತುದಲ್ಲಿ ಪ್ರತಿಯೊಂದು ವಸ್ತುನ ರುಚಿ ಕೊಟ್ಟಿದ್ದೀರಿ ಸರ್. ಹೌದು ಸರ್ ಹೌದು ಸರ್ ಹೌದು ಸರ್. ತಾಯಿಗಿಂತ ರುಚಿಯಲ್ಲಿ ಉಪ್ಪಿಗಿಂತ ರುಚಿ ಅಂತಂದ್ರೆ ನಿಮ್ಮ ಹಾಡಿಗೆ ಒಂದು ಲೇಪನ ಕೊಟ್ಟಿದ್ದೀರಾ. ಹೌದು ಸರ್. ಬಂಗಾರದ ಕೋಪನ ಕೊಟ್ಟಿದ್ದೀರಾ. ಹೌದು ಸರ್ ಹೌದು ಸರ್ ಹೌದು ಅದನ್ನ ಮನೋಗ್ರಹವಾಗಿ ಕೇಳ್ಬೇಕು ಅಂತಂದ್ರೆ ಹಂಗೆ ನಿದ್ರೆ ಹೋಗ್ಬಿಡ್ತೀವಿ. ಹೌದು ಸರ್ ಹೌದು ನಾವ್ ಸರ್ ಎಲ್ಲಾದ್ರೂ ತಪ್ಪು ಮಾಡಿದ್ರೆ, ತಾಯಿಗೆಲ್ಲ ತಪ್ಪು ಮಾಡಿದ್ರೆ ನಿಮ್ಮ ಹಾಡು ಕೇಳಿದಾಗ ಹೌದು. ಎಚ್ಚರಿಸಿದ್ದೀರಾ ಪ್ರತಿಯೊಬ್ಬರಿಗೆ. ಹೆಚ್ಚಿನ ಗಂಟೆ. ಎಚ್ಚರಿಸಿದ್ದೀರಾ. ಹೌದು ಸರ್. ನಿಮಗೆ ನಾನು ನಿಮ್ಗೆ ಎಲ್ಲಿ ಸಿಕ್ಕರೆ ಕಾಲ್ ಮಾಡಿ ನಮಸ್ಕಾರ ಮಾಡ್ಕೋಬೇಕು. ಅಯ್ಯೋ ದೇವರೇ ದೇವರೇ ಇಲ್ಲ ನಮಸ್ಕಾರ ಯಾಕಂದ್ರೆ ಮಹಾನ್ ಭಾವರು ನೀವು. ತುಂಬಾ ಖುಷಿ ಆಗ್ತದೆ ಸರ್. ನಾನು ಎಷ್ಟೋ ವರ್ಷದಿಂದ ನಿಮ್ಮ ಹಾಡುಗಳನ್ನು ಕೇಳಿದ್ದೀನಿ. ಹೌದು ಸರ್ ಹೌದು ಸರ್. ನೋಡುವ ತುಂಬಾ ಸಂತೋಷ ಸರ್. ನೀವು 100 ವರ್ಷ ಚೆನ್ನಾಗಿರಿ ಸರ್. ಚೆನ್ನಾಗಿರಿ ಸರ್. ತುಂಬಾ ಧನ್ಯವಾದ. ನಿಮ್ಮಂತವ್ರು ಬೇಕು ಸರ್. ತುಂಬಾ ಧನ್ಯವಾದಗಳು ಸರ್. ತುಂಬಾ ಬಿಡಬೇಡಿ, ಹಾಡಿ ಸರ್, ಹಾಡಿ ಸರ್. ಓಕೆ ಸರ್ ಓಕೆ ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಒಳ್ಳೆ ಕಡೆ ಕರೆದಿದ್ದಾರೆ ಡಾಕ್ಟರ್ ವರ್ಧನ್ ಬಾಲ್ ಅವರು. ತುಂಬಾ ಖುಷಿ ಆಯ್ತು. ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಅವರು ಪರಿಚಯ ಮಾಡಿಸ್ತಾ ಇದ್ದಾರೆ. ಹೌದು ಸರ್. ಇದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್. ತುಂಬಾ ಬಹಳ ಸಂತೋಷ ಆಯ್ತು ಸರ್. ತುಂಬಾ ಒಂದ್ ಲೈನ್ ಹೇಳಿ ಸರ್, ಕೇಳ್ತೀನಿ ಸರ್. ಏನ್ ಕೇಳ್ಬೇಕು ಹೇಳ್ರಿ ಸರ್. ಯಾವ್ದು ಬೇಕು ಹೇಳಿ. ಅದನ್ನ ಈಗ ಹೇಳ್ದಲ್ಲ ಸರ್, ಕಲಿತ ಹುಡುಗಿ ಇಲ್ಲದ್ರೆ ಮಗ ಹುಟ್ಟಿದಮ್ಮ ಅಂತ ಸರ್. 10 ಹಾಡುವುದಕ್ಕಿಂತ ಮುತ್ತೊಂದು ಹಾಡದಂಗ ಮಗನ್ ಹಾಡುದಿನಿ ಅವ್ವ. 10 ಹೆರೋದಕ್ಕಿಂತ ಮುತ್ತೊಂದು ಹೆತ್ತಂತೆ ಮಗನ್ ಹೆತ್ತೆ ನಮ್ಮ. ಮಗನ್ ಹೆತ್ತೆ ನಮ್ಮ ಮನೆಯ ಕೀರ್ತಿ ತುಂದ ನಮ್ಮ. ಮಗ ಹುಟ್ಟೆ ನಮ್ಮ ಏನಗೊಬ್ಬ ಮಗ ಹುಟ್ಟೆ ನಮ್ಮ. ಸೂಪರ್ ಸರ್. ಸರ್ ಎಲ್ಲ ದೇವಸ್ಥಾನದಲ್ಲೂ ಚಿಕ್ಕ ಹೆಸರಿರಲಿ ದೊಡ್ಡ ಹೆಸರು ಎಲ್ಲೇ ಇರಲಿ ಗಂಟೆಗಳು ಒಂದೇ ಹೊಡೆದ್ರು ಅದೇ ಶಬ್ದ ಬರೋದು. ಹಾಗೆ ನೀವು ಎಲ್ಲೇ ಹೋಗಿ ಎಲ್ಲೇ ಹಾಡಿದ್ರು ಅದೇ ಕಂಠ ಸಿರಿ ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯರು ಒಂಥರ ಸಿರಿ, ಇನ್ನೊಂಥರ ಸಿರಿ, ಅಶ್ವಥರು ಒಂದು ಸಿರಿ. ಇದು ಮನೋಜ್ಞವಾಗಿದೆ ಸರ್. ನಮಸ್ಕಾರ ನನ್ನ ನಮಸ್ಕಾರ ಸರ್. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮಾಡೋದಕ್ಕೆ ತುಂಬಾ ಎಸ್, ಥ್ಯಾಂಕ್ ಯು ಸರ್. ಎಸ್, ತಾವು ಏನು ಹೇಳ್ತಿದ್ರಿ? ಕರೆ ಬಂದ ತಕ್ಷಣ ಅದು ಕನೆಕ್ಟಿವಿಟಿ ಹೋಗ್ಬಿಡುತ್ತೆ. ಅಲ್ಲ ಏನಿಲ್ಲ, ಕೆಂಚಾಲೋ ಮಂಚಾಲೋ ನಡೆದಿತ್ತು. ಓಕೆ, ಕೆಂಚಾಲೋ ಮಂಚಾಲೋ ಇದನ್ನ ನನ್ನ ಮುಂದೆನೆ ಮಕ್ಕಳು ಅದೇ ಹೇಳಿದ್ರಲ್ಲ, ಇವ್ರು ನಾಗೇಂದ್ರ ಪ್ರಸಾದ್ ಅವರು ನೀವು ಸುಮ್ಮನೆ ಹಣ ಹಾಡು ಬಿಡ್ರಿ ಅಂದ್ಬಿಟ್ರು. ಅದು ಪಾಪ್ಯುಲರ್ ಆಗೇ ಆಗುತ್ತೆ ಅಂತ ಗೊತ್ತು ಅವ್ರಿಗೆ. ಪ್ರೇಮ್ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಿರ್ತಕ್ಕಂಥ ಪ್ರೇಮ್ ಒಂದು ಒಳ್ಳೆ ಹೆಸರು ತಂದಿರ್ತಕ್ಕಂಥ ಕರಿಯ. ಹೌದು ಹೌದು. ಕರಿಯ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದಾರೋ ಎಲ್ಲರಿಗೂ ಒಳ್ಳೆ ಹೆಸರು ತಂದಿರ್ತಕ್ಕಂಥ ಒಂದು ಸಿನಿಮಾ ಅದು. ಅದನ್ನೇ ಅದೇ ಟ್ರ್ಯಾಕ್ ಅನ್ನು ಹಿಡ್ಕೊಂಡು ಜೋಗಿ ತಗೊಂಡು ಬಂದ್ರು. ಅದೇ ಟ್ರ್ಯಾಕ್ ಯಾಕಂತಂದ್ರೆ ಹಾಡಿನ ಪರಿ ಅದ ಸ್ವರೂಪವನ್ನ ಇನ್ನೊಂದು ಹಾಡು ಯೂಸ್ ಮಾಡಿದ್ರು. ಅದನ್ನೇ ಒಡಿಮಗ 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 ಬಿಡಬೇಡ ಅವನ, ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಾಕ್ ಬಂದ್ರೆ ಮಚ್ಚು ಎತ್ತು ಬಿಡಬೇಡ ಅವನ. ಈ ಹಾಡಿನಲ್ಲಿ ನನಗೆ ಪವರ್ಫುಲ್ ಆಗಿರ್ತಕ್ಕಂಥ 4 ಲೈನ್ ಕೊಟ್ರಿ. ಮೊದಲನೇ ಚರಣದಲ್ಲಿ 2 ಲೈನು, ಎರಡನೇ ಚರಣದಲ್ಲಿ ಲೈನು. ಮೊದಲನೇ ಚರಣದಲ್ಲಿ ಲೈನು ಹುಡುಗ್ಯಾರನ್ನ ಮುಂದೆ ಇಟ್ಟು ಸ್ಕೆಚ್ಚು ಆಗ್ತಾರೋ, ಪ್ರೀತಿ ಅಂತ ಹಿಂದೆ ಹೋದ್ರೆ ಚುಚ್ಚಿ ಬಿಡ್ತಾರೋ. ಇದಕ್ಕೆ ಪೂರಕವಾಗಿ ನಮ್ಮ ಜೇಸುದಾಸ್ ಅವ್ರ ಮಗ ವಿಜಯ್ ಹೆಂಗ ಅದು ಗುರುಕಿರಣ್ ನಿಜವಾಗ್ಲೂ ಬಹಳ ಸುಂದರವಾಗಿ ಮತ್ತೆ ರಿಯಲ್ ಜೀವನ ಪ್ರೇಮ್ ಅವರು ಇದರಲ್ಲಿ ಈ ರೌಡಿಸಮ್ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅದ್ರ ಸಂಪೂರ್ಣ ಸತ್ಯತೆಯನ್ನು ಕೊಟ್ಟಿರ್ತಕ್ಕಂಥ. ಹಿಂಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಜೋಗಿ ಅದು ನಮ್ಮ ಪ್ರಾಣಿಗೂ ಸಿನಿಮಾ ಅನ್ಸಲ್ಲ ಅಲ್ವಾ? ನ್ಯಾಚುರಲ್ ಒಂದು ಏನಲ್ಲ ನಿತ್ಯ ನೂತನವಾಗಿ ಕಣ್ಣು ಮುಂದೆ ಏನು ಅದು ದೃಶ್ಯಗಳು ಬೀಳ್ತಾವೋ ಆ ಯೋಗಿ ಸಿನಿಮಾ ನೋಡುವಾಗ ಸಿನಿಮಾನೇ ಅನ್ಸಲ್ಲ ರೀ. ಅದ್ರ ಜೊತೆಗೆ ನನಗೆ ಒಂದು ಪಾತ್ರನು ಕೊಟ್ಟರು ಪ್ರೇಮ್. ಅವಾಗ ಚೂರು ಮತ್ತೆ ಅದ್ರಲ್ಲಿ ಹಾಡು ಚೆನ್ನಾಗಿದೆ. ಬೇಡುವಿನ ವರವನ್ನು ತಾಯಿ ಬಗ್ಗೆ ಎಂತ ಅದ್ಭುತ. ಅದೇ ಹೇಳ್ತೇನೆ ರೀ,
ಅವರಿಗೆ ಒಂದಿಷ್ಟು ಕಳಕಳಿ ಇದೆ ರೀ, ಹೆಣ್ಣು ಮಕ್ಕಳ ಬಗ್ಗೆ, ಅದರಲ್ಲಿ ತಾಯಿಯ ಬಗ್ಗೆ ಪೂಜ್ಯನೀಯವಾಗಿರ್ತಕ್ಕಂಥ ಅವರು ನೋಡೋದ್ರಿಂದ, ಆ ದೃಷ್ಟಿ ಇಟ್ಕೊಂಡಿರೋದ್ರಿಂದ ಅವರಲ್ಲಿ ಬರ್ತಕ್ಕಂಥ ಸಾಹಿತ್ಯ ಅದು ಒಳ್ಳೆ ಸಾಹಿತ್ಯ, ಮನಮುಟ್ಟು ಸಾಹಿತ್ಯ, ಸಾಮಾನ್ಯರಿಗೆ ಅರ್ಥ ಆಗ್ತಕ್ಕಂಥ ಸಾಹಿತ್ಯವನ್ನ ಪ್ರೇಮ್ ಅವರು ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ನನಗೆ ಪಾತ್ರ ಮಾಡುವಾಗ ನಮ್ಮ ಪ್ರಾಣಿಗೂ ಅಡ್ಡ ಬಂದಿಲ್ಲ ರೀ ಅವರು. ಬೇಕಾದಂಗೆ ಮಾಡಿ ಹೊಸ್ಕೊಟ್ಟವ್ರ ಹೇಗಾದ್ರು ಮಾಡಿ ನೀವು ನಿಮಗೆ ಅನ್ಸಿದ್ ಮಾಡಿ ಅಂತ. ಅಲ್ಲಿ ಸ್ವಾತಂತ್ರ್ಯ ಸಿಕ್ತಂದ್ರೆ ರೀ, ನಾನು ಕರ್ನಾಟಕದಲ್ಲಿ ಇಂಥವನೊಬ್ಬ ಮುಸ್ಲಿಂ ಇರ್ತಾನೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಮುಸ್ಲಿಂ ಅಂದಾಗ ಇಡೀ ಚಿತ್ರರಂಗದ ಇತಿಹಾಸ ತೆಗೆದು ನೋಡ್ರಿ ನೀವು, ನಿಮ್ದಕ್ಕೆ ನಮ್ದಕ್ಕೆ ಅಂತ ಹೇಳಿ ಖಲಾಸಿ ಪಾಳ್ಯ ಭಾಷೆ ಬಿಟ್ರೆ ಮುಸ್ಲಿಂ ಮಾತುಗಳೇ ಇಲ್ಲ ರೀ. ನಾನು ಮಾತ್ರ ಆ ಮುಸ್ಲಿಂ ಶಬ್ದನೇ ತಂದಿಲ್ಲ ರೀ ನಾನು, ಆದ್ರೂ ಕೂಡ ಮುಸ್ಲಿಂ ಅನ್ಸಿದ್ದೇನೆ. ಅಂದ್ರೆ ಉತ್ತರ ಕರ್ನಾಟಕದ ಕಡೆಗೆ ಮುಸ್ಲಿಮರು ಅನ್ಸಂಗಿಲ್ಲ. ಸಾಮಾನ್ಯರು ಎಲ್ಲರ ಜೊತೆ ಮಿಂಗಲ್ ಆಗಿರ್ತಕ್ಕಂಥ, ಅಂತದ್ರಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂಥ ಮುಸ್ಲಿಮರು ಇವಾಗ ಆ ಭಾಷೆಯನ್ನು ಬಳಸ್ತಾರೆ ರೀ. ಅಂಥದ್ದನ್ನ ನಾನು ಆ ಪಾತ್ರಕ್ಕೆ ಟಚ್ ಕೊಟ್ಟಿರೋದ್ರಿಂದ ಒಂದು ವಿಶೇಷ ಹಿಂಗಾಗಿ ಆ ಪಾತ್ರ ಜೊತೆಗೆ ಆ ಹಾಡು ಗೆದ್ದಿತ್ತು ಅಂತ ನನ್ನ ಅನಿಸಿಕೆ. ಸರ್, ನಿಮ್ಮ ಮೊದಲನೇ ಚಲನಚಿತ್ರ ಹಿನ್ನೆಲೆ ಗಾಯನ ಯಾವುದು ಅಂತ ತಿಳಿಸ್ತೀರಾ? ಅದೇ ಹೇಳಿನಲ್ರಿ, ನಾನೇ ಹಾಡಿರ್ತಕ್ಕಂಥ. ಆ ನಂತರ ಸಂಗ್ಯಾಬಾಳ್ಯ ಬಂದ ನಂತರ ಇದು ಮಹಾಕ್ಷತ್ರಿಯ. ಅದಕ್ಕಿಂತ ಮುಂಚೆ ಒಬ್ರು ನಮ್ಮ ಇವ್ರ ತವರಿನ ಸೀರಿ ತವರಿನ ತೊಟ್ಟಿಲು, ಅದ್ರಾಗ ಒಂದು ಹಾಡನ್ನ ಅವ್ರು ಯಾರು ನಮ್ಮ ನಿರ್ದೇಶಕರು, ಒಂದು ಹಾಡು ಮಹೇಂದ್ರ ಕುಮಾರ್ ಅಲ್ಲ ಮೀಶೆ ಇದನ್ನ ನಮ್ಮ ಬಿಸಿಪಡ್ಲ ಅಲ್ಲ ನಮ್ಮ ಏನು ವಿಷ್ಣುವರ್ಧನ್ ಅವರಿಗೆ ಮೀಸೆಗಳನ್ನ ಹಚ್ಚಿ ಭಾಳ ವಿಶೇಷವಾಗಿ ಪಾತ್ರಗಳನ್ನ ಕೊಟ್ಟರಲ್ಲ. ಅವರು ಸಿನಿಮಾ ಎಸ್ ನಾರಾಯಣ ಅವರು ಅವರೇ ಹೆಚ್ಚು ಮರ್ತು ಬಿಟ್ಟೆ. ಯಾಕೆ ಮರ್ತೆ ಅಂತಂದ್ರೆ ರೀ, ಎಸ್ ನಾರಾಯಣ ಅವರು ಒಂದಿಷ್ಟು ನನಗೆ ಆ ಹಾಡನ್ನ ಒಂದಿಷ್ಟು ಒಳ್ಳೆ ಭಾವನೆಯಿಂದ ಕೊಟ್ಟಿದ್ರೇನು, ಆದ್ರೆ ಆ ಹಾಡು ಅಷ್ಟು ರೀಚ್ ಆಗಲಿಲ್ಲ. ಅದು ಬರಬಾರದು ನೊಂದ ಹೆಣ್ಣು ತವರಿಗೆ ಅಂತ ನನಗೆ ಟ್ಯೂನ್ ಕೂಡ ಮಾಡ್ತಾ ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೊಟ್ಟರು. ಅವಾಗ ಚೂರು ನನಗೆ ಬೇಜಾರು ಕೂಡ ಆಯ್ತು ಅದು. ಕಾರಣ ಏನಂತಂದ್ರೆ ರೀ, ಸಿನಿಮಾದವರಷ್ಟೇ ಸಿನಿಮಾ ಅಂತ ತಿಳ್ಕೊಂಡಿರ್ತಾರೆ ಕೆಲವರು. ಇನ್ನಿತರ ಕೌಂಟ್ ಆಗೋದಿಲ್ಲ. ಈ ಸಿನಿಮಾ ಸಾಹಿತ್ಯ ಆಗಲಿ, ಸಿನಿಮಾ ಪ್ರಪಂಚ ಆಗಲಿ, ಅದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರೇ ಇರಲಿ, ಅವರು ಸಣ್ಣವನ್ನ ಹಿಡ್ಕೊಂಡು ಒಂದು ಕಪ್ ಟೀ ಕೊಟ್ಟವನ್ನ ಹಿಡ್ಕೊಂಡು ಕೊನೆ ಹೈಯರ್ ನಟನ ತನಕ ಎಲ್ಲರಿಗೂ ಬೆಲೆ ಇರತಕ್ಕಂಥ ಅಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಲಿಲ್ಲ ರೀ ಅಲ್ಲಿ. ಆವಾಗ ಒಂದಿಷ್ಟು ನನ್ನ ಮಗ ಬೇಜಾರು ವ್ಯಕ್ತ ಮಾಡಿದ. ನಾನಂದೆ, ಸಿನಿಮಾ ದೊಡ್ಡ ಹೆಸರು ಮಾಡಿದಾಗ ಅದೆಲ್ಲ ಮರೆಯೋ ಸಹಜ. ಆ ನಂತರ ನಾನು ಅವರು ಒಂದು ಸಿನಿಮಾದಲ್ಲಿ ಏನು ಹನಿಮೂನ್ ಎಕ್ಸ್ಪ್ರೆಸ್ ನಲ್ಲಿ ಒಂದೇ ಸಿನಿಮಾದಲ್ಲಿ ಪಾತ್ರ ಮಾಡಿದೆವು. ಅವರು ಇಬ್ಬರು ಹೀರೋರಲ್ಲಿ ಅವ್ರ ಜೊತೆ ಪಾತ್ರ ಕೂಡ ನಾನು ಮಾಡಿರ್ತಕ್ಕಂಥ. ಅದರಲ್ಲಿ ಕೆಲವು ಪ್ರಸಂಗಗಳು, ಕೆಲವು ಅವಕಾಶಗಳನ್ರಿ, ಕೆಲವು ವಿಷಯಗಳನ್ರಿ, ನೋವುಗಳಾಗ್ತಾವ, ಸಂತೋಷಗಳಾಗ್ತೈತಿ. ಸಿನಿಮಾ ಲ್ಯಾಂಡೇ ಎಲ್ಲ ಇರೋದೇ ಮಿಕ್ಸರ್ ಆಫ್ ಆಲ್ ಅಲ್ವಾ, ಎಲ್ಲ ಮಿಶ್ರಣ. ಸಂಗೀತ ನಿರ್ದೇಶನದಲ್ಲಿ ಬಿಡುಗಡೆಯಾದ ಚಿತ್ರ ಫಸ್ಟ್ ನಂದೇ ಫಸ್ಟು. ಆ ನಂತರ ಇದು ಏನು ನಂದಾದೀಪ. ಆ ನಂತರ ಅದ್ರ ಮಧ್ಯಕ್ಕೆ 2-3 ಸಿನಿಮಾದಲ್ಲಿ ಕೊಟ್ಟಿದೆ ರೀ. ಅದ್ರ ಸಿನಿಮಾ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾನ್ ರೌಡಿ ಅಂತ ಹೇಳಿ. ಹೌದು, ಅದೊಂದು ಸಿನಿಮಾ ಕೊಟ್ಟಿದ್ದಾರೆ. ಅದು ಬಿಡುಗಡೆ ಆಯ್ತು. ತುಂಬಾ ಅದನ್ನ ನಾವು ಜನಪದ ಶೈಲಿಯಲ್ಲಿ ಬಳಸಿರ್ತಕ್ಕಂಥ
ಹಾಡುಗಳು. ಆ ಸಿನಿಮಾ ಹೌದು, ಬಹಳ ಸುಂದರವಾಗಿತ್ತು ಅದು. ಅದೇನು ಅವರ ಹಣೆ ಬರ ಚೆನ್ನಾಗಿದೆ. ಅದೇ ಹೇಳ್ತಾರಲ್ಲ ಯೋಗ ಪ್ರಶಾಂತ್ ಶೆಟ್ಟಿ ಅವರು ಓಕೆ ಸುಂದರವಾಗಿ ಸಿನಿಮಾ ಮಾಡಿದ್ರು. ಅದ ಹೇಳಿನಲ್ರಿ, ಊಟ ಅದರಿಂದ ಊಟ ಮಾಡ್ಬೇಕಾದ್ರೆ ಯೋಗ ಬೇಕಂತೆ, ಕೈಗೆ ಬಂದಿತ್ತು ಬಾಯಿ ಬರ್ಲಿಲ್ಲ. ಓಕೆ. ಸೊ ಹಲವಾರು ಪ್ರಶಸ್ತಿ ತಮಗೆ ಆರಿಸಿ ಬಂದಿದೆ, ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಮೊದಲು ಪ್ರಶಸ್ತಿಯನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ಅಲ್ಲ, ಓಕೆ. ಕಾರಣ ಏನಂತಂದ್ರೆ, ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಜನ ಅವರು ಮೊದಲು ಹೃದಯದೊಳಗೆ ನಮ್ಮನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ಮೊದಲು ಆಗಿರ್ಬೇಕು. ಈ ಪ್ರಶಸ್ತಿ ಕೊಡ್ತಕ್ಕಂಥವ್ರು ಅದು ಒಂಥರ ಕಣ್ಣೋಟಕ್ಕೆ ನಮಗೆ ಗೊತ್ತಿಲ್ಲ. ಹೌದು, ಇಂಥವ್ರು ಪ್ರಶಸ್ತಿ ಕೊಟ್ಟೆ ಅಂತ ಹೇಳಿ ಅಂತಕ್ಕಂಥದ್ದನ್ನ ಅನಿಸ್ಕೋತಾರೋ ಗೊತ್ತಿಲ್ಲ. ಯಾವುದೇ ಆಗ್ಲಿ, ಒಂದು ಸಂಸ್ಥೆ ಆಗ್ಲಿ, ಸರ್ಕಾರ ಆಗ್ಲಿ, ಪ್ರಶಸ್ತಿಯನ್ನು ಕೊಡೋದು ಈ ಗೌರವಿಸಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕೊಟ್ಟಿದ್ದೇವೆ ಅಂತಕ್ಕಂಥ ಹೆಗ್ಗಳಿಗೆ ಅವ್ರು ತಗೊಳ್ಳೋದು ನಡೀತೈತಿ ಅನ್ನೋ ಅಂತ ನನಗೆ ಅನಿಸ್ತೈತಿ. ಆದ್ರೆ ಪ್ರಶಸ್ತಿಗೆ ಅಂತ ಪ್ರಾಶಸ್ತ್ಯ ಕೊಡದೇ ಇದ್ರು ಕೂಡ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಲೆಕ್ಕನೇ ಇಲ್ಲ ರೀ. ನಾನು ಜನಪದ ಹಾಡುಗಾರಲ್ಲ ಅಂದ್ರೂ ಕೂಡ ಜನಪದ ಗಾಯಕ ರತ್ನ, ಜನಪದ ಕಲಾನಿಧಿ, ಜನಪದ ಕೋಗಿಲೆ, ಜನಪದ ರತ್ನ, ಜನಪದ ಏನು ಸಾರ್ವಭೌಮ, ಆ ಜನಪದ ಹೆಸರಿನಿಂದ ಕೊಟ್ಟಿರ್ತಕ್ಕಂಥ ಜನಪದ ಹುಟ್ಟಿಸಿದ ತಮ್ಮಿಂದ ಅದು ಆಗಿರೋದು. ಜನಪದ ಹುಟ್ಟಿದ್ದೇ ಮನುಕುಲ ಯಾವಾಗ ಹುಟ್ಟಿತು ಆವಾಗ ಜನಪದ ಹುಟ್ಟಿತು. ಅದು ಬೆಳಕಿಗೆ ನಮ್ಮಂತವ್ರು ಒಂದಿಷ್ಟು ಜೀವ ತುಂಬಿದ ಜೀವ, ಅದರಿಂದ ಒಂದಿಷ್ಟು ತುಂಬೇನಿಲ್ಲ ಗೊತ್ತಿಲ್ಲ ರೀ, ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅನುಕೂಲ. ನಿಮ್ಮ ದೊಡ್ಡ ಗುಣ ಅದು. ಎಸ್. ಸೊ ನಿಮಗೆ ನೀವು ಸಂಗೀತ ಸಂಯೋಜನೆ ಮಾಡಿದ ವಿಶೇಷ ಹಾಡುಗಳು ಸಾಕಷ್ಟಿದೆ. ಸೊ ಅದರಲ್ಲಿ ಭಾವಗೀತೆಯ ಒಂದು 2 ಸಾಲ ಹಾಡ್ಬೋದು? ಅಲ್ಲ, ಇಷ್ಟೆಲ್ಲ ಹಾಡಿದ್ದ ಸಂಯೋಜನೆ ಮಾಡಿರ್ತಕ್ಕಂಥದ್ದೇ ನನ್ನ ಹಾಡುಗಳೇ. ನಿಮ್ಮ ಹಾಡುಗಳು ನೀವು ಎಷ್ಟು ಕೇಳಿದಿಲ್ಲ. ಹೌದು, ಸುಮಾರು 603 ನನ್ನ ಸಂಯೋಜನೆ. ನಾನು ಯಾಕೆ ಸಂಯೋಜನೆ ಮಾಡ್ತೇನೆ ಅಂತಂದ್ರೆ, ಆ ಸಂಗೀತ ಸಂಯೋಜನೆಕಾರನಿಗೆ ಆ ಹಾಡಿನ ಭಾವ ಗೊತ್ತಾಗಿದ್ರು ಕೂಡ ಆ ಹಾಡಿಗೆ ಯಾವ ರಾಗವನ್ನು ಅಳವಡಿಸಬೇಕು ಅಂತ ಹೇಳಿ ನಮ್ಮ ಪ್ರಾಣಿಗೆ ಅವ್ನು ಗೊತ್ತಾಗುದಿಲ್ಲ. ಯಾಕಂತ ಗೊತ್ತಾಗಲ್ಲ ಅಂತಂದ್ರೆ, ಅವ ತನ್ನ ಸಂಗೀತ ಸ್ವರೂಪದಲ್ಲಿಯೇ ಆ ಹಾಡನ್ನು ನೋಡ್ತಾನೆ ಹೊರತಾಗಿ ಆ ಸಾಹಿತ್ಯ ಸ್ವರೂಪವನ್ನು ಅವನು ನೋಡೋದಿಲ್ಲ. ಸಾಹಿತ್ಯ ಹೈಲೈಟ್ ಆಗ್ಬೇಕಾದ್ರೆ ಆ ಕೊಟ್ಟಿರ್ತಕ್ಕಂಥ ರಾಗ ಬಹಳ ಪ್ರಾಮುಖ್ಯತೆ. ಈಗ ಒಂದು ಸಿನಿಮಾ ಮಾಡಿದಾಗ ಹಿನ್ನೆಲೆ ಸಂಗೀತ ಅಂತ ಕೊಡ್ತಾರೆ. ಆ ಹಿನ್ನೆಲೆ ಸಂಗೀತ ಅದು ಆ ಸಂಗೀತ ಬಂದಾಗಲೇ ಆ ಒಂದು ತೆಗೆದಿರ್ತಕ್ಕಂಥ ಸೀನಿಗೆ ಮ್ಯಾಚ್ಗಿಂತ ಪ್ರಭಾವ ಬೀಳ್ತೈತಿ. ಅದು ಅಳಿಸೋದನ್ನ ಅಳಿಸುತ್ತೇರಿ, ಉದ್ರೇಕ ಮಾಡೋದನ್ನ ಉದ್ರೇಕ ಮಾಡುತ್ತೇನೆ, ಟೋಟಲಿ ಭಾವವನ್ನ ಒಂದಿಷ್ಟು ಬಹಿರಂಗಗೊಳಿಸುತ್ತೇನೆ. ಅದು ನಾನು ಸಿನಿಮಾ ಸಂಗೀತ ಕೊಡಲಿ ಅಥವಾ ಸಾಮಾನ್ಯ ಈ ಜನಪದ ಸಂಗೀತ ಕೊಡಲಿ, ನಾನೇ ರಾಗಗಳನ್ನ ಅಳವಡಿಸಿ ಕೊಟ್ಟಿರ್ತಕ್ಕಂಥದ್ದು. ಇಡೀ ನನ್ನ 603 ಕ್ಯಾಸೆಟ್ ಅಲ್ಲದೆ ಒಂದಿಷ್ಟು ಸಿನಿಮಾ ಸಂಗೀತ ಕೂಡ ಇದೆ ರೀ, ಒಂದು 4-5 ಸಿನಿಮಾದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದು ಎಲ್ಲ ನನ್ನ ಮಕ್ಕಳೇ, ಎಲ್ಲ ನನಗೆ ಪ್ರೀತಿ ಇರ್ತಕ್ಕಂಥದ್ದೇ, ಪ್ರೀತಿ ಪಾತ್ರ. ಎಸ್ ಸರ್, ಈಗ ನಿಮ್ಮ ರಚಿತಾ ಕಲಾ ಕುಟೀರ ಸಂಸ್ಥೆ ಬಗ್ಗೆ ಒಂದು 2 ಮಾತು ಮಾತಾಡ್ತೀರಾ? ಇಲ್ಲಿ ಹೇಳ್ಬೇಕು ಹೇಳ್ಬಾರ್ದು ನನಗೆ ಇಲ್ಲ ಹೇಳಿ, ಯಾಕಂದ್ರೆ ಕಾರಣ ಏನಂತಂದ್ರೆ ರೀ, ನಾನು ಆ ರಜತ ಕಲಾ ಕುಟೀರವನ್ನ ಕಟ್ಟಲಿಕ್ಕೆ ಕಾರಣ ಏನಂತಂದ್ರೆ, ನನ್ನ 2 ಹೆಣ್ಮಕ್ಳಿದ್ದಾರೆ ರೀ. ಒಳ್ಳೆ ಕಲಾವಿದರು ಅವರು. ಒಬ್ಬಳು ಗಾಯಕಿ, ಇನ್ನೊಬ್ಬಳು ಕೀಬೋರ್ಡ್ ವಾದಕಿ. ಅವರಿಬ್ಬರು ನನ್ನ ಕಾರ್ಯಕ್ರಮದಲ್ಲಿ ಯಾವತ್ತೂ ನನ್ನ ಕೂಡ ಇರಬೇಕು ಅಂತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ನನ್ನ ಬೇರೆ ಕೆಲಸ ಅವರು ಏನಾದರೂ ಮಾಡಿದರೆ ಆ ಕೆಲಸಕ್ಕೆ ಕೊಟ್ಟವರು ಅವರು ನನ್ನ ಕಾರ್ಯಕ್ರಮಕ್ಕೆ ಬಿಡದೇ ಇದ್ರೆ, ಹಿಂಗಾಗಿ ಅವ್ರಿಗೆ ಒಂದು ಕೆಲಸ, ಆ ಕೆಲಸದ ಜೊತೆಗೆ ಒಂದಿಷ್ಟು ಕಲಿಸ್ತಕ್ಕಂಥ ಕೆಲಸ ಕೂಡ ಅವ್ರಿಗೆ ಆಗಲಿ ಅಂತ ಹೇಳಿ ನಾನು ಕಲಾ ಕುಟೀರವನ್ನೇ ಯಾಕೆ ಪ್ರಾರಂಭ ಮಾಡಿದರೆ, ಕಲೆಯ ಜೊತೆಗೆ ಬದುಕಿನ ಜೊತೆಗೆ ಒಂದಿಷ್ಟು ಮಕ್ಕಳಿಗೆ ಶಿಕ್ಷಣ, ಅಂದ್ರೆ ಪ್ರಾಥಮಿಕ ಶಿಕ್ಷಣ,
ಏನು LKG UKG ಅಂತಾರಲ್ಲ, ಓಕೆ ಓಕೆ ಆ ಶಿಕ್ಷಣವನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಈ ಸ್ಕೂಲ್ಗಳಂತೂ ಬೆಂಗಳೂರಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸ್ಕೂಲ್ಗಳಾಗಿವೆ. ಮತ್ತೆ ವ್ಯಾಪಾರಿ ಮನೋಭಾವವನ್ನು ಇಟ್ಟುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು. ನಂದು ವ್ಯಾಪಾರಿ ಮನೋಭಾವ ಅಲ್ಲ ರೀ. ನಾನು ಏನೇ ಮಾಡಿದ್ರು ಹೌದು, ನಾನ್ ಕಮರ್ಷಿಯಲ್ಲು. ನನ್ನಲ್ಲಿ ಯಾರು ಕಲೀಲಿಕ್ಕೆ ಬರ್ತಾರೋ ಅವ್ರಿಗೆ ನಾನು ದುಡ್ಡು ತಗೊಳ್ಳಲ್ಲ ರೀ. ಓಕೆ, ಅವನು ನಮ್ಮ ಹುಡುಗ ಅಂತ ಹೇಳಿ ಒಂದು ನಾಮಿನಲ್ ಆಗಿ ಅವ ಮೆಂಬರ್ ಆಗಬೇಕೇ ಹೊರತಾಗಿ ಅದು ತಿಂಗಳಿಗೆ ಎಷ್ಟು ಕಲಿಸ್ಲಿಕ್ಕೆ ಆ ಥರ ಇಲ್ಲ. ಇನ್ನು ಒಂದು 5-6 ಜನ ಶಿಕ್ಷಕಿಯರು ಇರೋದ್ರಿಂದ ಈ ಪ್ರಾಥಮಿಕ ಹಂತದಲ್ಲಿ ಬೇಬಿ ಸಿಟ್ಟಿಂಗ್ ಗಿಟಿಂಗ್ ಮಾಡ್ತೀವಲ್ಲ, ಅವರಿಗೆ ಇಂತಿಷ್ಟು ಅಂತ ಹೇಳಿ ಯಾರು ಆ ಶಿಕ್ಷಕಿಯರು ಇರ್ತಾರಲ್ಲ ಅವರಿಗೆ ಅವ್ರ ಬದುಕಲಿ ಅಂತ ಹೇಳಿ ಅದು ಕೂಡ ಅವರಿಗೆ. ಹಿಂಗಾಗಿ ಈ ಥರದಿಂದ ನಾನು ಆ ಕಲಾ ಕುಟೀರವನ್ನ ಪ್ರಾರಂಭ ಮಾಡಿದ್ದೇನೆ. ಅದು ಪ್ರಾರಂಭ ಯಾಕೆ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಆದ್ರೆ ಅದಕ್ಕೆ ಆದಾಯ ಬರದೇ ಇದ್ರೆ ಅದು ಕುಂಠಿತ ಆಗುತ್ತೆ ರೀ. ಅದರಲ್ಲಿ ಕೊರೋನಾ ಒಂದು ಬಂತಲ್ಲ, ತೀರಾ ಹೊಡೆತ ಬಂತು. ಅದಕ್ಕೆ ಇನ್ಮೇಲೆ ಅಂದ್ರೆ ಭವಿಷ್ಯದಲ್ಲಿ ನಾನು ಅದನ್ನು ಸದೃಢವನ್ನಾಗಿ ಮಾಡ್ಬೇಕಂತಂದ್ರೆ ನಾನು ಆ ಕಲಾ ಕುಟೀರವನ್ನ ಒಂದಿಷ್ಟು ಸಿನಿಮಾ ಲೋಕಕ್ಕೆ ಜಾಯಿಂಟ್ ಮಾಡ್ಬೇಕಂತಿದ್ದಾರೆ. ಕಾರಣ ಏನು, ಸಿನಿಮಾ ಲೋಕಕ್ಕೆ ಯಾಕೆ ಜಾಯಿಂಟ್ ಮಾಡ್ಬೇಕಂತಿದ್ದೇನೆ ಅಂತಂದ್ರೆ, ಸಿನಿಮಾ ಪ್ರಪಂಚದ ಒಂದು ಕಲಿಕೆಯನ್ನ ಒಂದಿಷ್ಟು ಸಂಸ್ಥೆಗಳಿವೆ ರೀ. ನಾನು ಬ್ಲೇಮ್ ಮಾಡ್ತಾ ಇಲ್ಲ ರೀ. ಆ ಸಂಸ್ಥೆಗಳಿಂದ ಸರ್ಟಿಫಿಕೇಟ್ ಸಿಗುತ್ತೆ ಹೊರತಾಗಿ ಪಾಪ ಅವರಿಗೆ, ಅಭ್ಯರ್ಥಿಗಳಿಗೆ, ಕಲೀಲಿಕ್ಕೆ ಬಂದವರಿಗೆ ಅವಕಾಶಗಳಿಲ್ಲ. ಅದು ಬೇಕು. ನಾನು ಕಲಿಸುವುದ್ರ ಜೊತೆಗೆ ಕಲಿಸೋರು ಅವರೇ, ಕಲಿಯುವವರು ಅವರೇ, ಅದನ್ನು ಉಪಯೋಗ ತಗೊಳ್ಳೋರು ಅವರೇ ವರ್ಕ್ ಮಾಡಲಿಕ್ಕೆ ನಾನು ಆಲ್ರೆಡಿ ನನ್ನ ಸಂಸ್ಥೆ ಒಂದು ಸಿನಿಮಾ ಮಾಡಿದ್ದೇನೆ ರೀ. ಅದರ ಹೆಸರು ಕೊಟ್ಟು ನೋಡ್ರಿ ಮಾಡ್ತೀವೋ ಇಲ್ಲೋ. ಕೊಟ್ಟು ನೋಡ್ರಿ ಮಾಡ್ತೀವೋ ಇಲ್ಲೋ ಒಂದು ಚಾಲೆಂಜ್ ಇದು. ಆ ಸಿನಿಮಾದ ಟೈಟಲ್ ಅದು. ಈ ಟೈಟಲ್ ಸಿನಿಮಾ ಕೇಳಿದ ತಕ್ಷಣ ಇದು ಕೂಡ ಡಬಲ್ ಮೀನಿಂಗ್ ಅನ್ಸುತ್ತೆ ರೀ. ಈ ಸಿನಿಮಾದ ಥೀಮ್ ಏನಂತಂದ್ರೆ ರೀ, ನಿರುದ್ಯೋಗಿಗಳು ಉದ್ಯೋಗ ಕೇಳಲಿಕ್ಕೆ ಹೋದ್ರೆ ಅನುಭವ ಕೇಳ್ತಾರೆ. ಅನುಭವ ಬರ್ಬೇಕಾದ್ರೆ ಉದ್ಯೋಗ ಕೊಡಬೇಕಾಗುತ್ತೆ. ಕೆಲಸ ಮಾಡಿದ್ಮೇಲೆ ತಾನೆ ಅನುಭವ ಸಿಗೋದಂತ ವಿಶ್ವ ವರ್ತುಲ ಇದು. ಹುಚ್ಚಿಬಿಡುತ್ತಾನ ಮದುವೆ ಆಗೋದಿಲ್ಲ, ಮದುವೆ ಆಗುತ್ತಾನ ಹುಚ್ಚಿಬಿಡಲ್ಲ. ಈ ಒಂದು ಬೇಸ್ ಇಟ್ಕೊಂಡು ತೆಗೆದಿರ್ತಕ್ಕಂಥ ಸಿನಿಮಾ ಕೊಟ್ಟು ನೋಡ್ರಿ ಮಾಡ್ತೀವೋ ಇಲ್ಲೋ. ನನಗೆ ಕೆಲಸ ಕೊಡ್ರಿ, ನಾವು ಮಾಡಿದ್ರೆ ನೀವು ನಮ್ಮನ್ನ ಇಟ್ಕೊಳ್ರಿ, ಇಲ್ದ್ರೆ ಬಿಟ್ಟು ಬಿಡ್ರಿ ಅಂತಕ್ಕಂಥದ್ದೇ ಅಂಶ ಅದರಲ್ಲಿ. ಎಲ್ಲ ತಯಾರಿ ಆಗಿದೆಯಾ ಈ ಸಿನಿಮಾಗೆ? ಸಿನಿಮಾ 2022ರಲ್ಲಿ ಸೆನ್ಸಾರ್ ಆಗಿದೆ ರೀ. ನಾನು ಸಿನಿಮಾ ಥಿಯೇಟರ್ ಕೊಡಲ್ಲ ರೀ. ಕಾರಣ ಏನಂತಂದ್ರೆ, ನಾನೊಬ್ಬ ಹೋರಾಟಗಾರ. ಭಗವಂತ ನನಗೆ ಈ ಚಾನ್ಸ್ ಕೊಟ್ಟಿದ್ದಾರಂತಂದ್ರೆ ಎಂದಿಷ್ಟು ಹೊಸ ವಿಚಾರಧಾರೆಗಳಿಗೆ, ಹೊಸಬರಿಗೆ, ಹೊಸ ಸಿನಿಮಾ ಮಾಡೋರಿಗೆ, ಬಡವರಿಗೆ ಸಿನಿಮಾ ಲೋಕ ಆಗ್ಲಿ ಅಥವಾ ಸರ್ಕಾರ ಆಗ್ಲಿ ಅಥವಾ ಥಿಯೇಟರ್ನವರಾಗ್ಲಿ ನಮ್ಮ ಪ್ರಾಣಿಗೂ ಇನ್ನೂ ತನಕ ಒಂದಿಷ್ಟು ಅವಕಾಶ ಅಥವಾ ಒಂದಿಷ್ಟು ನೆರಳು ಕೊಟ್ಟಿಲ್ಲ. ಅದನ್ನು ನಾನು ಸರ್ಕಾರಕ್ಕೆ ಒಂದಿಷ್ಟು ಮನವಿ ಸಲುವಾಗಿ ಇಡೀ ಕರ್ನಾಟಕದಾದ್ಯಂತ ಪ್ರಾಜೆಕ್ಟರ್ಗಳನ್ನ ಹಾಕಿ ಗಲ್ಲಿ ಪ್ರತಿಯೊಂದು ಊರಿಗೆ ತೋರಿಸ್ಬೇಕು ಅಂತ ಹೇಳಿ ಈಗ ಇನ್ನೂ ಹೊರಟಿಲ್ಲ, ಓಪನ್ ಮಾಡಿದ್ದೇನೆ. ಮೊನ್ನೆ 23ಕ್ಕೆ ಇದೇ 23ಕ್ಕೆ ಹೋದ್ ತಿಂಗಳು 23 ಕಾಣುತ್ತಾರೆ. ಕಲಾಗ್ರಾಮದಲ್ಲಿ ಓಪನ್ ಮಾಡಿದೆ ರೀ. ಕಲಾಗ್ರಾಮದಲ್ಲಿ ಯಾಕೆ ಓಪನ್ ಮಾಡಿದೆ ಅಂತಂದ್ರೆ, ನನ್ನ ಫೇವರೇಟ್ ಇದು. ಕಲಿತ ಹುಡುಗಿ, ಕಣ್ಣೀರಿನ ಕತೆ, ಕರಳಿನ ಕುಡಿ ನೀನು ಅಲ್ಲ, ನಾನು ಆರಂಭವನ್ನು ಅಲ್ಲಿ ಕಲಾಗ್ರಾಮದಲ್ಲಿ ಓಪನ್ ಮಾಡಿದೆ. ನನ್ನ ಹೆಂಡತಿ ಕೂಡ ಕಮಲಾ. ಹಿಂಗಾಗಿ ಅದೇನೋ ಒಂಥರ ಸೆಂಟಿಮೆಂಟ್ ಇತ್ತು ನಾನು. ಆ ಸೆಂಟಿಮೆಂಟ್ ನನ್ನ ತಲೆಯೊಳಗು ಇವತ್ತಿನ ಒಂದಿಷ್ಟು ಮುಂದುವರೆದಿರ್ತಕ್ಕಂಥ ವಿಜ್ಞಾನ ಯುಗದಲ್ಲಿ ಕೂಡ ಒಂದಿಷ್ಟು ನಂಬತಕ್ಕಂಥ ಘಟನೆಗಳು ನಡೀತಾವೆ. ಅದನ್ನ ಇನ್ನು ಸಮಗ್ರ ಕರ್ನಾಟಕದಲ್ಲಿ ತಗೊಂಡು ಹೊರಟಿದ್ದೇನೆ ರೀ. ಆಲ್ರೆಡಿ ಅದನ್ನ ಯಾವ ತರ ಅದನ್ನ ಜನಗಳಿಗೆ ಮುಟ್ಟಿಸ್ಬೇಕು. ಒಂದೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಕಾಲಗಳು ಗತಿಸ್ಬಿಡ್ತಾವ.
ಅದಕ್ಕೆ ಒಂದಿಷ್ಟು ಟೀಮ್ಗಳನ್ನ ಮಾಡಿ ಏನಾದ್ರು ಕೊಡೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೆ. ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ತಲುಪುತ್ತೆ ಮತ್ತು ಕಮರ್ಷಿಯಲ್ ಆಗಿರಲ್ಲ. ಅಲ್ಲ, ತಲುಪಿಸೋದ್ರ ಜೊತೆಗೆ ನಾನು ಅದಕ್ಕೆ ದುಡ್ಡನ್ನ ಅದು ಕಮರ್ಷಿಯಲ್ ಇಲ್ಲ ಅದನ್ನ ತೋರಿಸಿ ಆ ಜನಗಳಿಗೆ ಇಂಥ ಸಿನಿಮಾಗಳು ಬರ್ತಾ ಇದ್ದಾವೆ, ಹೊಸಬರಿಗೆ ನೀವು ಒಂಚೂರು ಅವಕಾಶ ಮಾಡಿಕೊಳ್ಳಿಕ್ಕೆ ಒಂದು ಸಿಗ್ನೇಚರು, ಪ್ರಜ್ಞಾವಂತನ ಶಿಫಾರಸು ಪತ್ರ, ಇದನ್ನ ಸರ್ಕಾರಕ್ಕೆ ಕೊಡ್ರಿ ಅಂತ. ಸರ್ಕಾರಕ್ಕೆ ಒಂದಿಷ್ಟು ಲಕ್ಷಾಂತರ ಸಹಿಯನ್ನ ನಾನು ಯಾರು ಮುಖ್ಯಮಂತ್ರಿ ಇರ್ತಾರೋ ಮುಂದೆ ಅಲ್ಲಿ ಬರ್ತಕ್ಕಂಥ ಮುಖ್ಯಮಂತ್ರಿಗೆ ಅದನ್ನು ಒಗಿಬೇಕು ಅಂತ ಹೇಳಿ ಇದನ್ನೊಂದು ಆ ಪ್ರದರ್ಶನಕ್ಕೆ ತೆಗೆದಿರ್ತಕ್ಕಂಥ ಸಿನಿಮಾದ ಪ್ರದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಆ ಪ್ರದರ್ಶನ ಖಂಡಿತ ಅಂದ್ರೆ ಜನಕ್ಕೆ ಆನಂತರ ಇದು ಓಡುತ್ತೋ ಬಿಡುತ್ತೋ, ಇದು ದುಡ್ಡು ಆಗುತ್ತೋ ಬಿಡುತ್ತೋ ಅವ್ರ ನಿರ್ಧಾರ ಮಾಡ್ತಾರೆ. ಪ್ರದರ್ಶನ ಕಾಣದೇ ಇರತಕ್ಕಂತ ಒಳ್ಳೆ ಒಳ್ಳೆ ಸಿನಿಮಾಗಳು, ಸಾಮಾಜಿಕ ಕಳಕಳಿ ಇಟ್ಕೊಂಡಿರ್ತಕ್ಕಂತ ಒಳ್ಳೆ ಒಳ್ಳೆ ಸಿನಿಮಾಗಳು ಡಬ್ಬಿಯೊಳಗ ಕೊಳಿತಾ ಇವೆ, ಅಲ್ಲೇ ಇದೆ ಒಳಗಡೆ ಕೊಳಿತಾ ಇವೆ. ಅದು ಹೊರಗೆ ಬರ್ಲಿ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಹೊರಗೆ ಬೀಳ್ತಿದೆ. ಆವಾಗ ನಾನು ವರ್ಧನ್ ಬಾಳು ಅವರು ಕೂಡ ಸಹಾಯ ಸಹಕಾರ ಕೇಳಬಹುದು. ಖಂಡಿತ ಸರ್, ಅದು ಯಾವತ್ತೂ ನಿರಂತರವಾಗಿ ನಿಮ್ ಜೊತೆ ಇದ್ದೇವೆ. ಅದು ಯಾಕಂದ್ರೆ ಕಲಾವಿದನಿಗೆ ಕೇಳು ಹಕ್ಕಿದೆ, ಬೇಡು ಹಕ್ಕಿದೆ. ಹಂಗೆ ನಾನು ಒಬ್ಬ ಕಲಾವಿದಾಗಿ ನಾಳೆ ನೀವು ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು ನಿಮ್ಮ ಹತ್ತಿರ ಸಹಾಯ ಸಹಕಾರಕ್ಕೆ ಬಂದಾಗ ನೀವು ನನ್ನ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ನನ್ನ ಪುಣ್ಯ ಅದು. ಆಮೇಲೆ ಈಗ ಎಲ್ಲರೂ ಟಚ್ ಸ್ಕ್ರೀನ್ ಫೋನ್ ನ ಇಟ್ಕೋತಾರೆ. ಸೊ ತಾವು ಇನ್ನೂವರೆಗೂ ಅದನ್ನ ಬಳಕೆ ಮಾಡಿಲ್ಲ, ಅದನ್ನ ಯೂಸ್ ಮಾಡೇ ಇಲ್ಲ. ಸೊ ಅದಕ್ಕೆ ಕಾರಣ ಕೇಳಬಹುದು? ಒಳ್ಳೆ ಪ್ರಶ್ನೆ ಕೇಳಿದೆ. ಯಾಕಂದ್ರೆ ನಾವು ನೋಡಿದೀವಿ ಪ್ರತಿಯೊಬ್ಬರ ಹತ್ರ ಯಾರೇ ಆಗ್ಲಿ ಈಗ ಒಂದ್ ಸ್ವಲ್ಪ ಹೇಗೆ ಟ್ರೆಂಡ್ ಬರುತ್ತೆ, ಯಾವ ತರ ಬರುತ್ತೆ ಅದನ್ನ ಬದಲಾವಣೆ ಆಗ್ತಾ ಇರ್ತಾರೆ. ಟಚ್ ಸ್ಕ್ರೀನ್ ಆಗ್ಲಿ, ಒಟ್ಟು ಸ್ಮಾರ್ಟ್ ಫೋನ್ಗಳಾಗ್ಲಿ ಅವಶ್ಯಕತೆ ಬಹಳ ಇದೆ. ಆದರೆ ಆ ಒಂದು ಮೊಬೈಲ್ ನಲ್ಲಿ ಇಡೀ ಜಗತ್ತು ಅಡಗಿದೆ. ಹೌದು, ಎಲ್ಲವೂ ಅಡಗಿದ್ದಾರೆ. ಒಳ್ಳೇದು ಅಡಗಿದೆ, ಕೆಟ್ಟದ್ದು ಅಡಗಿದೆ. ನೀವು ಯೂಸು ಮಾಡ್ಕೊಳ್ಬೋದು, ಹಾಳಾಗಿ ಹೋಗ್ಬೋದು, ಎಲ್ಲವೂ ಇದೆ. ಅದು ಆ ಮೊಬೈಲು ಕಟ್ಟಿ ಹಾಕುತ್ತೆ ನಿಮ್ಮನ್ನ. ಆ ಟಚ್ ಸ್ಕ್ರೀನ್ ಮೊಬೈಲು ಹಿಡಿದ್ರಿ ಅಂತಂದ್ರೆ ಅದು ನಿಮ್ಮನ್ನ ಹಿಡ್ಕೊಂಡ್ಬಿಡುತ್ತೆ. ಹೌದು, ಅದನ್ನ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಅದು ಹೊರಗೆ ಬಿಡಲ್ಲ. ಅಂದ್ರೆ ನಾವು ಒಂದಿಷ್ಟು ಕ್ರಿಯೇಟರ್ ನಮ್ಮತನ ನಾವು ಮರ್ತು ಬಿಡ್ತೀವಿ. ನಮ್ಮತನ ನಂತರದ ಮಾತು ಕ್ರಿಯೇಷನ್ ಏನೋ ಒಂದು ಮಾಡ್ಬೇಕಂತ ಬಂದಿರ್ತಾರೆ. ಹಾಡ ಬರಿಬೇಕಂತ ಸೃಷ್ಟಿ ಮಾಡುವಾಗ ಅದು ಕಣ್ಣಿಗೆ ಬಂದಾಗ ನಿಮ್ಮ ಸೃಷ್ಟಿ ಹಾಳಾಗೋಗ್ಬಿಡುತ್ತೆ, ಮೈಂಡ್ ಡೈವರ್ಟ್. ಹಿಂಗಾಗಿ ನಾನು ಅದ್ರ ವ್ಯವಹಾರನೇ ಬೇಡ ಅಂತ ಹೇಳೋದೇ ಇಲ್ಲ. ಯಾಕೆ ಅದು ಹಾಳಾಗೋದು ಬೇಡ, ನನ್ನಲ್ಲಿ ಬಂದಿರ್ತಕ್ಕಂಥ ವಿಚಾರಕ್ಕೆ ಅದು ಅಡ್ಡ ಬರೋದು ಬೇಡ ಅಂತ ಹೇಳಿ ಅದು ಈ ಮೊಬೈಲ್ ಇರೋದೇ ಕಮ್ಯುನಿಕೇಶನ್, ನಮ್ಮ ಕೇಳ್ತಕ್ಕಂತ ವ್ಯಕ್ತಿಯ ಒಂದು ಕಮ್ಯುನಿಕೇಶನ್. ಅದು ನಮ್ಗೆ ತಿಳಿದ್ರೆ ಸಾಕಲ್ಲ ರೀ, ಇತರೆ ವ್ಯವಹಾರಗಳೇ ಬೇಡ ಅಂತ ನಾನು ಮುಟ್ಟಲ್ಲ. ಇವರು ಅಷ್ಟೇ, ನಮ್ಮ ದೊಡ್ಡಗೌಡರು ಹಾಗೆ. ಅದು ಅವರು ಇವತ್ತವರೆಗೂ ಇಲ್ಲ, ಪ್ರಜ್ಞಾವಂತರು ಕ್ರಿಯೇಟರ್ಸ್ ಹೋಗಲ್ಲ. ಯಾಕಂದ್ರೆ ಅದು ಇರೋದೇ ಆಕರ್ಷಕ ಕೆಲಸ, ಅದು ಕಟ್ಟಿ ಹಾಕಿಬಿಡುತ್ತೆ. ಅದು ಮೈಂಡ್ ಡೈವರ್ಟ್ ಮಾಡುತ್ತೆ. ಮೈಂಡ್ ಡೈವರ್ಟ್ ಮುಕ್ಕಿಂತ ಮೊದಲು ನಿಮ್ಮನ್ನ ಅದು ಹೊರಗೆ ಬಿಡಲ್ಲ, ಅದು ಕಟ್ಟಾಗುತ್ತೆ. ಹೀಗಾಗಿ ನಾನು ಅದರ ಗೋಜಿಗೆ ಹೋಗಿಲ್ಲ. ಓಕೆ ಸರ್, ತಮಗೆ ಗೊತ್ತಿದ್ದಂಗೆ ನಾನು SPB ಅವರ ಬಹಳ ಒಂದು ದೊಡ್ಡ ಭಕ್ತ ಮತ್ತು ಅವರ ಫಾಲೋವರ್ ನಾನು. ಸೊ ಇವತ್ತು ಅವರು ಡೆತ್ ಆ್ಯನಿವರ್ಸರಿ, 4ನೇ ಡೆತ್ ಆ್ಯನಿವರ್ಸರಿ. ಸೊ ಅವ್ರ ಬಗ್ಗೆ ನಿಮ್ಮ ಜೊತೆ ಅವರ ಒಡನಾಟ ಅಥವಾ ಅವ್ರ ಜೊತೆ ಯಾವ ಥರ, ಅವ್ರ ಬಗ್ಗೆ ಒಂದು ಮಾತು, 2 ಮಾತು ಪ್ಲೀಸ್. ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತ ಭೂಮಿಗೆ ಮಹಾನ್ ಗಾಯಕನ, ಮಹಾನ್ ಕಲಾವಿದನ ಕೊಟ್ಟಿರ್ತಕ್ಕಂಥ ಒಂದು ಆಂಧ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹೌದು, ನೆಲ್ಲೂರಲ್ಲಿ. ಆ ಒಂದು ಗಾಯಕ ಇಡೀ ಸಮಗ್ರ ಇಂಡಿಯಾ, ಭಾರತ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಹೌದು, ತಮ್ಮದೇ ಆಗಿರ್ತಕ್ಕಂಥ ಧ್ವನಿಯನ್ನು ಕೊಟ್ಟರು. ಅವರು ಬೇರೆಯವರಿಗೆ ಉದಾಹರಣೆ, ಪ್ರಭಾವ ಕೆಡತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಮಾದರಿ ಜೊತೆಗೆ ಮಾದರಿಯಕ್ಕಿಂತ ಪ್ರಭಾವಿ ನಿಮ್ಮನ್ನ ಅವರು ಅದೇ ಮೊಬೈಲ್ ನಂಗೆ ಕಟ್ಟಿ ಹಾಕ್ತಕ್ಕಂಥ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು. ಅವ್ರ ಧ್ವನಿಯಲ್ಲಿ ಅಂತ ಶಕ್ತಿ ಇತ್ತು.
ಮತ್ತು ಅವ್ರು ಕೊಡ್ತಕ್ಕಂಥ ರೀತಿ ಬಹಳ ಜಾಣ್ಮೆ ಇತ್ತು ಅಲ್ವಾ? ಅವರು ಹಾಡನ್ನ ಹಾಡ್ತಿರ್ಲಿಲ್ಲ ರೀ, ಅವ್ರು ಹಾಡನ್ನ ಕೊಡ್ತಿದ್ರು ಅನುಭವಿಸಿ ಕೊಡ್ತಿದ್ರು. ಹೀಗಾಗಿ ಎಲ್ಲ ಭಾಷೆಯ ಪರಿಣತಿ ಅವ್ರಿಗಿತ್ತು. ಅವರು ಕಲ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ರೀ, ಆ ಪರಿಣತಿ ಮಾತ್ರ ಅವ್ರಿಗಿತ್ತು. ಅವ್ರ ಒಡನಾಟ ಮತ್ತು ಇನ್ನೊಂದು, ನಾವು ಒಂದೇ ಫೀಲ್ಡ್ ಅಂದಾಗ, ಗಾಯಕರಂದಾಗ ಬೇರೆ ಗಾಯಕರ ಬಗ್ಗೆ ಒಂಚೂರಾದ್ರೂ ತಿಳುವಳಿಕೆ ಇರೋದು ಕಲಾವಿದನ ಕರ್ತವ್ಯ. ಹೌದು. ನನ್ನ ಬಗ್ಗೆ ಅವರಿಗೆ ಒಂದಿಷ್ಟು ಜ್ಞಾನ ಇತ್ತು. ಕರ್ನಾಟಕದಲ್ಲಿ ಜನಪದದಲ್ಲಿ ಗುರುರಾಜ್ ಹೊಸಕೋಟೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಹೆಮ್ಮೆ ಪಡ್ತಿದ್ರು. ಜೊತೆಗೆ ನಾನು ಅವರು ಒಂದು ಸಂಧಿಸ್ತಕ್ಕಂಥ ಒಂದು ಕೆಲಸ, ಕೆನರಾ ಬ್ಯಾಂಕ್ನ ಎದೆ ತುಂಬಿ ನೋಡಿದ್ವಿ ಒಂದು ಕಾರ್ಯಕ್ರಮದಲ್ಲಿ ನಾವು, ನಮ್ಮ ಪ್ರಾಣಿಗೂ ನಾ ಜಡ್ಜಸ್ ಅಂತ ಹೇಳಕ್ಕಾಗಲ್ಲ ರೀ, ಅವ್ರ ಜೊತೆಗೆ ಒಂದಿಷ್ಟು ಅವ್ರ ಗೆಸ್ಟ್ ಆಗಿ, ಜೊತೆಗೆ ಅವ್ರ ಒಡನಾಟ, ಕೆಲವೊಂದು ಗಳಿಗೆಯನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಅವರ ವ್ಯಕ್ತಿತ್ವ, ಅವರದೇ ಆಗಿರತಕ್ಕಂಥ ರೀತಿ ನೀತಿಗಳು. ಬಾಲಸುಬ್ರಹ್ಮಣ್ಯಂ PV ಎಂಥ ವ್ಯಕ್ತಿ ಅನ್ನೋದನ್ನ ಅಷ್ಟು ಗಳಿಗೆಯಲ್ಲಿ ತಿಳಿಸ್ಕೊಟ್ರು ಅವರು. ಅಂದ್ರೆ ಜಗತ್ತಿನಲ್ಲಿ ಒಬ್ಬ ಕಲಾವಿದನ ಬಗ್ಗೆ ಇನ್ನೊಬ್ಬ ಕಲಾವಿದ ಹೆಮ್ಮೆ ಪಡೋದು ಬೇಡ, ಅವನ ಕಲೆಯನ್ನು ನೋಡಿ ಸಂತೋಷ ಪಟ್ಟರು ಸಾಕು. ಹೆಮ್ಮೆ ನಂತರದ ಮಾತಾಡ ಆ ಒಂದು ವ್ಯಕ್ತಿತ್ವ, ಆ ಒಂದು ಮನಸ್ಸು ಆ PB ಅವರಲ್ಲಿತ್ತು. ತಾವು ಬೆಳೆಯುವುದಲ್ಲ, ಬೇರೆಯವರ ಬೆಳೀಲಿ ಅಂತಕ್ಕಂಥ ಭಾವನೆ ಕೂಡ ಅವರಲ್ಲಿ. ಅದನ್ನ ವೇದಿಕೆ ಮೇಲೇನೆ ವ್ಯಕ್ತ ಮಾಡಿದ್ರು ಅವರು. ನನ್ನ ಬಾಯಿಂದ ಗುರುರಾಜ್ ಹೊಸಕೋಟೆ ಅವರೇ, ನಿಮ್ಮ ತಾಯಿ ಸತ್ತ ಮೇಲೆ ಅವ್ರು ಅಲ್ಲೇ ಕೇಳಿದ್ರು, ನನಗೆ ಇನ್ನೂ ತನಕ ನೆನಪಿದೆ, ಈ ಸಾಹಿತ್ಯವನ್ನು ಯಾರು ನೀವು ಹಾಡಿದ್ರಿ, ಈ ಸಾಹಿತ್ಯವನ್ನು ರಚನೆ ಮಾಡಿದವರು ಯಾರು? ಗುರುರಾಜ್ ಹೊಸಕೋಟೆ. ಓ ಮೈ ಗಾಡ್ ಅಂದ್ರೆ ಗೊತ್ತಿರಲಿಲ್ಲ. ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥ, ಅಂದ್ರೆ ನಾನು ಬರೀತೇನೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಒಬ್ಬ ರಚನಾಕಾರ ಅಂತ ಹೇಳಿ. ಹೀಗಾಗಿ ಅವರಲ್ಲಿ ಅದೇ ಹೇಳ್ತೇನಲ್ರಿ, ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಬಗ್ಗೆ ಆಸಕ್ತಿ ಅಥವಾ ಕಳಕಳಿ ಅಥವಾ ಸಂತೋಷ ಅಥವಾ ಅವನ ಹೆಮ್ಮೆ ಏನೋ ಟೋಟಲಿ ಅದು ಅವನ್ನ ನೋಡಬೇಕು, ಸಂಧಿಸ್ಬೇಕು, ಅವನ ಜೊತೆ ಬೆರಿಬೇಕಂತಕ್ಕಂಥ ಭಾವನೆಯನ್ನ ಅವರು ನನ್ನ ಹೃದಯ ನನ್ನ ಮುಂದೆ ತೋರಿಸಿದ್ರಲ್ಲ, ಅಂತ ಅವರು ಹತ್ತಿರದಿಂದ ಒಡನಾಟ ಅಪರೂಪ ಅದು ಅಲ್ವಾ? ಅದು ಬಹಳ ಜೀವನದಲ್ಲಿ ಕಡಿಮೆ. ಇಲ್ಲಿ ಏನಂತಂದ್ರೆ ರೀ, ಕಲಾವಿದರಿಗೆ ಅದು ದೌರ್ಭಾಗ್ಯನೋ ದುರಂತನೋ ಗೊತ್ತಿಲ್ಲ, ಬೇರೆಯವರು ಬೆಳೆಯೋದನ್ನ ಇಷ್ಟಪಡಲ್ಲ. ಆದ್ರೆ ಅಂತವರು ನಿಜವಾದ ಕಲಾವಿದರಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಯಾವತ್ತೂ ಅವ್ರು ಹೇಳ್ತಿದ್ರು, ಒಬ್ಬರ ಬೆನ್ನು ತಟ್ಟಬೇಕು. ವಿಶಾಲ ಹೃದಯ ಯಾವತ್ತೂ ಬೇರೆಯವ್ರಿಗೆ ಒಳ್ಳೇದು ಮಾಡುತ್ತೆ. ಬೇರೆ ಕಲಾವಿದರನ್ನ ಸ್ವೀಕಾರ ಮಾಡ್ತಾನೆ. ಬೇರೆ ಕಲಾವಿದರಿಗೆ ತಪ್ಪುತ್ತಿದ್ರೆ ಅವ್ರಿಗೆ ದಾರಿಯನ್ನು ತೋರಿಸ್ತಾರೆ. ಅಂತ ಒಂದು ವ್ಯಕ್ತಿತ್ವ, ಅಂತ ಒಂದು ಮನಸ್ಸು PB ಅವರಿಗಿತ್ತು. ಹಿಂಗಾಗಿ SPB ಅವರು ನನಗೂ ಕೂಡ ಒಂದಿಷ್ಟು ಆತ್ಮೀಯರು, ಜೊತೆಗೆ ನನಗೂ ಕೂಡ ಒಂದಿಷ್ಟು ಪೂಜ್ಯರು ಅಷ್ಟೇ. ಸೂಪರ್, ಅದ್ಭುತ ಸರ್. ಮತ್ತೆ ಆ ಎದೆ ತುಂಬ ಹಾಡುವಿನಲ್ಲಿ ಅವ್ರ ಥರ ಫೀಡ್ಬ್ಯಾಕ್ ಯಾರು ಕೊಡ್ತಿರ್ಲಿಲ್ಲ. ಭಾಳ ಅದ್ಭುತವಾಗಿ, ಅಂದರೆ ಒಬ್ಬ ಯಾರು ಗಾಯಕ ಹಾಡಿದರೆ, ಆಸೆ ಭಾವ ಹಾಡಿದರೆ, ಈ ಹಾಡು ನಾನು ಕೂಡ ಇಷ್ಟು ಚೆನ್ನಾಗಿ ಹಾಡಿರಲಿಲ್ಲ, ಬಟ್ ಬಹಳ ಚೆನ್ನಾಗಿ ಹಾಡಿದ್ರೆ, ಅದನ್ನೇ ಹೇಳಿದೆ. ಅಂದ್ರೆ ಬೆನ್ನು ತಟ್ಟು ಕೆಲಸ ಏನ್ರಿ? ಬೆನ್ನು ತಟ್ಟು ಕೆಲಸ ನ್ಯೂನ್ಯತೆಗಳನ್ನ ತೋರಿಸೋದ್ರ ಜೊತೆಗೆ ಅದರ ಅಭಿವೃದ್ಧಿ ಹೆಂಗಾಗ್ತತಿ ಅನ್ನೋದನ್ನು ಕೂಡ ಹೇಳ್ತಿದ್ರು. ಅದು ಬಹಳ ಮುಖ್ಯ. ಎರಡನ್ನೂ ತೋರಿಸಿದ್ರಿಂದ ಆ ವ್ಯಕ್ತಿಯಲ್ಲಿ ನೋಡ್ರಿ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವರು ದೊಡ್ಡವರು ಸಣ್ಣವ್ರು ಎಂದೂ ಆಗಲ್ಲ, ಸಣ್ಣವ್ರು ಎಂದೂ ಕಾಣಲ್ಲ ರೀ. ಖಂಡಿತ. ಹೀಗಾಗಿ SPB ಅವರು ನಮಗೆ ಪೂಜ್ಯರೇ. ಒಂದು 15 ಸೆಕೆಂಡ್ ಅವ್ರಿಗೋಸ್ಕರ ಒಂದು ಮೌನ ಆಚರಣೆ ಅವಶ್ಯ ಆಚರಣೆ ಮಾಡ್ರಿ. ಅದು ನಿಮ್ಮ ಕರ್ತವ್ಯ, ನನ್ನ ಕರ್ತವ್ಯ ಕೂಡ. ಖಂಡಿತ. ಧನ್ಯವಾದಗಳು. ಅವರ ಆತ್ಮಕ್ಕೆ ಯಾವತ್ತಿಗೂ ಚಿರಶಾಂತಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ಗುರುಗಳೇ. ನನ್ನ ಹವ್ಯಾಸ ಹಾಡು ಕೇಳೋದು,
ಹಾಡು ಹಾಡೋದು. ನಿಮ್ಮ ನೆಚ್ಚಿನ ಗಾಯಕರು? ನೆಚ್ಚಿನ ಗಾಯಕರು ಅಂತಂದ್ರೆ ರೀ, ಇಲ್ಲಿ ನೆಚ್ಚಿನ ಅಂತ ಬರಲ್ಲ ರೀ. ಏನಂತಂದ್ರೆ ನನ್ನ ಮೇಲೆ ಪ್ರಭಾವ ಬೀಳ್ತಕ್ಕಂತ ಗಾಯಕರು ಯಾರು ಅಂತ ಹೇಳ್ಬೋದು. ಯಾರು ಹಾಡಿದವರಲ್ಲ. ನಾನು ವಿಶೇಷವಾಗಿ ಬಾರ್ಡರ್ ವ್ಯಕ್ತಿ ಇರೋದ್ರಿಂದ ನಾನು ಹಿಂದಿಯನ್ನು ಹೆಚ್ಚು ಪ್ರೀತಿ ಮಾಡ್ತಕ್ಕಂಥ ಮನುಷ್ಯ. ಹೌದಾ? ಕಾರಣ ಏನಂತಂದ್ರೆ ರೀ, ಹಿಂದಿ ಭಾಷೆಯ ಸುಲಲಿತೆ, ಆ ಕನ್ನಡ ನಿಜವಾಗ್ಲೂ ಸುಳಿದ ಬಾಳೆ ಹಣ್ಣಿನಲ್ಲಿ ನನ್ನ ಕನ್ನಡ ಇರೋದ್ರಿಂದ, ನನ್ನ ಕನ್ನಡದ ಹೆಮ್ಮೆ ಇರೋದ್ರಿಂದ ನಾನು ಕನ್ನಡನೇ ಅಂತ ಹೇಳ್ಬೋದು. ಆದರೆ ಕೇಳ್ತಕ್ಕಂಥ ಕಿವಿಗಳಿಗೆ ಅದರ ಒಂದು ಏನು ಅಂದ್ರೆ ಸವಿ, ಅದರದ ಒಂದು ರುಚಿ ಆ ಹಿಂದಿಯಲ್ಲಿ ಬಹಳ ಮಜಾ ಇದೆ. ಕಾರಣ ಏನಂತಂದ್ರೆ ನಾನು ಕಾರಣ ಕಂಡು ಹಿಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೊಳಗೆ ಏನ್ ಕಾರಣ ಸಿಕ್ತಂತಂದ್ರೆ, ಆ ಹಿಂದಿ ಭಾಷೆಗೆ ಒತ್ತಕ್ಷರಗಳಿಲ್ಲ. ಒತ್ತಕ್ಷರ ಇಲ್ಲ. ಕೇಳುವಾಗ ಒತ್ತಕ್ಷರ ಚೂರು ಕಷ್ಟ ಕೊಡುತ್ತೆ. ಅದು ಚೂರು ಹೋಗುವಾಗ ಎಡುತ್ತೆ. ಕನ್ನಡದಲ್ಲಿ ಹೆಚ್ಚಿದೆ. ಅದು ಕನ್ನಡನೇ, ಅದು ಕನ್ನಡ ಇರೋದ್ರಿಂದ ಕನ್ನಡ ಶಬ್ದದಲ್ಲೂ ಇದೆ ಕನ್ನಡ. ಅದಕ್ಕೆ ಇಷ್ಟು ನಿಲ್ಲಿಸುತ್ತೆ. ಅದು ಇದು ನಿಲ್ಸಲ್ಲ, ಕರ್ಕೊಂಡು ಹೋಗ್ಬಿಡುತ್ತೆ. ಹಿಂಗಾಗಿ ಸ್ಮೂತ್ ಆಗಿ ಕರ್ಕೊಂಡು ಹೋಗೋದ್ರಿಂದ ಅದರದ್ದು ಸುಲಲಿತ ನೋಡಿ. ಇವತ್ತು ಭಾಷೆ ಬಗ್ಗೆ ಒಂದು ಮುಖ್ಯವಾದ ಒಂದು ಕಾರಣ. ಸೂಪರ್, ಬಹಳ ಅದ್ಭುತ. ಮತ್ತೆ ಇನ್ನೊಂದು, ಎಲ್ಲರಿಗೂ ಅದು ಗೊತ್ತಿರೋದಿಲ್ಲ, ಗೊತ್ತಿಲ್ಲ. ಆದ್ರೆ ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಅದು ಕೇಳಲಿಕ್ಕೆ. ಮತ್ತೆ ಇನ್ನೊಂದು, ಹಿಂದಿಯಲ್ಲಿ ಬಹಳ ಒಳ್ಳೆ ಗಾಯಕರು, ಮೊಹಮ್ಮದ್ ರಫಿ ಆಗ್ಲಿ, ಮುಖೇಶ್ ಆಗ್ಲಿ, ಮನ್ನಾಡೆ ಆಗ್ಲಿ, ಕಿಶೋರ್ ಕುಮಾರ್ ಆಗ್ಲಿ, ಮತ್ತೆ ಇನ್ನೊಬ್ರು ಯಾರು ಬಹಳ ಒಳ್ಳೆ ಗಾಯಕರು, ಮಹೇಂದ್ರ ಕಪೂರ್. ಎಂತೆಂತ ಹಾಡುಗಳ್ರಿ. ಹೌದು. ಅಷ್ಟೇ ನಿಮ್ಗೆ ಹೇಳ್ತೇನ್ರಿ. ಸರಸ್ವತಿ ಅಂತ ಹೇಳಿ ನಮ್ಮ ಲತಾ ಮಂಗೇಶ್ಕರ್ ಸರಸ್ವತಿನೇ, ಅಮ್ಮ ಸರಸ್ವತಿ. ಅದು ಮಧುರವಾಗಿರ್ತಕ್ಕಂಥ, ಅದು ಅಂತ ರುಚಿಯಾಗಿರ್ತಕ್ಕಂಥ ಕಂಠ ಈ ಕಿವಿಗೆ ಬಿದ್ದಿರೋದ್ರಿಂದ ಅದು ಹೆಚ್ಚು ಆಕರ್ಷಣೆ. ಹಿಂಗಾಗಿ ನಾನು ಒಂಥರ ಹಾಡು ಕೇಳುವಂತ ಅಭಿಮಾನಿ ಅನ್ರಿಲ್ಲ. ಒಂಥರ ರಫಿ ಆಗ್ಲಿ, ಮುಖೇಶ್ ಆಗ್ಲಿ, ಅವರ ಅಭಿಮಾನಿ ರೀ. ಹಿಂಗಾಗಿ ನಾನು ಒಂದಿಷ್ಟು ಅವರ ಹಾಡುಗಳನ್ನ, ಆ ಟ್ಯೂನ್ಗಳನ್ನು ಕೂಡ ಬಳಸಿಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ. ಫಾರ್ ಎಕ್ಸಾಂಪಲ್, ಮುಖೇಶ್ ಅವರು ಬಹಳ ಈ ಪ್ರೀತಿಯನ್ನ ಕೈ ಕೊಟ್ಟಿರುತ್ತಲ್ಲ, ಹೌದು, ಎಲ್ಲ ಪ್ಯಾಥೋ ಸಾಂಗ್ಸ್, ದುಃಖಕರ ಹಾಡು. ಅದು ಅದ್ರ ಮೇಲೆ ನಾನೊಂದು ಹಾಡ ಬರೆದೆ ರೀ. ಅದು ನಮ್ಮ ಸಂಸ್ಕೃತಿಯ, ನಮ್ಮ ಆಚರಣೆಯ ಹಾಡದು. ಅದು ಗೊಡಚಿ ಅಂತ ಹೇಳಿ ನನ್ನ ಮನೆ ದೇವರು ವೀರಭದ್ರೇಶ್ವರ. ಗೊಡಚಿ, ನಾನು ನೇಕಾರ ಅಲ್ರಿ. ಹೌದು, ಗೊಡಚಿ ವೀರಭದ್ರೇಶ್ವರ. ನಾನು ನೇಕಾರ ಕೆಲಸನೇ. ಆ ಜಾತ್ರೆಯಲ್ಲಿ ಆಗಿರ್ತಕ್ಕಂಥ ಒಂದು ಚಿಕ್ಕ ಘಟನೆ ಅಂತೇಳಿ ಒಂದು ಪ್ರೇಮ ಗೀತೆ, ದುರಂತ ಗೀತೆ. ಅದು ಅದನ್ನ ಹೇಳ್ಬಿಡ್ತೇನೆ, ಸಂಪೂರ್ಣವಾಗಿ ಹಾಡ ಹೇಳ್ತೇನೆ. ಅದನ್ನ ನಾನು ಮುಖೇಶ್ ಅವರ ಅದೇ ಟ್ಯೂನ್ ಅಲ್ಲಿ ಮಾಡಿದ್ದ. ಹೌದು, ಅದು ಹಳೇ ಟ್ಯೂನು, ಇವತ್ತಿನ ಜನರೇಷನ್ ಗೊತ್ತಿಲ್ಲ. ಅದು ಚಾಂದ್ ಆ ಟ್ಯೂನ್ ಅನ್ನು ಬಳಸಿ, ಗೊಡಚಿ ಜಾತ್ರೆಗೆ ಬಂದಾಗ ನಾನು ನೆಂಪು ಬರುತ್ತಿ ಹುಡುಗಿ ನೀನು, ಗೊಡಚಿ ಜಾತ್ರೆಗೆ ಬಂದಾಗ ನಾನು ನೆಂಪು ಬರುತ್ತಿ ಹುಡುಗಿ ನೀನು, ಜನ ಜಾತ್ರೆಯಲ್ಲಿದ್ರೂನು ಒಂಟಿ ಅನಿಸುದ್ಯಾಕೋ ಏನು, ಗೊಡಚಿ ಜಾತ್ರೆಗೆ ಬಂದಾಗ ನಾನು. 10 ವರ್ಷ ಹಿಂದಿನ ಮಾತು, ಹಸಿರು ಐತೆ ಹಿಂದಿ ಹೊತ್ತು, ನಿಮ್ಮ ಬಂಡಿ ಗೊಡಚಿಗೆ ಬಂತು, ನಾವು ಇಳಿದಲ್ಲಿಳಿದ್ರೆ ಹೊತ್ತು ಬಂಡಿಯಿಂದ ಇಳಿತಿದ್ದಿ ನೀನು, ನೋಡಿ ಹುಚ್ಚು ಆಗಾದ್ನಿ ನಾನು, ನನ್ನ ಮ್ಯಾಲ ಬಿತ್ತ ನಿನ್ನ ಕಣ್ಣು, ಆಗ ನಕ್ಕಿ ಮರೆತಿಲ್ಲಿನ್ನು, ಗೊಡಚಿ ಜಾತ್ರೆಗೆ ಬಂದಾಗ ನಾನು. ಹಳ್ಳದಾಗ ಜಳಕಕ್ಕೆ ಬಂದಿ ಇದ್ರು ಅಲ್ಲಿ ಸಾಕಷ್ಟು ಮಂದಿ, ನನ್ನ ನೀನು ನೋಡುತ್ತಿದ್ದಿ, ನೋಡಿ
ಹಿಡಿದಿಟ್ಟಿ ತೆಳಗಾಕಿದಿ, ಏಳು ಏಳು ಜನ್ಮದ ಪ್ರೀತಿ ಐತೋ ಏನು ಅನಸೂರೀತಿ, ನಡ್ದಿ ಹಾಂಗ ನನಗೂಡ ನೀನು ಮರ್ತೀವಿಬ್ರು ಆ ಜಾತ್ರೆಯನ್ನು. ಗೊಡಚಿ ಜಾತ್ರೆಗೆ ಬಂದಾಗ ನಾನು ಈರಣ್ಣನ ಗುಡಿಗಂತೂ ಬಂದಿ, ನನ್ನ ಮುಂದ ಇದ್ದಿ, ಗುಡಿ ಏನು ಸುತ್ತಾಕುತ್ತಿದ್ದಿ, ಹೊಳ್ಳಿ ನಾನು ನೋಡುತ್ತಿದ್ದಿ. ಸಣ್ಣ ಚೀಟಿ ಕೈಯಾಗ ತುರುಕಿ ತಿಳಿಸಿದೂರಿನಿಂದ ಬಟಕುರುಕಿ, ಬಂದು ಹೋಗು ಅಂದಿದ್ದಿ ನೀನು, ಬರ್ಬೇಕಂತ ಮಾಡಿದ್ನಿ ನಾನು. ಗೊಡಚಿ ಜಾತ್ರೆಗೆ ಬಂದಾಗ ನಾನು ಪ್ರೇಮ ಅಂಬು ಕಥೆಯ ಒಳಗ ಸಂತೋಷ ಇಲ್ಲದುರಾಗ, ಮಾಲಿಂಗ್ಪೂರ್ ಮುತ್ಯ ಅಂದಂಗ ನಡೆದ ಹೋತ ಆಗಿಂದಾಗ. ಹೊಂಟಿ ನೀನು ಬಂಡಿ ಹತ್ತಿ ರಾಮದುರ್ಗ ಅದ ದಾಟೇತಿ, ಟ್ರಕ್ ಹೊಡಿತ ನಿಮ್ಮ ಬಂಡಿಯನ್ನು ತಕ್ಕೊಂಡು ಹೋತ ನಿನ್ನ ಜೀವವನ್ನು. ಗೊಡಚಿ ಜಾತ್ರೆಗೆ ಬಂದಾಗ ನಾನು ನೆಂಪು ಬರ್ತಿ ಹುಡುಗಿ ನೀನು, ಜನ ಜಾತ್ರೆಯಲ್ಲಿದ್ರು ಒಂಟಿ ಅನಿಸುದ್ಯಾಕೋ ಏನು. ಕ್ಯಾ ಬಾತ್ ಹೈ. ಸೂಪರ್ ಸೂಪರ್ ಸೂಪರ್, ಅದ್ಭುತ. ಸೊ ಇದರಲ್ಲಿ ಎಲ್ಲ ಪ್ರತಿಯೊಂದು ಭಾವ ಇದೆ. ಭಾವಕ್ಕಿಂತ ಆ ಒಂದು ಪ್ರೇಮ, ಆ ಪ್ರೇಮಿಯ ಒಂದು ಕಷ್ಟ ದುಃಖ ಎಲ್ಲ ಅದರಲ್ಲಿ. ಅಂದ್ರೆ ಪ್ರೀತಿ ಮಾಡಿದವ್ರಿಗೆಲ್ಲರೂ ಪ್ರೀತಿ ದಕ್ಕತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ. ಖಂಡಿತ ಇಲ್ಲ. ಹೌದು, ಅದು ಇವತ್ತಿಂದಲ್ರಿ ನಡೀತಾ ಬಂದಿರತಕ್ಕಂಥ ಲೈಲಾ ಮಜ್ನು, ಹೀರ್ ರಾಂಜಾ ಇವೆಲ್ಲರ ಉದಾಹರಣೆಗಳಿವೆಲ್ಲ. ಹಂಗೆ ಒಂದು ಎಸ್ ಸರ್, ನಿಮ್ಮ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ, ನಾನು ಹೊಸ ಕಲಾವಿದರನ್ನು ನೋಡಬೇಕು, ಜನಪದವನ್ನು ಬೆಳೆಸಬೇಕು, ಜನಪದವನ್ನು ಉಳಿಸಬೇಕು, ಜನಪದವನ್ನು ಬಳಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಲಿಕ್ಕೆ ಇನ್ನೊಂದು ಬಾರಿ ಸಮಗ್ರ ಕರ್ನಾಟಕಕ್ಕೆ ಹೊರಟಿರತಕ್ಕಂಥ ಈ ವ್ಯಕ್ತಿಗೆ ಸಮಗ್ರ ಕರ್ನಾಟಕ ತಿರುಗುವಾಗ ಕರ್ನಾಟಕ ಜನ ನನ್ನನ್ನು ಸ್ವಾಗತಿಸಬೇಕು, ನನಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಖಂಡಿತ. ಆಮೇಲೆ ಈಗ ನೋಡಿ, ಜಾನಪದ ನಿಮ್ಮ ಥರ ಹಾಡೋರು ಯಾರು ಇಲ್ಲ ಈಗ. ಆ ರಿಪ್ಲೇಸ್ಮೆಂಟ್ ಸಾಧ್ಯನೇ ಇಲ್ಲ. ಏನಂತಿರೋದು ಇದ್ರ ಬಗ್ಗೆ? ಅಲ್ಲ, ಇದ್ರ ಬಗ್ಗೆ ನಾನು ಹೇಳಕ್ತೆ, ಯಾಕಂದ್ರೆ ರೀ ನಮ್ಮ ಬಗ್ಗೆ ನಾವೇ ಕೊಚ್ಕೊಳ್ಳೋದಾಗಬಾರ್ದು. ಹೌದು ಹೌದು. ಯಾಕಂದ್ರೆ ಒಂದು ಮರದಕ್ಕಿಂತ ಇನ್ನೊಂದು ಮರ ದೊಡ್ಡದಿರುತ್ತೆ ರೀ. ಆದ್ರೆ ಅಲ್ಲ, ವೇದಿಕೆ ಸಿಕ್ಕಿಲ್ಲ ಅನ್ರಿ. ಇರಬಹುದು ಅಂತೀರಾ? ವೇದಿಕೆ ಸಿಕ್ಕಿಲ್ಲ. ಆ ವೇದಿಕೆಯನ್ನ ನೋಡಿದವರು ಕಲ್ಪಿಸ್ಕೊಡ್ರಿ ಅಂತ ಹೇಳಿ ಮತ್ತೆ ಕಳಕಳಿಯಾಗಿ ಬೇಡ್ಕೊಳ್ತಾನೆ. ಅಲ್ವಾ ಅಲ್ವಾ? ಎಸ್ ಎಸ್. ಯಾಕಂದ್ರೆ ವೇದಿಕೆ ಬೇಕು ಅವ್ರಿಗೆ. ಕಲೆ ಇದೆ, ಟ್ಯಾಲೆಂಟ್ ಹೆಚ್ಚು ಅವಕಾಶಗಳಿಲ್ಲ, ವೇದಿಕೆ ಇಲ್ಲ, ಅದು ಬರ್ಬೇಕು ಅಷ್ಟೇ. ಅದು ಬರಬೇಕು. ಯೋಗ ಇದೆ, ಯೋಗ ಇಲ್ಲ, ಯೋಗ ಬರ್ತಾ ಇಲ್ಲ ಅಂದ್ರೆ ಅದು ಅವಕಾಶ ಸಿಗ್ತಾ ಇಲ್ಲ, ಚಾನ್ಸ್ ಸಿಗ್ತಾ ಇಲ್ಲ. ಎಸ್, ಖಂಡಿತ. ಸೊ ಈಗ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವ್ದು ಸರ್? ಸರ್, ನಾನು ಹುಟ್ಟಿದ್ದೆ ಮಧುರ ಕ್ಷಣ. ಯಾಕಂತಂದ್ರೆ ಇನ್ನೊಂದು ರೀ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಸಮಗ್ರ ಕರ್ನಾಟಕ ಜನ ಹೃದಯದಲ್ಲಿ ಇಟ್ಕೊಂಡ್ರಲ್ಲ, ಅದಕ್ಕಿಂತ ಸಂತೋಷ ಕ್ಷಣ ಯಾವುದೂ ಇಲ್ಲ ರೀ. ಓಕೆ. ಮತ್ತೆ ನಾನು ಕೊಟ್ಟದನ್ನ ಸ್ವೀಕಾರ ಮಾಡ್ತಾರಲ್ಲ, ಆ ಸಂತೋಷ ಅಷ್ಟೇ. ಓಕೆ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ? ಯುವ ಪೀಳಿಗೆಗೆ ದಯವಿಟ್ಟು ಪಾಶ್ಚಾತ್ಯ ಒಂದು ಪ್ರಭಾವ ತಲೆ ಮೇಲೆ ಬೀಳಲಾರ್ದ, ದಯವಿಟ್ಟು ಅದನ್ನ ತಲೆ ಮೇಲೆ ತಕ್ಕೊಳ್ಳಾರ್ದ, ನಿಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು, ನಿಮ್ಮದೇ ಆಗಿರ್ತಕ್ಕಂಥ ಆಚಾರ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ರಿ. ನಿಮ್ಮ ತಂದೆ ತಾಯಿಯಂದ್ರನ್ನ, ನಿಮ್ಮ ಗುರು ಹಿರಿಯರನ್ನು ದಯವಿಟ್ಟು ಗೌರವದಿಂದ ನೋಡ್ರಿ, ಒಂದಿಷ್ಟು ರಕ್ಷಿಸ್ರಿ ಅವ್ರನ್ನ. ನೀವು ದೊಡ್ಡವರಾದಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಕಳಕಳಿಯಾಗಿ ಕೇಳ್ಕೊಳ್ಳೋದು ಇಷ್ಟೇ. ಓಕೆ ಓಕೆ. ಸೊ ಯುವ ಪೀಳಿಗೆಗೆ ಅದೊಂದು ಹೌದೌದು. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ದೊಡ್ಡವರಾಗೋ ತನಕ ಇವರೆಲ್ಲರೂ ಬೇಕು, ದೊಡ್ಡವರಾದ ನಂತರ ಮರೆತು ಬಿಡ್ತಾರೆ. ಆ ಕೆಲಸ ಆಗಬಾರ್ದು ಅಷ್ಟೇ. ಎಸ್ ಎಸ್. ಸೊ ಇವತ್ತು SPB ಆಫಿಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ, ನಿಮ್ಮ ಅನಿಸಿಕೆ ತಿಳಿಸಿ ಸರ್. ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣ, ಎಸ್, ಒಂದು ಒಳ್ಳೆಯ ಅವಕಾಶ. ಈ ಒಂದು ವೇದಿಕೆಯಲ್ಲಿ
SPB ಅವರ ಹೆಸರಿನಿಂದ ನಡೆಸ್ತಕ್ಕಂಥ ವರ್ಧನ್ ಬಾಲು ಅವರು ವೈಯಕ್ತಿಕವಾಗಿ ಆಸಕ್ತಿ ಇಟ್ಟು ಜನಪದಕ್ಕೆ ಒಂದು ಇನ್ನಷ್ಟು ಒತ್ತು ಬರಲಿ ಅಂತ ಹೇಳಿ ಏನು ಒಂದು ಮನಸ್ಸಲ್ಲಿ ಇಟ್ಕೊಂಡು ನನ್ನನ್ನು ಕರೆಸಿದ್ರಲ್ಲ, ಅದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಮತ್ತೆ ಮತ್ತಷ್ಟು ಹೊಸ ಹೊಸ ಕಲಾವಿದರಿಗೂ ಒಂದು ಅವಕಾಶ ಸಿಗಲಿ ಅಂತ ತಾವು ಮನವಿ ಮಾಡ್ತೀರಾ ಮತ್ತು ತಾವು ಆಶಿಸ್ತಿದ್ದೀರಾ. ಅದು ಕೂಡ ಬಹಳ ನಿಮ್ಮ ದೊಡ್ಡತನ, ನಿಮ್ಮ ವಿಶೇಷ ಅಂತ ಅದು ಖುಷಿಯಾಗುತ್ತೆ ನಮಗೆ. ಸೊ ಇಷ್ಟೊತ್ತು ಶ್ರೀ ಗುರುರಾಜ್ ಹೊಸಕೋಟೆ ಅವರು ಖ್ಯಾತ ಗಾಯಕರು, ಬರಹಗಾರರು ಮತ್ತು ಅದ್ಭುತ ನಟರು ಕೂಡ. ಅವರು ನಮ್ಮ SPB ಆಫಿಷಿಯಲ್ ಚಾನಲ್ನ ವಿಡಿಯೋ SPB ಆಫಿಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಅನಂತರದ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯನ ತಾವು ತೆಗೆದು ತಾವು ನಮ್ಮ ಚಾನಲ್ಗೆ ಆಗಮಿಸಿದ್ದೀರಾ. ಸೊ ಇಷ್ಟೊತ್ತು ಶ್ರೀ ಗುರುರಾಜ್ ಹೊಸಕೋಟೆ ಅವರು ಖ್ಯಾತ ಗಾಯಕರು, ಬರಹಗಾರರು ಮತ್ತು ನಟರು ನಮ್ಮ SPB ಆಫಿಷಿಯಲ್ ಚಾನಲ್ನ ಗೆಲುವಿನ ಪಯಣಕ್ಕೆ ಬಂದಿದ್ದಕ್ಕೆ ಬಹಳ ನಾನು ಅನಂತ ಧನ್ಯವಾದಗಳಿಗೆ ಇಷ್ಟಪಡ್ತೇನೆ. ಮತ್ತು ಜೊತೆಗೆ ಅವರ ಒಂದು ಅಭಿಮಾನಿಗಳು ಕೂಡ, ಅವರು ಕೂಡ ನಮ್ಮ ಚಾನೆಲ್ ಬಗ್ಗೆ ಮತ್ತು ನಮ್ಮ ಗುರುಗಳ ಬಗ್ಗೆ ಅವರು ಕೂಡ ಮಾತಾಡಿ ಅವರಿಗೂ ಹಾರೈಸಿದ್ದಾರೆ, ಹರಿಸಿದ್ದಾರೆ. ಯಾಕಂದರೆ ಹಾರೈಕೆ ಎಲ್ರಿಗೂ ಬೇಕೇ ಬೇಕು. ಸೊ ನಮ್ಮ SPB ಆಫಿಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮ ನೋಡೋದನ್ನ ಮರಿಬೇಡಿ. ಪ್ರತಿದಿನ 6 ರಿಂದ 7 ನೋಡೋದನ್ನ ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರ ಹೊಸ ಸಾಧಕರನ್ನ ನಾವು ಪರಿಚಯಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮಲ್ಲಿ ಅತಿಥಿಯಾಗಿ ಬಂದಂತಹ ಶ್ರೀ ಗುರುರಾಜ್ ಹೊಸಕೋಟೆ ಅವರಿಗೆ ಖ್ಯಾತ ಗಾಯಕರು, ಬರಹಗಾರರು ಮತ್ತು ನಟರು, ಅವರಿಗೆ ನಮ್ಮ SPB ಆಫಿಷಿಯಲ್ ಚಾನಲ್ನಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖಿನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಯಾಕಂದ್ರೆ ಖುಷಿಯಾಗಿರ್ಲಿಕ್ಕೆ ದುಡ್ಡು ಬೇಡ. ಏನು ಗುರುಗಳೇ? ಹೌದು, ದುಡ್ಡು ಬೇಕಾಗಿಲ್ಲ. ಹೌದು. ಸೊ ಖುಷಿಯಾಗಿರ್ಲಿಕ್ಕೆ ತಾವು ಮನಸ್ಸು ಬೇಕು. ಆ ಮನಸ್ಸು ಮಾಡಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ತಾವು ಹ್ಯಾಪಿಯಾಗಿರಿ, ಬೇರೆಯವ್ರಿಗೂ ಹ್ಯಾಪಿಯಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾನಪದ.